Yes, ma'am, you are live. Namaskaram. Dr. G.V. Harisha, currently working as Director Swami Vivekananda Cultural Center, Hanoi, Vietnam. He is considered as serious critic and researcher. He has expertise in both Jain, Buddhist, and Shakta literature. He was awarded PhD on poet Devachandra's Rajavali Kathasara Jain Literary, Cultural, and Historical Studies from University of Mysore Jainology and Prakrit Department. He has worked in different academic institutions including Christ College, B.M. Shri Smarak Parishad Pratishthan, and Tumkur University. He was the consultant for the Karnataka Knowledge Commission under Project Kanaja. He has conducted many classes and workshops for non-Kannada speaking people in Bengaluru. He has written, edited, and translated more than 75 books, which ranges from literary criticism, research, translation, editing, and biographies. His work on Dr. Ananda Kumaraswamy has received Karnataka Sahitya Academy's Best Book Award in Biography section in 2015. Recently, he has been awarded a President Award for Classical Kannada under the 5 category. On behalf of Karnataka Itihasa Academy, I welcome Dr. G.V. Harisha and start the lecture. Welcome, sir. ಥ್ಯಾಂಕ್ ಯು. ನಮಸ್ಕಾರ. ಕರ್ನಾಟಕದಲ್ಲಿ ಇವತ್ತು ಈ ದೇವಚಂದ್ರ ಕನ್ನಡದ ಮೊದಲ ದೇಸಿ ಇತಿಹಾಸಕಾರ ಅನ್ನುವ ಉಪನ್ಯಾಸವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ವಿದ್ವಾಂಸರಿಗೆ, ಇತಿಹಾಸ ಅಕಾಡೆಮಿಯ ಎಲ್ಲ ಪದಾಧಿಕಾರಿಗಳಿಗೆ, ಅದರ ಸದಸ್ಯರಿಗೆ ಮತ್ತು ನಾಡಿನ ಎಲ್ಲ ಜಿಜ್ಞಾಸುಗಳಿಗೆ, ಕುತೂಹಲಿಗಳಿಗೆ ನನ್ನ ನಮಸ್ಕಾರಗಳು. ಪ್ರಾರಂಭದಲ್ಲಿ ಇವಾಗೇನು ಪರಿಚಯ ಮಾಡಿಕೊಟ್ರು ಇದು ಇನ್ನೂ ಸಾಗಬೇಕಾದ ದಾರಿಯನ್ನು ಹೇಳುವಂಥದ್ದೇ ಹೊರತು ಅದು ಮುಟ್ಟಿರುವ ಗುರಿಯನ್ನು ತಿಳಿಸುವಂಥದ್ದಲ್ಲ ಅಂತ ನಾನು ಹೇಳಿ ನನ್ನ ಮಾತುಗಳನ್ನ ಆರಂಭ ಮಾಡ್ತೀನಿ. ಸುಮಾರು ಒಂದು 45-50 ನಿಮಿಷ ಮಾತನಾಡೋದು ಅಂದ್ಕೊಂಡಿದ್ದೀನಿ, ಹೆಚ್ಚು ಕಡಿಮೆ 1 ಗಂಟೆ ಒಳಗೆ. ಆಮೇಲೆ ಏನಾದರೂ ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ಅದನ್ನ ಆಯೋಜಕರಿಗೆ ತಿಳಿಸಿದ್ರೆ ಅವರು ನನಗೆ ವಾಟ್ಸ್ಆ್ಯಪ್ ಮೂಲಕ ಕಳಿಸ್ತಾರೆ. ನಾನು ಅದಕ್ಕೆ ಸಾಧ್ಯವಾದ ಮಟ್ಟಿಗೆ ಅದನ್ನ ಚರ್ಚೆಗೆ ಒಡ್ಡಬಹುದು. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಇತಿಹಾಸವನ್ನ ಮತ್ತು ಕಾವ್ಯವನ್ನ ಕುರಿತು ಮಾತನಾಡುವಾಗ ರಾಮಾಯಣವನ್ನ ಕಾವ್ಯ ಅಂತಲೂ ಆದಿಕಾವ್ಯ ಅಂತಲೂ, ಮಹಾಭಾರತವನ್ನ ಇತಿಹಾಸವಂತಲೂ ಕರೆಯುವಂತ ಅಭ್ಯಾಸ ನಡ್ಕೊಂಡು ಬಂದಿದೆ. ಆದ್ರೆ ನಮ್ಮಲ್ಲಿ ಯಾವಾಗ ಮುಘಲರ ಪರಿಚಯ ಆಯಿತು, ನಮ್ಮ ದೇಶಕ್ಕೆ ಮುಘಲರ ದಾಳಿ ಆಯಿತು ಮತ್ತು ಮುಸ್ಲಿಂ ಆಡಳಿತವು ಆರಂಭವಾಯಿತು, ಆಗಿಂದ ಬೇರೆ ರೀತಿಯಾಗಿ ಕ್ರಾನಿಕಲ್ಸ್ ಅನ್ನ ಬೇರೆ ರೀತಿ ಬರೆದಿಡುವಂತ ಒಂದು ಪದ್ಧತಿ ವಿಶೇಷವಾಗಿ ನಮ್ಮಲ್ಲಿ ಬೆಳ್ಕೊಂಡು ಬಂತು. ಅದಕ್ಕಿಂತ ಮುಂಚೆ ಸ್ವಲ್ಪ ಬೇರೆ ಮಟ್ಟದಲ್ಲಿ ಕಲ್ಲಣ್ಣನ ರಾಜತರಂಗಿಣಿ ಈ ರೀತಿಯ ಕೃತಿಗಳು ಕೂಡ ಇದ್ದು, ಆಮೇಲೆ ವಿಶೇಷವಾಗಿ ಡಚ್ಚರು, ಪೋರ್ಚುಗೀಸರು, ಫ್ರೆಂಚರು, ಬ್ರಿಟಿಷರು ಇವ್ರು ಬಂದ್ಮೇಲೆ ದಿನನಿತ್ಯದ ಎಲ್ಲ ಸಂಗತಿಗಳನ್ನು ದಾಖಲೆ ಮಾಡೋದು, ಅದಕ್ಕೆ ಡೈರಿಗಳನ್ನು ಬರೆಯೋದು, ಡೈರಿ ಆಫ್ ಆನಂದರಂಗಂ ಪಿಳ್ಳೈ ಇದು ಬಹಳ ಪ್ರಸಿದ್ಧವಾದ್ದು, ಅಂಥದ್ದು ಆರಂಭವಾಯಿತು. ಮತ್ತು ಮೋಜಣಿ ಮಾಡೋದು, ಅದು ಸರ್ವೆ ಮಾಡೋದು. ಈ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ಮತ್ತು ಮುಂದಿನ ಹಂತದಲ್ಲಿ ಅವರು ಭಾರತವನ್ನ ಕ್ರಮಕ್ರಮವಾಗಿ ವಶಪಡಿಸ್ಕೊಂಡ ಮೇಲೆ ಏನ್ ಮಾಡಿದ್ರು, ಆಳುವುದಕ್ಕೆ ಅವರು ತೊಡಗಿದ್ರು ಅಂತ ನಾವು ಇತಿಹಾಸದಲ್ಲಿ ಓದ್ತೀವಿ. ಆಳುವುದು ಅಂತ ಹೇಳಿದ್ರೆ ಕಲೋನಿಯಲ್ ಟೈಮ್ಸ್ ನಲ್ಲಿ, ಅಂದ್ರೆ ವಸಾಹತುಶಾಹಿ ಕಾಲದಲ್ಲಿ ನಿಯಂತ್ರಿಸುವುದು. ನಿಯಂತ್ರಿಸ್ಬೇಕಾದ್ರೆ ಏನನ್ನು ನಿಯಂತ್ರಿಸ್ಬೇಕು? ನಿಮ್ಮ ಭೂಮಿಯನ್ನು ನಿಯಂತ್ರಿಸ್ಬೇಕು, ನಿಮ್ಮ ಬೆಟ್ಟಗುಡ್ಡಗಳನ್ನ, ಜಲಸಂಪನ್ಮೂಲವನ್ನ, ನಿಮ್ಮ ಕೋಟೆ ಕೊತ್ತಲಗಳನ್ನ, ನಿಮ್ಮ ಜನಗಳನ್ನ, ಪಶು ಜಾನುವಾರುಗಳನ್ನ, ನಿಮ್ಮ ಎಲ್ಲ ರೀತಿಯ ಚರ ಮತ್ತು ಸ್ಥಿರ ಸಂಪನ್ಮೂಲಗಳನ್ನ ನಿಯಂತ್ರಿಸ್ಬೇಕು. ನಿಯಂತ್ರಿಸಕ್ ಮುಂಚೆ ನೀವು ಅದನ್ನ ಮೆಷರ್ ಮಾಡ್ಬೇಕು, ಅದನ್ನ ಅಳಿಬೇಕು, ಮೋಜಣಿ ಮಾಡ್ಬೇಕು. ಈ ಮೆಷರಿಂಗ್ ಅನ್ನ ಮಾಡ್ಬೇಕಾದ್ರೆ ಉದ್ದಗಲಗಳಿಗೆ ಮತ್ತು ಅಂದ್ರೆ ಪೂರ್ವ ಪಶ್ಚಿಮವಾಗಿ, ಉತ್ತರ ದಕ್ಷಿಣವಾಗಿ ಎಲ್ಲವನ್ನು ಅಳೆಯುವುದಕ್ಕೆ ಅವರು ಪ್ರಾರಂಭ ಮಾಡಿದರು.
ಹೀಗೆ ಅಳಿಯಕ್ ಶುರು ಮಾಡಿದಾಗ ಕಾರ್ಟೋಗ್ರಫಿ ಬಂತು. ಆಮೇಲೆ ಮ್ಯಾಪ್ಗಳನ್ನ ಬರೆಯುವಂಥದ್ದು, ಅದೇ ಮ್ಯಾಪ್ಗಳನ್ನ ಮಾಡುವಂಥದ್ದು ಬಂತು ನಮ್ಮಲ್ಲಿ. ಆಮೇಲೆ ಮೆಕೆನ್ಸಿ, ಕರ್ನಲ್ ಮೆಕೆನ್ಸಿಯ ಕೊಡುಗೆ ಬಹಳ ದೊಡ್ಡದು. ನಾನು ನೇರವಾಗಿ ನನ್ನ ವಿಷಯಕ್ಕೆ ಬರೋದಾದ್ರೆ, ಕರ್ನಲ್ ಮೆಕೆನ್ಸಿ ಬ್ರಿಟಿಷರ ಸರ್ಕಾರದಲ್ಲಿ ಕೆಲಸ ಮಾಡಿದಂತ ಒಬ್ಬ ಆಡಳಿತಗಾರ. ಅವನು 1799 4ನೇ ಮೈಸೂರು ಯುದ್ಧ ಆದ್ಮೇಲೆ, ಆಂಗ್ಲೋ ಮೈಸೂರು ವಾರ್ ಆದ್ಮೇಲೆ, ಈ ದಕ್ಷಿಣ ಭಾರತವನ್ನೆಲ್ಲ ಮೆಷರ್ ಮಾಡಬೇಕು ಅನ್ನುವಂಥ ಜವಾಬ್ದಾರಿಯನ್ನ ಅವನಿಗೆ ಕೊಟ್ಟರು. ಇದೆಲ್ಲ ಗೊತ್ತಿರುವಂಥದ್ದು ನಿಮಗೆ ಅನೇಕರಿಗೆ, ಕೆಲವ್ರಿಗೆ ಹೊಸ ವಿಷಯ ಇರ್ಬೋದು. ಅವಾಗ ಅವನು ಇಡೀ ದಕ್ಷಿಣವನ್ನು ಸುತ್ತಬಿಟ್ಟು ಅವನು ಇವತ್ತಿನ ಬಹುತೇಕ ಸೌತಲ್ಲಿ ಸಾಕಷ್ಟು ಭಾಗಗಳನ್ನು ಸುತ್ತಿ, ಆಯಾ ಭಾಗಗಳಲ್ಲಿ ಅವನಿಗೆ ಯಾರ್ಯಾರು ಮಾಹಿತಿಗಳನ್ನು ನೀಡಬಹುದೋ ಆ ರೀತಿಯ ವಿದ್ವಾಂಸರನ್ನ, ಬಹುತೇಕ ಅವರು ವೈದಿಕ ವಿದ್ವಾಂಸರು, ಅಂಥವ್ರನ್ನ ಅವನು ಸಹಾಯಕ್ಕೆ ತಗೊಂಡ. ಲೋಕಲ್ ಇನ್ಫಾರ್ಮರ್ಸ್ ಆಗಿ ಮಾಡ್ಕೊಂಡ, ಅವ್ರನ್ನ ಲೋಕಲ್ ಮೆಟೀರಿಯಲ್ ಕಲೆಕ್ಟ್ ಮಾಡೋರಾಗಿ ಮಾಡ್ಕೊಂಡ. ಈ ಉದಾಹರಣೆಗೆ ಆಂಧ್ರದಲ್ಲಿ ಮಾಡ್ಬೇಕಾದ್ರೆ ಅವನು ಕವೆಲ್ಲಿ ವೆಂಕಟ ಬೋರಯ್ಯ ಅಂತ ಅವನನ್ನು ತಗೊಂಡ. ಕವೆಲ್ಲಿ ವೆಂಕಟ ಬೋರಯ್ಯನ ಸಹಾಯದಿಂದ ಇವತ್ತಿನ ಆಂಧ್ರ ಅನ್ನೋ ಭಾಗದಲ್ಲಿ ಏನೇನಿದೆಯೋ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಮೆಟೀರಿಯಲ್, ಆ ಮೆಟೀರಿಯಲ್ನ ಮೆಕೆನ್ಸಿ ಕಲೆಕ್ಟ್ ಮಾಡ್ದ. ಹಾಗೆ ಕಲೆಕ್ಟ್ ಮಾಡ್ಬೇಕಾದ್ರೆ ಕರ್ನಾಟಕಕ್ಕೂ ಬಂದ. ಅಂದ್ರೆ ಇವತ್ತು ಯಾವ್ದನ್ನ ನೀವು ಕರ್ನಾಟಕ ಅಂತ ಕರಿತಾ ಇದ್ದೀರೋ, ನಾವು ಕರಿತಾ ಇದೀವೋ ಆ ಭಾಗಕ್ಕೆ ಬಂದ. ಅಲ್ಲಿ ಅವನು ಮೈಸೂರಿನ ಭಾಗದಲ್ಲಿ, ವಿಶೇಷವಾಗಿ ನಂಜನಗೂಡು, ಚಾಮರಾಜನಗರ, ಮೈಸೂರು, KR ನಗರ, ಈ ಭಾಗಗಳಲ್ಲೆಲ್ಲ ಇವತ್ತು ಗೊಮ್ಮಟಗಿರಿ ಇರುವಂತ ಭಾಗ, ಅಲ್ಲೆಲ್ಲ ಅವನು ಓಡಾಟ ಮಾಡ್ಬೇಕಾದ್ರೆ ಅವನಿಗೆ ಚಾಮರಾಜನಗರದ ಹತ್ರ ಒಂದು ಬೆಟ್ಟ ಇದೆ, ಮಲಿಯೂರು ಅಂತ. ಅದಕ್ಕೆ ತಾಕೊಂಡಂಗೆನೆ ಒಂದು ಊರಿದೆ, ಅಂದ್ರೆ ಕನಕಗಿರಿ ಬೆಟ್ಟ, ಅದಕ್ಕೆ ತಾಕೊಂಡಂಗೆ ಮಲಿಯೂರು ಅನ್ನೋ ಊರಿದೆ. ಆ ಕನಕಗಿರಿ ಬೆಟ್ಟದ ಮೇಲೆ ಪಾರ್ಶ್ವನಾಥ ಸ್ವಾಮಿದು ಬಸದಿ ಇದೆ, ಈಗಲೂ ನೋಡ್ಬೋದು. ನಾನು ಕೂಡ ಅಲ್ಲಿ ಕ್ಷೇತ್ರ ಕಾರ್ಯ ಮಾಡುವಾಗ ಹೋಗಿದ್ದೀನಿ. ಪಾರ್ಶ್ವನಾಥನ ಬಸದಿ ಇದೆ, ಮತ್ತು ಕೆಲವು ನಿಷೇಧಿಗಳಿವೆ, ಮತ್ತು ಕೆಲವು ಶಾಸನ ಬರಹಗಳು ಎಲ್ಲ ಅಲ್ಲಿ ಸಿಕ್ಕಿದೆ. ಪೂಜ್ಯಪಾದರ ಸಮಾಧಿ ಇದೆ ಅಂತ ಅಲ್ಲಿ ಜಾಗವನ್ನ ತೋರಿಸ್ತಾರೆ. ಅಲ್ಲಿ ಅರ್ಚಕನಾಗಿದ್ದ ಜೈನ ಬ್ರಾಹ್ಮಣ ಅರ್ಚಕನಾಗಿದ್ದಂಥವನು ಈ ಮಲಿಯೂರಿನ ದೇವಚಂದ್ರ. ಇವನು ಇವತ್ತಿನ ಉಪನ್ಯಾಸದ ಕೇಂದ್ರ. ಸೊ ಮಲಿಯೂರು ದೇವಚಂದ್ರ ಇಸ್ ದಿ ಫೋಕಸ್ ಆಫ್ ಟುಡೇಸ್ ಟಾಕ್ ಲೆಕ್ಚರ್. ಆ ಮಲಿಯೂರು ದೇವಚಂದ್ರ ಅಲ್ಲಿ ಅರ್ಚಕನಾಗಿದ್ದಾಗ ಈ ಮೆಕೆನ್ಸಿ ಅವನು ಭೇಟಿ ಆಗುತ್ತೆ. ಅಷ್ಟೊತ್ತಿಗಾಗಲೇ ದೇವಚಂದ್ರನಿಗೆ ಸ್ವತಂತ್ರವಾಗಿ ಇತಿಹಾಸದ ಮೇಲೆ ಆಸಕ್ತಿ ಇರುತ್ತೆ. ಅವನು ಮೆಕೆನ್ಸಿಗೋಸ್ಕರ ಇತಿಹಾಸವನ್ನ ಅವನು ಕಲ್ತಿದ್ದಾನೆ ನನ್ಗೇನು ಅನ್ಸಿಲ್ಲ. ಓದಿದಾಗ ರಾಜಾವಳಿ ಕಥಾಸಾರವನ್ನು ನಾನು ಸ್ಟಡಿ ಮಾಡುವಾಗ PhD-ಗೋಸ್ಕರ ಅವನು ಸಾಕಷ್ಟು ಮಾಹಿತಿಯನ್ನ ಆಸಕ್ತಿಯಿಂದ ಕಲೆಕ್ಟ್ ಮಾಡಿದ್ದಾನೆ. ಮೆಕೆನ್ಸಿಯ ಸಿಕ್ಕ ಪ್ರೋತ್ಸಾಹದಿಂದ ಇನ್ನಷ್ಟು ಅದು ವ್ಯಾಪ್ತಿಯನ್ನ ಪಡ್ಕೊಂಡಿದೆ. ಕೆಲವು ಮೆಥಡ್ಗಳು ಬಂದಿರಬಹುದು ಅವನಿಗೆ, ಇಲ್ಲ ಅನ್ನೋದು ಹೇಳೋದಿಲ್ಲ. ವಿಶೇಷವಾಗಿ ಅವನು ಶ್ರವಣಬೆಳಗೊಳದಲ್ಲೂ ಇರುವಂತ ಮತ್ತು ಕಲ್ಯದಲ್ಲೂ ಇರುವಂತ ಈ ಬುಕ್ರಾಯನ್ ಶಾಸನಕ್ಕೆ ಸಂಬಂಧಪಟ್ಟಂತ ಬುಕ್ರಾಯನ್ ಶಾಸನ ಯಾವುದಿದೆ, ವೈಷ್ಣವರಿಗೂ ಮತ್ತು ಜೈನರಿಗೂ ನಡೆದಂತಹ ಒಂದು ಮನಸ್ತಾಪದ ಪರಿಹಾರದ ಪದ್ಯ, ಒಂದು ಶಾಸನ, ಅದರ ಉಲ್ಲೇಖ ಇವನ್ ಪುಸ್ತಕದಲ್ಲಿ ಬರುತ್ತೆ. ಸೊ ಇದು ಬರುವಾಗ ಅವನು ಮೆಕೆನ್ಸಿ ಜೊತೆ ಹೋದಾಗ ಅವನಿಗೆ ಬಂದಿರಬಹುದಾದ ಚಾನ್ಸಸ್ ಇದೆ. ಸೊ ಮೆಕೆನ್ಸಿ ಎಲ್ಲೆಲ್ಲಿ ಮೆಕೆನ್ಸಿಯನ್ನು ನೀವು ಸಾಕಷ್ಟು ಕಡೆ ಕರ್ಕೊಂಡು ಹೋದ. ಅಂದ್ರೆ ಇವತ್ತು ನಾವು ಹೇಳುವ ಸ್ವಲ್ಪ ಭಾಗದ ಚಾಮರಾಜನಗರ, ಒಂದು ಹಿಂದೆ ಮೈಸೂರು ಜಿಲ್ಲೆಗೆ ಸೇರ್ಕೊಂಡಿತ್ತು. ಮೈಸೂರು, ನಂಜನಗೂಡು, ಪಿರಿಯಾಪಟ್ಟಣ, ಆಮೇಲೆ ಇವತ್ತಿನ ಎಡತೊರೆ, ಹಳೆ ಎಡತೊರೆ ಅಥವಾ KR ನಗರ, ಆ ಭಾಗಗಳಲ್ಲೆಲ್ಲ ಓಡಾಡ್ಬಿಟ್ಟು ಅಲ್ಲಿ ಏನೇನ್ ಮಾಹಿತಿಗಳು ಕನ್ನಡದ ದೇಸಿ ಮನಸ್ಸಿನಲ್ಲಿದೆ, ಹಳ್ಳಿಗಳಲ್ಲಿದೆ, ಶಾಸನಗಳಲ್ಲಿದೆ, ಆಮೇಲೆ ಗಾದೆಗಳು, ಆಡುಮಾತುಗಳಲ್ಲಿದೆ, ಅದನ್ನ ಅವನು ಹೆಕ್ಕಿ ಸಂಗ್ರಹ ಮಾಡಿದ. ಸಂಗ್ರಹ ಮಾಡಿ ಮೆಕೆನ್ಸಿಗೆ ಅವನು ಕೊಟ್ಟಿರ್ಲಿಕ್ಕೆ ಸಾಕು. ಅವನ ರಾಜಾವಳಿ ಕಥಾಸಾರದಲ್ಲಿ ಬರೆಯುವಂತೆ ಮೆಕೆನ್ಸಿ ಅವನಿಗೆ ಇದನ್ನೆಲ್ಲ ನೀನು ತೆಗೆದುಕೊಂಡು ನನ್ನ ಜೊತೆ ಬಾ ಅಂತ ಹೇಳ್ತಾನೆ. ನಾವು ದೂರದ ಕಲ್ಕತ್ತಾಗ ಹೋಗೋಣ ಅಂತ ಹೇಳ್ತಾರೆ. ಇವೆಲ್ಲ ರಾಜಾವಳಿಯಲ್ಲೇ ಉಲ್ಲೇಖ ಆಗಿದೆ. ಅವನು ಕೊಡೋ ಕಾರಣ ಇವತ್ತಿನ ಆಧುನಿಕರಿಗೆ ವಿಚಿತ್ರವಾಗಿ ಕಾಣಿಸ್ಬಹುದು, ದೇವಚಂದ್ರ ಕೊಡೋದು. ಅವನು ಹೇಳ್ತಾನೆ, ಇಲ್ಲ ನಾನೊಂದು ಅರ್ಚಕನಾಗಿದ್ದೀನಿ, ದೇವಸ್ಥಾನದಲ್ಲಿ ನಾನು ದೇವ್ರದ್ದು ಅಥವಾ ತೀರ್ಥಂಕರನ್ನ ಪೂಜೆ ಮಾಡ್ಕೊಂಡಿದ್ದೀನಿ, ನಾನು ನನ್ನ ವೃತ್ತಿಯನ್ನು ಬಿಟ್ಟು ಹಾಗೆಲ್ಲ ಬರೋಕ್ಕಾಗೋದಿಲ್ಲ ಅನ್ನೋ ಮಾತನ್ನ ದೇವಚಂದ್ರ ಹೇಳ್ತಾನೆ. ದೇವಚಂದ್ರ ಹೀಗೆ ಹೇಳಿದಾಗ ಅವನ ಮನಸ್ಥಿತಿ ಇದೆಯಲ್ಲ, ಅಂದ್ರೆ ನಾನು ಮಾಡುವ ನನ್ನ ಮೂಲ ಕೆಲಸವನ್ನು ಬಿಟ್ಟು ನೀವು ತೋರಿಸುತ್ತಿರುವಂತಹ ಈ ಹೊಸ ಇಂಗ್ಲಿಷ್ ಉದ್ಯೋಗ, ಇಂಗ್ಲಿಷ್ ವೃತ್ತಿ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅವನ ಜೀವನ ಧರ್ಮ
ಅವನ ಮನೋಧರ್ಮ ಎಷ್ಟು ದೇಸಿಯಿಂದ ಕೂಡಿತ್ತು. ನನಗೆ ನೀವು ಕೊಡುವ ಆಧುನಿಕವಾದ ಸಂಬಳ ಬೇಡ, ಆಧುನಿಕವಾದ ವೃತ್ತಿ ಬೇಡ ಅಂತ ದೇವಚಂದ್ರ ಮೆಕೆನ್ಸಿ ಹೇಳ್ತಾನೆ. ಒಂದ್ ರೀತಿಯಲ್ಲಿ ವಿಶ್ಲೇಷಣೆ ಮಾಡೋದಾದ್ರೆ ಅವನೇನಾದ್ರೂ ಕಲ್ಕತ್ತಾಗ ಹೋಗಿದ್ರೆ, ಅವನೇನಾದ್ರೂ ಒಂದ್ ಸ್ವಲ್ಪ ಇಂಗ್ಲಿಷನ್ನೆಲ್ಲ ಪಿಕಪ್ ಮಾಡ್ಕೊಂಡಿದ್ರೆ, ಅವನು ಒಂದು ದೊಡ್ಡ ಆಲ್ ಇಂಡಿಯಾ ಲೆವೆಲ್ ಅಖಿಲ ಭಾರತ ಮಟ್ಟದಲ್ಲೇ ಹಿಸ್ಟ್ರಿ ಬರೆಯುವ ಮೊದಲ ಭಾರತೀಯ, ಮೊದಲ ಕನ್ನಡಿಗ ಆಗುವ ಸಾಧ್ಯತೆ ಇತ್ತೇನೋ. ಆದ್ರೆ ಇವೆಲ್ಲ ಊಹೆಗಳು ಅಷ್ಟೇನೆ. ಅದಕ್ಕೆ ಅವನು ಒಪ್ಪಿಗೆ ಕೊಡ್ಲಿಲ್ಲ. ಇದು ನನಗೆ ಅವನ ದೇಸಿತನಕ್ಕೆ ಬಹಳ ದೊಡ್ಡ ಉದಾಹರಣೆ. ನಾನು ಬೆಳೆದ ಮಣ್ಣನ್ನ, ನಾನು ನಿಂತಿರುವ ನೆಲವನ್ನ ನಾನು ಬಿಡೋದಿಲ್ಲ ಅಂತ ಅವನು ದೇವಚಂದ್ರ ಅಲ್ಲಿ ಹೇಳ್ತಾನೆ. ಅವನು ಬರೆದಿದ್ದು 11 ಚಾಪ್ಟರ್ಸ್. ಆ 11 ಚಾಪ್ಟರ್ಗಳನ್ನು ತಗೊಂಡು ಹೋಗಿ ಮೈಸೂರಿನ ಅರಮನೆಯಲ್ಲಿದ್ದಂತ ಹಿರಿಯ ರಾಣಿಗೆ ಅದನ್ನು ಕೊಡ್ತಾನೆ, ದೇವಿರಾಂಬೆ. ಆ ದೇವಿರಾಂಬೆ ಅದನ್ನು ನೋಡಿದ್ಮೇಲೆ ದೇವಿರಾಂಬೆ, ಇಲ್ಲಿ ಮೈಸೂರಿನ ಇದ್ರ ಬಗ್ಗೆ ಇನ್ನಷ್ಟು ನೀನ್ ಬರೆಯಪ್ಪ, ನೀನು ನಮ್ಮ ಯದುವಂಶದ ಬಗ್ಗೆ, ಮೈಸೂರಿನ ಮಹಾರಾಜರ ಬಗ್ಗೆ ಬರಿ ಅಂತೆಲ್ಲ ಹೇಳಿದಾಗ ಅವನು ಇನ್ನೊಂದು 2 ಚಾಪ್ಟರ್ಗಳಲ್ಲಿ ವಿಶೇಷವಾಗಿ ಕರ್ನಾಟಕದ ಇತಿಹಾಸವನ್ನೆಲ್ಲ ಅವನು ಸೇರಿಸ್ಬಿಟ್ಟು ಇದರಲ್ಲಿ ಅವನು ಹೇಳ್ತಾನೆ. ಇದು ರಾಜಾವಳಿ ಕಥಾಸಾರದ ಒಂದು ಹಿನ್ನೆಲೆ. ಅಂದ್ರೆ ದೇವಚಂದ್ರನಿಗೆ ಸಿಕ್ಕಿದ್ದು ಏನ್ ಹೇಳ್ಬೋದು, ಈ ಮೆಕೆನ್ಸಿ ಮತ್ತು ದೇವಿರಾಂಬೆ ಇವರ ಒಂದು ಸಂಪರ್ಕದಿಂದ ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇದ್ದಂತಹ ಒಂದು ವಾತಾವರಣದಿಂದ ಅವನಿಗೆ ಬರೆಯಕ್ಕಾಯ್ತು. ಇಷ್ಟಾದ್ರೂ ಅವನಿಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ನ ಮೀಟ್ ಮಾಡಕ್ ಆಗ್ಲಿಲ್ಲ. ಅವನಿಗೆ ದೊಡ್ಡ ಆಸೆ ಇದ್ದಿದ್ದು ರಾಜರನ್ನ ಮೀಟ್ ಮಾಡಿ ಅವ್ರಿಗೆ ನಾನು ನನ್ನ ಪುಸ್ತಕವನ್ನ ವಶಪಡಿಸ್ಬೇಕು. ಆದ್ರೆ ನಮ್ಗೆಲ್ಲ ಗೊತ್ತಿರುವಂತ ಅಷ್ಟೊತ್ತಿಗಾಗಲೇ 3ನೇ ಮೈಸೂರು ಯುದ್ಧ ಆಗಿ ಇವ್ರನ್ನ ಒಂದು ಹಾಗೆ ನೆಪಕ್ಕೆ ಒಂದು ಪಟ್ಟವನ್ನು ಕಟ್ಟಿ ಒಬ್ಬ ರೆಸಿಡೆಂಟ್ ಅನ್ನು ಇಟ್ಬಿಟ್ಟು ಮೈಸೂರಿನ ರಾಜ್ಯದಲ್ಲಿ, ಅಂದ್ರೆ ಹಳೆ ಕಾಲದ ಮೈಸೂರು ಸಂಸ್ಥಾನದಲ್ಲಿ ಆ ರೆಸಿಡೆಂಟ್ ಮೂಲಕ ಬ್ರಿಟಿಷರು ಆಳ್ವಿಕೆಯನ್ನ ಮಾಡ್ತಿದ್ರು. ಆ ಸಮಯದಲ್ಲಿ ಹುಟ್ಟಿದಂತಹ ಕೂಸು ಈ ದೇವಚಂದ್ರ. ಹಾಗಾಗಿ ಅವನು 1770ರಿಂದ ಸುಮಾರು 1841-42 ಈ ಕಾಲದ ತನಕ ಅವನು ಇದ್ದ ಅಂತ ಅವನ ಪುಸ್ತಕದಿಂದ ನಮಗೆ ಸಿಗತ್ತೆ. ಸೊ ರಾಜಾವಳಿ ಕಥಾಸಾರವನ್ನು ಹೇಗೆ ನೋಡ್ಬೋದು ಅಂತ ಹೇಳಿದ್ರೆ, ಇದನ್ನ ನೀವು ಬೇರೆ ಬೇರೆ ನೆಲೆಗಳಲ್ಲಿ ನೋಡೋದಿಕ್ಕೆ ಸಾಧ್ಯವಿದೆ. ಈ ಉದಾಹರಣೆಗೆ ಅವನು ಬರೆದಿರುವಂತ ಶಾಸನಗಳನ್ನ ಇಟ್ಕೊಂಡು ರಾಜಾವಳಿ ಅವನು ಬರೆದಿರೋದೊಂದು ಅವನ ಗ್ರಂಥದಲ್ಲಿ ಬರುವ ಶಾಸನಗಳನ್ನ ಆಧಾರವಾಗಿ ಇಟ್ಕೊಂಡು ನೀವು ರಾಜಾವಳಿ ಕಥಾಸಾರವನ್ನ ನೋಡ್ಬೋದು. ಆಮೇಲೆ ಮಲೆಯೂರಿನ ವಿದ್ವತ್ ಇದೆಯಲ್ಲ, ಅಂದ್ರೆ ಕರ್ನಾಟಕದಲ್ಲಿ ಈಗ ವಿದ್ವತ್ತಿಗೆ ಜಾಗಗಳು ಅಂತ ಯಾವ್ದೋ ಬೆಂಗಳೂರಂತೆ, ಮೈಸೂರಂತೆ, ಕೆಲವು ಭಾಗಗಳನ್ನ ಧಾರವಾಡವಂತೆ ಹಾಗೆ ಈಗ ಗುರುತಿಸುವಂತೆ ಹಿಂದಿನ ಕಾಲದಲ್ಲಿ ಕೆಲವು ವಿದ್ವತ್ ಕೇಂದ್ರಗಳಿದ್ವು ಕರ್ನಾಟಕದಲ್ಲಿ. ನಮಗೆ ಕೆಲವು ಅಗ್ರಹಾರಗಳು, ಕೆಲವು ವಿದ್ವತ್ ಕೇಂದ್ರಗಳಿದ್ವು. ಆ ರೀತಿಯಾಗಿ ಮಲೆಯೂರು ಒಂದು ವಿದ್ವತ್ ಕೇಂದ್ರ ಆಗಿತ್ತು. ಮಲೆಯೂರು ಆಸ್ ಎ ಸೆಂಟರ್ ಆಫ್ ಎಜುಕೇಶನ್, ಸೆಂಟರ್ ಆಫ್ ಸ್ಕಾಲರ್ಸ್ ಅನ್ನೋದು ಹೆಚ್ಚು ಇನ್ನೂ ಹೈಲೈಟ್ ಆಗಿಲ್ಲ ನಮ್ಮ ಇತಿಹಾಸದ ಅಧ್ಯಯನಗಳಲ್ಲಿ. ನಾನು ನೋಡಿದದ್ದು ಇದ್ರೆ ಅದನ್ನ ಹೇಳ್ಬೋದು, ಅದಕ್ಕೆ ಸಂಬಂಧಪಟ್ಟವ್ರು ಹೇಳ್ಬೋದು. ಆಮೇಲೆ ಮಲೆಯೂರಿನ ಬಗ್ಗೆ ಕೆಲವು ಮಾತು ಹೇಳಬೇಕು ಅಂತ ಹೇಳಿದ್ರೆ, ನಾನು ಹೇಳ್ತಿರೋದು ಮಲೆಯೂರು ಯಾವ್ದು ಅಂದ್ರೆ ಚಾಮರಾಜನಗರದ ಹತ್ರ. ನೀವು ನಂಜನಗೂಡಿಂದ ಬಸ್ನಲ್ಲಿ ಅಥವಾ ಟಾರ್ ರೋಡ್ ರೂಟಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಚಾಮರಾಜನಗರ ಬರಕ್ ಮುಂಚೆ ಬಲಗಡೆಗೆ ಕನಕಗಿರಿ ಕ್ಷೇತ್ರ ಅಂತ ಇದೆ. ಅಲ್ಲಿಗೆ ನೀವು ಒಂದಷ್ಟು ದೂರ ಹೋದ್ರೆ ಮೊದಲು ನಿಮ್ಗೆ ಹಳ್ಳಿ ಸಿಗುತ್ತೆ, ಹಳ್ಳಿ ಆದ್ಮೇಲೆ ಬೆಟ್ಟ ಸಿಗುತ್ತೆ. ದೊಡ್ಡದು ಊರೊಳಗಡೆ ಒಂದು ಆದಿನಾಥನ್ ಬಸ್ತಿ ಇದೆ. ಅದು ಎಷ್ಟು ದೊಡ್ಡ ಬಸ್ತಿ ಇದೆ ಅಂದ್ರೆ ಸುಮಾರು ಒಂದು 500-600 ಜನ ಕೂತ್ಕೋಬಹುದು ಅಲ್ಲಿ. ಅಷ್ಟು ಜನ ಕೂತ್ಕೊಳ್ಳೋ ಅಂತಂದ್ರೆ ಊರಿನಲ್ಲಿ ಜೈನರು ಇವತ್ತು ತುಂಬಾ ಮೈನಾರಿಟಿ, ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಅಲ್ಲಿ. ಸೊ ಕುರುಬ ಜಾತಿಯವರು, ಇನ್ನು ಬೇರೆ ಬೇರೆ ಜಾತಿಯವರು ಅಲ್ಲಿ ಇವತ್ತು ಜೀವನವನ್ನ ಮಾಡ್ತಾ ಇದ್ದಾರೆ. ಆ ಕಾಲದಲ್ಲಿ ಅದು ಎಷ್ಟು ಜೈನ ಬಾಹುಳ್ಯವನ್ನ, ಜನಸಂಖ್ಯಾ ಬಾಹುಳ್ಯವನ್ನ ಇರಬೇಕು, ಇಲ್ಲ ಅಂತಿದ್ರೆ ಅಷ್ಟೊಂದು ದೊಡ್ಡ ಪ್ರಾಂಗಣ ಇರುವಂತಹ, ಅಷ್ಟು ದೊಡ್ಡ ಹಜಾರ ಇರುವಂತಹ ದೇವಾಲಯವನ್ನ ಅವ್ರು ಏನಕ್ಕೆ ನಿರ್ಮಾಣ ಮಾಡ್ತಾ ಇದ್ರು. ಅಲ್ಲಿ ದೇವಚಂದ್ರನ ವಂಶಸ್ಥರು ಇವತ್ತು ಕೂಡ ವಾಸ ಮಾಡ್ತಾರೆ. ಅವರು ಶಿಕ್ಷಕ ವೃತ್ತಿಯಲ್ಲಿ ಮಾಡಿ ಇದ್ದಾರೆ. ಅವರಲ್ಲಿ ನಮ್ಮಲ್ಲಿ ಅನೇಕ ಮನೆಗಳಲ್ಲಿ ಇರುವಂತೆ ಪ್ರತಿ
ಆಲ್ಟರ್ನೇಟಿವ್ ತಲೆಮಾರಿಗೆ ಅಜ್ಜನ ಹೆಸರನ್ನ ಇಡುವಂಥದ್ದು. ಅಜ್ಜನ ಹೆಸರು ಮೊಮ್ಮಗನಿಗೆ ಇಡುವಂತೆ ಈಗ ದೇವಚಂದ್ರನ ಹೆಸರಿಟ್ಕೊಂಡಿರುವಂಥವ್ರು ಅವ್ರ ಫ್ಯಾಮಿಲಿ ಇದ್ದಾರೆ. ಅವರನ್ನು ಕೂಡ ನಾನು ಹಿಂದೆ ರಿಸರ್ಚ್ ಮಾಡೋಕೆ ಹೋದಾಗ ಭೇಟಿ ಮಾಡಿದ್ದೀನಿ. ಆ ಮಲಿಯೂರಿನಲ್ಲಿ ನಮಗೆ 14ನೇ ಶತಮಾನದಲ್ಲಿ ಸಿಗುವಂತ ಒಂದು ಶಾಸನದಲ್ಲಿ ನಯಕೀರ್ತಿ ವ್ರತಿಯ ಶಿಷ್ಯ ಬಾಹುಬಲಿ ಪಂಡಿತರ ಬಗ್ಗೆ ಉಲ್ಲೇಖ ಬರುತ್ತೆ. ಅಂದ್ರೆ ಅದು ವಿದ್ವತ್ ಕೇಂದ್ರ ಅನ್ನಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ, ಒಂದು ಉದಾಹರಣೆ. ಅವ್ರ ಬಗ್ಗೆ ಏನ್ ಹೇಳುತ್ತೆ ಆ ಶಾಸನ ಅಂದ್ರೆ, ಕೋಟ್, ಸಕಲ ವಿದ್ಯಾ ಚಕ್ರವರ್ತ್ಯಾಹ್ವಯಂ ದ್ವಯ ಭಾಷಾ ಕವಿತಾ ತ್ರಿನೇತ್ರನ್ ಉರು ಹೋರಾಶಾಸ್ತ್ರ ಸರ್ವೈಂಕಂ ನಯಯೋಕ್ತಂ ಅನ್ನುವ ಮಾತು ಅವ್ರ ಬಗ್ಗೆ ಬರುತ್ತೆ. ಅದೇ ತರ 19ನೇ ಶತಮಾನದ ಮತ್ತೊಂದು ಮಲಿಯೂರಿನ ಶಾಸನ ದೇಶೀಗಣದ ಭಟ್ಟಾಕಳಂಕರನ್ನ ವಿಭ್ರಾಜಿತಂ ಸತ್ಕಲಾರಾಮಂ ಭಟ್ಟಾಕಳಂಕ ಮುನಿಪಂ ತ್ರೈಲೋಕ್ಯ ಸಂಪೂಜಿತಂ ಅಂತ ಗಣದ ಭಟ್ಟಾರಕರನ್ನ ಹೇಳುತ್ತೆ. ಅವರನ್ನು ಕುರಿತು ಇದರಿಂದ ಆ ಕಾಲದಲ್ಲಿ ವಿದ್ವತ್ತಿಗೆ ಮನ್ನಣೆ ಇತ್ತು ಅಂತ 14 ಮತ್ತು 19ನೇ ಶತಮಾನದ ಈ 2 ಶಾಸನಗಳ ಮೂಲಕ ಬಾಹುಬಲಿ ಪಂಡಿತರ ಮತ್ತು ದೇಶೀಗಣದ ಭಟ್ಟಾಕಳಂಕರ ವರ್ಣನೆಯ ಉಲ್ಲೇಖ ಬರುವುದರ ಮೂಲಕ ನಾವು ಖಚಿತಪಡಿಸ್ಕೊಳ್ಬಹುದು. ಆದ್ರೆ ಈ ಬಾಹುಬಲಿ ಪಂಡಿತರಾಗ್ಲಿ ಭಟ್ಟಾಕಳಂಕರಾಗ್ಲಿ ಮಲಿಯೂರ್ನವರೇ ಅಂತ ಹೇಳಕ್ಕೆ ನಮ್ಗೆ ಏನು ಹೆಚ್ಚಿನ ಆಧಾರಗಳು ಇಲ್ಲ. ಮಲಿಯೂರ್ ಶಾಸನದ ಹೆಸರು ಬಂದಿದೆ ಅಷ್ಟೇ. ಆದ್ರೆ ದೇವಚಂದ್ರನ್ಗೂ ಮುಂಚೆ ಮಲಿಯೂರ್ನಲ್ಲಿ ನಮ್ಗೆ ಬೇರೆ ಬೇರೆ ಜೈನ ಕವಿಗಳು ಜೈನ ಚಿಂತಕರು ಆಗೋಗಿದ್ರು ಅನ್ನುವಂಥ ಉಲ್ಲೇಖಗಳು ಸಿಗತ್ತೆ. ಉದಾಹರಣೆಗೆ ಮಲಿಯೂರ್ನಲ್ಲಿ 1627ರಲ್ಲಿ ಕ್ರಿಸ್ತಶಕ ಮಲಿಯೂರಿನ ಪದ್ಮಣ ಪಂಡಿತ ಅಂತ ಒಬ್ಬ ವಿದ್ವಾಂಸರಿದ್ರು. ಅವರು ಮೈಸೂರಿನ ಐವಡಿ ಚಾಮರಾಜ ಒಡೆಯರ ಕಾಲದಲ್ಲಿ ಇದ್ದಂಥವ್ರು. ಅವ್ರು 24 ಅಧ್ಯಾಯಗಳಲ್ಲಿ ಹಯಸಾರ ಸಮುಚ್ಚಯ ಅನ್ನುವಂಥ ಒಂದು ಅಶ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕೃತಿಗಳನ್ನ ಬರೆದಿದ್ದಾರೆ. ಇನ್ನೊಂದು ಚಾಮರಾಜೀಯ ಅಂತ ಇರುವಂತ ಹೆಸರು ಇರುವಂತ ಇನ್ನೊಂದು ಕೃತಿ ಕೂಡ ಅವ್ರದ್ದು ಸಿಗತ್ತೆ. ಆಮೇಲೆ ಸ್ವಲ್ಪ ಮುಂದಕ್ಕೆ ಹೋಗೋದಾದ್ರೆ ಹಿಂದೆ ವೆಂಕಟ ಸುಬ್ಬಯ್ಯನವರು ಅವ್ರ ಬಗ್ಗೆ ಬರೀತಾ ಪ್ರಸಿದ್ಧ ಇತಿಹಾಸಕಾರರು, ಕರ್ನಾಟಕದ ಕವಿಚರಿತೆಗೆ ದೊಡ್ಡ ಕೊಡುಗೆಯನ್ನ ಕೊಟ್ಟಂಥವ್ರು ಆರ್ ನರಸಿಂಹಾಚಾರ್ಯರ ಜೊತೆಯಲ್ಲಿ. ಆ ಅಂಬಳೆ ವೆಂಕಟ ಸುಬ್ಬಯ್ಯನವ್ರು ಹೇಳ್ತಾರೆ, ಭಟ್ಟಾಕಳಂಕರ ಬೀಳಿಗೆಯ ಶಾಸನ ಮತ್ತು ವಿದ್ಯಾನಂದರ ಸಂಸ್ಕೃತ ಗ್ರಂಥ ಪ್ರಾಯಶ್ಚಿತ್ತದ ಕನ್ನಡ ಟೀಕುಗಳನ್ನು ಆಧರಿಸಿ ಶ್ರುತಕೀರ್ತಿ ಎಂಬ ಜೈನ ಮುನಿಯ ಗುರು ಪರಂಪರೆಯನ್ನು ಅವರು ಗುರುತಿಸ್ತಾರೆ. ಶ್ರುತಕೀರ್ತಿಯ ವಿಜಯಕುಮಾರಿ ಚರಿತೆಯ ಸಂಪಾದಕರು ಹೇಳ್ತಾರೆ, ಶ್ರುತಕೀರ್ತಿ ಕನಕಗಿರಿಯ ವಿಜಯಕೀರ್ತಿಗಳ ಪ್ರಶಿಷ್ಯನಾಗಿರುವುದರಿಂದ ಈತನು ಅದೇ ಸ್ಥಳಕ್ಕೆ ಅಂದ್ರೆ ಮಲಿಯೂರಿಗೆ ಸೇರಿದವನು ಅಂತ ಹೇಳ್ತಾರೆ. ಅಂದ್ರೆ ವಿಜಯಕುಮಾರಿ ಚರಿತೆ ಬಗ್ಗೆ ಹೇಳಬೇಕು ಅಂದ್ರೆ ಮೊದಲು ಶ್ರಾವಕನಾಗಿದ್ದು ನಂತರ ಸನ್ಯಾಸ ದೀಕ್ಷೆಯನ್ನು ಪಡೆದ ಶ್ರುತಕೀರ್ತಿಯ ಕಾಲ ಕ್ರಿಸ್ತಶಕ 1567. ಬಸವಣ್ಣನನ್ನು ವಿವಾಹವಾಗುವ ಪ್ರಸ್ತಾಪವನ್ನು ತಿರಸ್ಕಾರ ಮಾಡಿ ಬ್ರಹ್ಮಚರ್ಯ ದೀಕ್ಷೆಯನ್ನು ಸ್ವೀಕರಿಸಿದ ವಿಜಯಕುಮಾರಿ ಅನ್ನುವಂಥ ಒಬ್ಬ ಜೈನ ಕನ್ಯೆಯನ್ನ ಆಕೆ ಮುಂದೆ ಸನ್ಯಾಸಿನಿಯಾಗುವಂತ ಕಥೆಯನ್ನು ಕುರಿತು ಇರುವಂತ ಒಂದು ಸಾಂಗತ್ಯದ ಕೃತಿ ಇದು. ಇದು ಬೇರೆ ರೀತಿಯಲ್ಲಿ ನಮ್ಮ ವಚನ ಚಳವಳಿಯನ್ನ ವಚನ ಸಾಹಿತ್ಯವನ್ನು ನೋಡೋದಕ್ಕೆ ಪ್ರೇರೇಪಿಸುತ್ತೆ. ಯಾವುದು? ವಿಜಯಕುಮಾರಿ ಚರಿತೆ ಅನ್ನುವಂಥದ್ದು. ಅದು 1305 ಪದ್ಯಗಳಿದೆ. ಅದರಲ್ಲಿ 580 ಸಾಂಗತ್ಯಗಳಲ್ಲಿ ವಿಜಯಕುಮಾರಿ ಕಥೆ ಇದೆ. 725 ಮುಂದಿನ ಸಾಂಗತ್ಯ ಪದ್ಯಗಳಲ್ಲಿ ಬಸವಣ್ಣವ್ರ ಬಗ್ಗೆ ಕಥೆಗಳಿದೆ. ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ ಮಲಿಯೂರು ಜೈನ ಧರ್ಮ ಸಂಸ್ಕೃತಿಗಳ ಅಸ್ತಿತ್ವದೊಂದಿಗೆ ಗ್ರಂಥ ರಚನೆಗೆ ಅವಕಾಶವಿದ್ದಂಥ ಒಂದು ಊರು ಆಗಿತ್ತು ಅಂತ ಗೊತ್ತಾಗಿತ್ತು. ಆಮೇಲೆ ಕರ್ನಲ್ ಮೆಕೆನ್ಸಿ ಬಂದಿದ್ದ ಅಂತ ಹೇಳಿದ್ನಲ್ಲ, ಅವನು ಮಲಿಯೂರು ವಿಸಿಟ್ ಮಾಡಿದ್ದ. ಈ ಕರ್ನಲ್ ಮೆಕೆನ್ಸಿ ಅವನು ಮಲಿಯೂರಿಗೆ ಬಂದಿದ್ದ. ಅದನ್ನು ದೇವಚಂದ್ರನೇ ಹೇಳ್ತಾನೆ ರಾಜಾವಳಿ ಕಥಾಸಾರದಲ್ಲಿ, ಕೋಟ್, ರಕ್ತಾಕ್ಷಿ ಸಂವತ್ಸರ ಆಶ್ವಯುಜದಳ್ ಸೀಮೆ ಪೈಮಾಸಿಯಂ ಮಾಡಲ್. ಸೀಮೆ ಪೈಮಾಸಿಯಂ ಅಂದ್ರೆ ಸೀಮೆಯನ್ನು ಅಳೆಯಲು ಪೈಮಾಸಿ ಮಾಡಲ್. ಮೆಕಂಜಿ ಸರ್ದಾರಂ ಲಕ್ಷ್ಮಣರಾಯಂ ವೆರಸು. ಅವನು ಮತ್ತೆ ಲಕ್ಷ್ಮಣರಾಯ ಇಬ್ರು ಸೇರ್ಕೊಂಡು ಬಂದಲ್ಲಿ ಕನಕಗಿರಿಗೆ ಬಂದು ಎನ್ನಂ ಸ್ಥಳ ಪುರಾಣ ಮುಂಟೆ ಎಂದು ಕೇಳುವುದು. ನಿನ್ನತ್ರ ಬಂದು ಸ್ಥಳ ಪುರಾಣ ಇದೆಯಾ? ಯಾಕೆಂದ್ರೆ ಮೆಕೆಂಜಿ ಅನೇಕ ಕೈಫಿಯತ್ಗಳನ್ನು ಬರೆದರು, ನಮಗೆ ಗೊತ್ತಿದೆ. ಈ ಘಟನೆಯ ಮೂಲಕ ಓರಿಯೆಂಟಲ್, ನಾನ್ ಬರೆದಿರೋ ಮಾತು, ಓರಿಯೆಂಟಲ್ ವಿದ್ವತ್ ಪರಂಪರೆಯು ಆರಂಭಗೊಂಡಿದ್ದ ಕಾಲದಲ್ಲೇ ಮಲಿಯೂರು ಕನಕಗಿರಿ ಪ್ರದೇಶವು ವಿದೇಶಿ ವಿದ್ವಾಂಸರೊಬ್ಬರ ಆಸಕ್ತಿಯನ್ನು ಸೆಳೆಕೊಂಡಿತ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಅಂದ್ರೆ
ಈ ದೇವಚಂದ್ರ ಇದಾನಲ್ಲ, ಅವನ ಮನೆಯಲ್ಲೇನೆ ಒಂದು ವಿದ್ವತ್ತಿನ ವಾತಾವರಣ ಇತ್ತು. ಅವನ ಬಗ್ಗೆ ಅವನ ಇಂಟೆಲೆಕ್ಚುಯಲ್, ಅವನ ಸ್ಕಾಲರ್ಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳೋದಾದ್ರೆ ಮುಂದಕ್ಕೆ ಅವ್ನಿಗೆ ಹ್ಯಾಕ್ ಬಂತು ಇಷ್ಟೊಂದು ರೋಚಕವಾದ ಇತಿಹಾಸದ ಪುಸ್ತಕವನ್ನ ಬರೆಯೋದಿಕ್ಕೆ ಆಸಕ್ತಿ ಬಂತು ಅಂದ್ರೆ, ಅವನ ಫ್ಯಾಮಿಲಿಯಲ್ಲೇನೆ ಒಂದು ರೀತಿಯಲ್ಲಿ ವಿದ್ವಾಂಸರು ಇದ್ರು. ಅವನು ಶ್ರೀವತ್ಸ ಗೋತ್ರದವನು. ಅವನು ತನ್ನ ಕುಟುಂಬದಲ್ಲಿ ಆ ರೀತಿ ಇದ್ರು ಅಂತ ಹೇಳಿ, ಉದಾಹರಣೆಗೆ ಅವ್ರ ಅಣ್ಣಂದ್ರು ಚಂದ್ರಯ್ಯ ಅಂತ ಒಬ್ಬ ಅಣ್ಣ, ಪದ್ಮರಾಜ ಅಂತ ಒಬ್ಬ ಅಣ್ಣ. ಈ ಚಂದ್ರಯ್ಯ ಪದ್ಮರಾಜರ ಜೊತೆಯಲ್ಲಿ ನಾನು ಅನೇಕ ಶಾಸ್ತ್ರಗಳನ್ನು ಓದಿದ್ದೆ, ಲೌಕಿಕ ಪಾರಮಾರ್ಥಿಕ ಗ್ರಂಥಗಳನ್ನು ಅಭ್ಯಾಸ ಮಾಡಿದ್ದೆ, ತತ್ವ, ನೀತಿ, ವೈದ್ಯ, ಜ್ಯೋತಿಷ, ಮಂತ್ರವಾದ ಇತ್ಯಾದಿ ವಿದ್ಯೆಗಳನ್ನು ಕಲಿತುಕೊಂಡು ಬೆಳೆದಿದ್ದೆ ಅನ್ನೋ ಮಾತನ್ನ ದೇವಚಂದ್ರ ಹೇಳ್ತಾನೆ. ದೇವಚಂದ್ರನ ಇವಾಗ ಸಿಕ್ಕಿರುವಂತ ಕೃತಿಗಳನ್ನು ಅಭ್ಯಾಸ ಮಾಡಿದಾಗ, ರಾಜಾವಳಿ ಕಥಾಸಾರವನ್ನ ಓದಿದಾಗ ಏನ್ ಅನ್ಸತ್ತೆ ಅಂದ್ರೆ, ಏನ್ ತಿಳಿಯತ್ತೆ ಅಂದ್ರೆ, ಬರೀ ಅನ್ಸತ್ತೆ ಇಲ್ಲ, ಏನ್ ತಿಳಿಯತ್ತೆ ಅಂದ್ರೆ, ಬಾಲ್ಯದಲ್ಲಿ ಅವನು ಕಲಿತ ವಿದ್ಯೆಗಳು ಅವನ ಸಾಹಿತ್ಯ ನಿರ್ಮಾಣದಲ್ಲಿ ಪ್ರಾಯಃ ಅವನ ಜೀವನೋಪಾಯವಾಗಿ ಕೂಡ, ಅಂದ್ರೆ ಅದರಲ್ಲಿ ಬಂದಂತಹ ಮಂತ್ರವಿದ್ಯೆ, ದೇವಸ್ಥಾನದಲ್ಲಿ ಪಂಚಾಂಗವನ್ನು ನೋಡುವಂಥದ್ದು, ದೇವರ ಪೂಜೆಯನ್ನ, ಅಂದ್ರೆ ತೀರ್ಥಂಕರನ ಪೂಜೆಯನ್ನು ಮಾಡುವಂಥದ್ದು, ಈ ರೀತಿಯ ಪೌರೋಹಿತ್ಯಕ್ಕೂ ಉಪಯೋಗ ಬಂತು. ಮತ್ತು ಐತಿಹಾಸಿಕ ಸಾಹಿತ್ಯದ ಕೃತಿಗಳ ರಚನೆಗೂ ಕೂಡ ಉಪಯೋಗ ಬಂತು ಅಂತ ಹೇಳ್ಬೋದು. ಇದೇ ಸಮಯದಲ್ಲಿ ಹೇಳ್ಬೇಕಾದ ಇನ್ನೊಂದು ಮಾತು, ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಬಹಳ ಮುಖ್ಯ ಕವಿಗಳಲ್ಲಿ ಒಬ್ಬ, ಕನ್ನಡದ ಸಾಹಿತ್ಯದಲ್ಲಿ ಮತ್ತೆ ಉಲ್ಲೇಖವಾಗುವ ಪೂಜ್ಯಪಾದರು. ಆ ಪೂಜ್ಯಪಾದರ ಬಗ್ಗೆ ಇನ್ನೊಂದು ಕಂಪ್ಲೀಟ್ ಆಗಿರುವಂತಹ ಜೀವನ ಚರಿತ್ರೆಯನ್ನೇ ಬರೆದಿದ್ದಾರೆ. ಪೂಜ್ಯಪಾದ ದೊಡ್ಡ ಜೈನ ಮುನಿ, ಇಟ್ಸ್ ಎ ಗ್ರೇಟ್ ಜೈನ ಮುನಿ. ಅವರ ಬಗ್ಗೆ ಪೂಜ್ಯಪಾದ ಚರಿತೆ ಅಂತ ಬರೆದಿದ್ದಾರೆ. ಅದು ಕೂಡ ಅಚ್ಚಾಗಿದೆ, ಮೈಸೂರು ವಿಶ್ವವಿದ್ಯಾಲಯದಿಂದ ಅದು ಕೂಡ ಅಚ್ಚಾಗಿದೆ. ಅದರಲ್ಲೂ ಕೂಡ ಅನೇಕ ಸ್ವಾರಸ್ಯಕರ ವಿಷಯಗಳು ಬರುತ್ತೆ. ಇವನ ಕೃತಿಯನ್ನು ನೋಡಿದ್ರೆ ನಾವೇನ್ ಹೇಳ್ಬೋದು, ಅವನ ಕಾಲದಲ್ಲಿ ದೇಸಿ ಶಿಕ್ಷಣ ಪದ್ಧತಿ ಅಂದ್ರೆ ಇಂಡಿಜಿನಸ್ ಎಜುಕೇಶನ್ ಸಿಸ್ಟಮ್ ಅನ್ನುವುದು ಗಟ್ಟಿಯಾಗಿತ್ತು ಮಲೆಯೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಅನ್ನುವುದನ್ನು ನಾವು ಹೇಳ್ಬೋದು. ಇವರ ಅಣ್ಣರಲ್ಲಿ ಒಬ್ಬ ಅಣ್ಣ ಚಂದ್ರಪಾರ್ಯ ಆಜನ್ಮ ಬ್ರಹ್ಮಚಾರಿಯಾಗಿ ಕೌಟುಂಬಿಕ ಜೀವನದ ಗೋಜಲುಗಳಿಗೆ ಸಿಕ್ಕಾಕೊಳ್ಳದೆ ಜನ್ಮ ಬ್ರಹ್ಮಚಾರಿಯಾಗಿ 24 ವರ್ಷ ಜೀವನ ಮಾಡಿದ್ದ. ಅವನ ಬಗ್ಗೆ ತುಂಬಾ ಒಳ್ಳೆ ಮಾತುಗಳನ್ನ ದೇವಚಂದ್ರ ಹೇಳ್ತಾನೆ. ಒಂದು ಆಧ್ಯಾತ್ಮಿಕವಾದ ಛಾಯೆ ಇರುವ ಮಾತುಗಳನ್ನ ಹೇಳ್ತಾನೆ. ಆ ಮಾತುಗಳು ಏನಂದ್ರೆ, ಏಕಭುಕ್ತಿಯಿಂದ ಆದ ಆತ್ಮಶ್ರದ್ಧೆಯಿಂದ 24 ವರ್ಷ ಮಿರ್ದು ಶುಭ ಪರಿಣಾಮದೊಳಗೆ ಕಾಲಂಗಡ್ಡಂ. ಅಂದ್ರೆ ಚಂದ್ರಪಾರ್ಯ ಯಾವ ರೀತಿ ಒಂದು ಆಧ್ಯಾತ್ಮಿಕವಾದ ಸಾಧನೆಯನ್ನ ಮಾಡ್ತಾ ಇದ್ದ ಅನ್ನೋದನ್ನ ಹೇಳ್ತಾನೆ. ಅವನ ಅಣ್ಣ ಇನ್ನೊಬ್ಬ ಪದ್ಮರಾಜ, ಅವನು ಗೃಹಸ್ಥ ಜೀವನವನ್ನ ನಡೆಸ್ತಿದ್ದ. ಹೀಗೆ ಒಬ್ಬ ಅಣ್ಣ ಸನ್ಯಾಸಿ ಅಂತ ಹೇಳದೆ ಹೋದ್ರು ಅವನ ಒಂದು ಆಧ್ಯಾತ್ಮಿಕ ಜೀವನವನ್ನು ನಡೆಸಿದ್ದ, ಮತ್ತು ಇನ್ನೊಬ್ಬ ಅಣ್ಣ ಅವನ ಲೌಕಿಕ ಜೀವನವನ್ನು ನಡೆಸಿದ. ಅಂದ್ರೆ ಇವೆಲ್ಲವೂ ಅವನ ಬಗ್ಗೆ ಬಾಲ್ಯದಲ್ಲಿ ಸಿಗುವಂತ, ಅವನ ಬಾಲ್ಯದ ಬಗ್ಗೆ ಅಥವಾ ಅವನ ಕುಟುಂಬದ ಬಗ್ಗೆ ಸಿಗುವಂತ ಚಿತ್ರಣಗಳು. ಇವನಿಗೆ ಕೆಲವರು ಅವನ ಬುದ್ಧಿಶಕ್ತಿಯನ್ನ ಗಮನಿಸಿರುವಂತವ್ರು ಮೈಸೂರಿನಲ್ಲಿದ್ರು. ಅದರಲ್ಲಿ ಒಬ್ಬ ಮೈಸೂರಿನ ವೈದ್ಯ ಸೂರಿಪಂಡಿತ ರಾಜಾವಳಿ ಕಥಾಸಾರದ ರಚನೆಗೆ ಮೆಕೆನ್ಸಿಯಷ್ಟು ಮತ್ತು ರಾಣಿಯಷ್ಟು ಅಷ್ಟೇ ಮಟ್ಟದಲ್ಲಿ ಪೂರಕವಾಗಿ ಬೆನ್ನೆಲುಬಾಗಿ ನಿಂತವನು. ಅವನ ಸೂರಿಪಂಡಿತನೇ ಇವನಿಗೊಂದು ಪ್ರೇರಕ ಶಕ್ತಿ ಅಂತ ನಾನು ಗುರುತಿಸಕ್ಕೆ ಇಷ್ಟಪಡ್ತೀನಿ. ಈ ಮಲೆಯೂರಿನವನಾದ ದೇವಚಂದ್ರನ ಪಾಂಡಿತ್ಯ ಪ್ರತಿಭೆಗಳನ್ನು ನಂಜನಗೂಡಿನ ವಿದ್ವಾಂಸರು, ಚಾಮರಾಜನಗರದ ವಿದ್ವಾಂಸರು, ಶ್ರೀರಂಗಪಟ್ಟಣದ ವಿದ್ವಾಂಸರು ಮೆಚ್ಚಿಕೊಂಡಿದ್ರು. ಉದಾಹರಣೆಗೆ ಶ್ರೀರಂಗಪಟ್ಟಣದ ರಾಮಶಾಸ್ತ್ರಿ, ಅವನು ವ್ಯಾಕರಣತ್ರಯ ಉಪನ್ಯಾಸ ಸಾಧಕ. ಅವನು ತನ್ನ ಸಮಕಾಲೀನಾದ ದೇವಚಂದ್ರನನ್ನು ಕುರಿತು ಏನ್ ಪ್ರಶಂಸೆ ಮಾಡ್ತಾನೆ ಅಂದ್ರೆ, ಇದು ದೇವಚಂದ್ರನ ಬಗ್ಗೆ ಸಮಕಾಲೀನಾದ ಶ್ರೀರಂಗಪಟ್ಟಣದ ರಾಮಶಾಸ್ತ್ರಿ ಮಾಡುವಂತ ಶ್ಲಾಘನೆ. ಜಯತಿ ಜಿನವರ್ಯೋ ದೇವಚಂದ್ರಾಖ್ಯ ವಿದ್ವಾನ್ ಮಲಯಪುರಿ ನಿವಾಸಿ ಪಾರ್ಶ್ವನಾಥಸ್ಯ ಭಕ್ತ ಸ್ವಜನ ಸುಹಿತಕಾರಿ ಸರ್ವ ಸಂತೋಷ ಭೂಮಿ ನಿಖಿಲ ನಿಗಮ ವೇದಿ ಸರ್ವ ರಾಜ ಪ್ರಪೂಜ್ಯ ಅನ್ನುವ ಮಾತನ್ನ ಅವನ ಬಗ್ಗೆ ಹೇಳ್ತಾರೆ. ಅದೇ ರೀತಿ ಅವನಿಗೆ ಇನ್ನು ಬೇರೆ ವಿದ್ವಾಂಸರುಗಳು ಸಿದ್ಧಾಂತ ವೇದಾಂತ ವಿಚಾರ ದಕ್ಷ ಸದ್ಧರ್ಮ ರಕ್ತಾತ್ಮ ವೇದಾಂತ ರಂಗ ಶ್ರದ್ಧಾಪರ ಸಂತತ ಶುದ್ಧ ತತ್ವೇ ಬುದ್ಧಿರ್ಜಯೋ ವೃದ್ಧಿಯುತ ಅಮರೇಂದು. ದೇವಚಂದ್ರನಿಗೆ ಅಮರೇಂದು ಅಂದ್ರೆ ದೇವಚಂದ್ರನಿಗೆ ಬೇರೆ ಬೇರೆ ಮತಧರ್ಮ ಮತ್ತು ದರ್ಶನಗಳಲ್ಲಿ ನಂಬಿಕೆ ಇರಿಸಿಕೊಂಡಂತ ವಿದ್ವಾಂಸರ ನಡುವೆ
ಸ್ನೇಹ ಮತ್ತು ವಿಶ್ವಾಸಕ್ಕೆ ಕೊರತೆ ಇರಲಿಲ್ಲ. ಅಂದ್ರೆ ದೇವಚಂದ್ರ ಬದುಕಿದ್ದ ಕಾಲದಲ್ಲಿ ಏನೇ ರಾಜಕೀಯದ ಮೇಲಾಟಗಳಿದ್ರೂ ಕೂಡ ಆ ವಿದ್ವತ್ತನ್ನ ಮತ್ತು ಪರಸ್ಪರರ ನಂಬಿಕೆಗಳನ್ನ ಮೆಚ್ಚುವಂತಹ, ಆಧರಿಸುವಂತಹ ಒಂದು ಸೌಜನ್ಯದ, ಸಾಂಸ್ಕೃತಿಕ ಪರಿಸರದ ಆರೋಗ್ಯವಂತ ಸ್ಥಿತಿ ಇತ್ತು ಅನ್ನುವುದು ಬಹಳ ಮುಖ್ಯವಾಗುತ್ತೆ. ಸೊ ಒಂದು ಕಡೆ ಅವನಿಗೆ ದಟ್ಟ ಬಡತನ ಇತ್ತು, ಇನ್ನೊಂದು ಕಡೆ ರಾಜಾಶ್ರಯ ಸಿಗ್ಲಿಲ್ಲ. ಸಾಮಾನ್ಯವಾಗಿ ನಾವು ಹೇಳೋದೇನು ಅಂದ್ರೆ, ಮುದಣ ಅಥವಾ ಬಿ ಎಂ ಶ್ರೀ ಅವ್ರಿಗಿಂತ ಮುಂಚಿನ ಕನ್ನಡದ ಚರಿತ್ರೆಯಲ್ಲಿ, ಸಾಹಿತ್ಯದಲ್ಲಿ ರಾಜಾಶ್ರಯ ಇತ್ತು ಕವಿಗಳಿಗೆ ಅಂತೀವಿ. ಇದು ಪೂರ್ತಿ ಸತ್ಯ ಅಲ್ಲ. ಎಲ್ಲಾ ರೀತಿ ಕವಿಗಳಿಗೂ ಕೂಡ ರಾಜಾಶ್ರಯ ಇರಲಿಲ್ಲ. ಮೈಸೂರಿನಲ್ಲೇನೆ ರಾಜನ ಆಶ್ರಯವನ್ನು ಪಡೆದು ಆಮೇಲೆ ಏನೋ ಒಂದು ಮನಸ್ತಾಪ ಬಂದು ಎಲ್ಲ ಮರ್ಯಾದೆಗಳನ್ನು ರಾಜ ಕಿತ್ತು ಅವನನ್ನು ಆಚೆ ಕಳಿಸಿರುವಂತ ಉದಾಹರಣೆ ಇರುವಂತ ಒಬ್ಬ ಕವಿ 18ನೇ ಶತಮಾನದಲ್ಲಿ ಮೈಸೂರಿನ ಚರಿತ್ರೆನಲ್ಲೇ ಬರ್ತಾನೆ ಒಬ್ಬ ಕವಿ. ದೇವಚಂದ್ರಂಗೆ ಆ ರೀತಿ ಅವಮಾನ ಏನಾಗ್ಲಿಲ್ಲ, ಆದ್ರೆ ಅವನಿಗೆ ರಾಜನ ಯಾವ ಬೆಂಬಲವೂ ನೇರವಾಗಿ ಸಿಗ್ಲಿಲ್ಲ. ಅಂದ್ರೆ ರಾಜನ ಹೆಸರು ಹೇಳ್ಕೊಂಡು ಅವನು ಜೀವನವನ್ನು ಮಾಡಬಹುದು ಅನ್ನುವಂತ ಇದು ಅವನಿಗೆ ಸಿಕ್ಲಿಲ್ಲ ವಾತಾವರಣ. ಇದಿಷ್ಟು ದೇವಚಂದ್ರನ ರಾಜಾವಳಿ ಕಥಾಸಾರದ ಒಂದು ಬ್ಯಾಕ್ಗ್ರೌಂಡ್. ಅವನಿದ್ದಂತ ಕಾಲದಲ್ಲಿ ಕೃಷ್ಣರಾಜ ಭೂಪ ಮನೆಗೆಲ್ಲ ದೀಪ ಅನ್ನುವಂತ ಒಂದು ಹೆಸರನ್ನು ಗಳಿಸಿದಂತಹ ಕೃಷ್ಣರಾಜ ಒಡೆಯರಿದ್ರು. ಅವರ ಆಡಳಿತ ನೋಡಿದ್ದಾನೆ, ಟಿಪ್ಪು ಸುಲ್ತಾನನ ಆಡಳಿತ ನೋಡಿದ್ದಾನೆ, ಅದಾದ ನಂತರದಲ್ಲಿ ಬಂದಂತಹ ಪ್ರೆಸಿಡೆಂಟರ ಆಳ್ವಿಕೆಯನ್ನು ನೋಡಿದ್ದಾನೆ. ಆಗ ಸ್ವಲ್ಪ ಮೈಸೂರು ಮಹಾರಾಜರ ಒಂದು ಮಹತ್ವ ಕಡಿಮೆ ಆಗಿರುವ ಕಾಲವನ್ನು ನೋಡಿದ್ದಾನೆ. ಇದು ಅರಮನೆಗೆ ಸಂಬಂಧಪಟ್ಟ ಸಂಗತಿ ಆಯ್ತು, ಅಂದ್ರೆ ರಾಜಕೀಯದ ಚರಿತ್ರೆ. ಇದಲ್ಲದೆ ಅವನು ಸಾಂಸ್ಕೃತಿಕವಾಗಿ ಈ ನಾಡು ಹೇಗಿತ್ತು ಅನ್ನುವುದನ್ನ ಅವನು ಗಮನಿಸ್ತಾ ಇದ್ದಾನೆ. ಮೈಸೂರಿನ ಸುತ್ತಮುತ್ತಲಿನ ಒಂದು ಸಮೃದ್ಧಿಯ ವಾತಾವರಣದ ಜೊತೆಗೆ ಒಂದು ಕ್ಷೋಭೆಯ ವಾತಾವರಣವನ್ನೂ ಬರೀತಾನೆ. ಯಾಕೆಂದ್ರೆ ಅದು ಸಂಧಿಕಾಲ, ಅದು ಹಳೆಯ ಕಾಲದ ಜೀವನ ಪದ್ಧತಿಗಳೆಲ್ಲ ಹೋಗಿ, ಹಳೆಯ ಶಿಕ್ಷಣ, ಹಳೆಯ ಆರೋಗ್ಯ ಪದ್ಧತಿ, ಹಳೆಯ ಆಡಳಿತ ವ್ಯವಸ್ಥೆ ಎಲ್ಲ ಹೋಗಿ ಬ್ರಿಟಿಷರ ಆಡಳಿತ ಬರುತ್ತಿದ್ದಂತ ಕಾಲ ಆಗಿದ್ದರಿಂದ ಅದನ್ನು ಎಲ್ಲವನ್ನೂ ಅವನು ಗಮನಿಸಿದ್ದಾನೆ. ಅಂದ್ರೆ ಹಳೆ ನೀರಿನ ಜೊತೆಗೆ ಹೊಸ ನೀರು ಬಂದು ಸೇರ್ಕೊಂಡು ಬಗ್ಗಡ ಆಗಿ ಕೆಂಪು ನೀರು ಹರಿಯುತ್ತಲ್ಲ ಮಳೆ ಬಂದಾಗ, ಆ ಬಗ್ಗಡದ ನೀರು, ಆ ಕೆಂಪು ನೀರು ಹರಿಯುವಂತಹ ಕಾಲದಲ್ಲಿ ಅವನು ಚರಿತ್ರೆಯ ಕೆಂಪು ನೀರು ಹರಿಯುವ ಕಾಲದಲ್ಲಿ ಇದ್ದಂತಹ ಮಹತ್ವದ ಲೇಖಕ. ಹಾಗಾಗಿಯೇ ಅದನ್ನು ಅವನು ದಾಖಲಿಸಿರುವ ರಾಜಾವಳಿ ಕಥಾಸಾರ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ತನ್ನ ಕಣ್ಣ ಮುಂದೆ ಹಳೆಯ ವ್ಯವಸ್ಥೆ ಸರಿದೋಗ್ತಿರೋದನ್ನ ನೋಡ್ತಾ ಇದ್ದಾನೆ, ಆ ಬ್ರಿಟಿಷರ ಆಡಳಿತ ವ್ಯವಸ್ಥೆ ಬರ್ತಾ ಇರುವುದನ್ನ ಅವನು ಗಮನಿಸಿದ್ದಾನೆ. ಅವನು ಟಿಪ್ಪುವಿನ ಪತನವನ್ನು ನೋಡ್ತಾನೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಬ್ರಿಟಿಷರಿಗೆ ಪಟ್ಟಗಟ್ಟಿದ್ದು, ಮುಮ್ಮಡಿ ಅವರಿಗೆ ಬ್ರಿಟಿಷರು ಪಟ್ಟಗಟ್ಟಿದ್ದನ್ನು ನೋಡ್ತಾನೆ. ಮುಮ್ಮಡಿ ರಾಜರ ಕಾಲದಲ್ಲಿ ದೋಂಡಿಯಾ ವಾಗ್ ಅವನು ಮಾಡಿದಂತ ಹೋರಾಟಗಳನ್ನ ಅವನು ಮತ್ತೆ ಅದನ್ನು ಅಡಗಿಸಿದ್ದು ಆಡಳಿತ ಯಂತ್ರ ಅದನ್ನು ನೋಡ್ತಾನೆ. ಅತಿವೃಷ್ಟಿಗಳ ಬಗ್ಗೆ ಬರೀತಾನೆ. ರೋಗ ರುಜಿನಗಳು ಬಂದಿತ್ತು ಮೈಸೂರು ಭಾಗದಲ್ಲಿ ಅನ್ನೋದರ ಬಗ್ಗೆ ಬರೀತಾನೆ. ಅಂದ್ರೆ ಒಂದ್ ಕಡೆ ಆಳಿದ ಮಹಾಸ್ವಾಮಿಗಳ ಬಗ್ಗೆ, ಅವರ ವಂಶದ ಬಗ್ಗೆ ಮೆಚ್ಚುಗೆ ಇದೆ, ಇನ್ನೊಂದು ಕಡೆ ಹೊಸ ಆಡಳಿತ ಕ್ರಮದ ಬಗ್ಗೆ ಕೂಡ ಒಂದು ಗುಪ್ತವಾದ ಶ್ಲಾಘನೆಯೂ ಇದೆ. ಅಂದ್ರೆ ಏಕಮುಖಿಯಾದ ಇತಿಹಾಸಕಾರ ಅಲ್ಲ ದೇವಚಂದ್ರ, ಏಕಮುಖಿಯಾದ ಇತಿಹಾಸಕಾರವಲ್ಲ. ಒಂದೇ ರೀತಿ ಇತಿಹಾಸ ಶಾಸನಗಳನ್ನೇ ಇಟ್ಕೊಂಡು ಬರ್ಕೊಂಡು ಹೋಗ್ತಾನೆ, ನಾಣ್ಯಗಳನ್ನೇ ಇಟ್ಕೊಂಡು ಬರ್ಕೊಂಡು ಹೋಗ್ತಾನೆ ಅನ್ನೋಕ್ಕೆ ಆ ಕಾಲದಲ್ಲಿ ಆ ಮೆಥಡ್ ಇನ್ನೂ ಡೆವಲಪ್ ಆಗಿರಲಿಲ್ಲ. ನಮಗೆ ಇವತ್ತು ಯಾವ್ದು ನಮ್ಗೆ ಯುರೋಪಿನಿಂದ ಬಂದಿರುವ ಹಿಸ್ಟ್ರಿ ಬರೆಯುವಂತ ಒಂದು ಮೆಥಡ್ ಇದೆ, ಪ್ರೈಮರಿ ಸೋರ್ಸಸ್ ಅಂತೆಲ್ಲ ಇಟ್ಕೊಂಡು ಇದನ್ನ ಶಾಸನಗಳನ್ನ, ನಾಣ್ಯಗಳನ್ನ, ವಿದೇಶಿ ಬರವಣಿಗೆಗಳನ್ನ ಮತ್ತು ನಮ್ಮ ಕೃತಿಗಳಲ್ಲೇ ಸಿಗುವಂತ ಬೇರೆ ಬೇರೆ ಅಂಶಗಳನ್ನ ಅವನು ಆ ರೀತಿ ಮಾಡಿಲ್ಲ. ಅವನು ಒಟ್ಟಾರೆ ಅವನಿಗೆ ಸಿಕ್ಕಂತಹ ಎಲ್ಲ ಸಾಮಗ್ರಿಗಳನ್ನ ತಂದು ಸುರಿದಿದ್ದಾನೆ. ಅದರೊಳಗಡೆ ಚಿನ್ನದ್ದು ಇರ್ಬೋದು, ಬೆಳ್ಳಿದು ಇರ್ಬೋದು, ತಾಮ್ರದ್ದು ಇರ್ಬೋದು, ಬೇರೆ ಇನ್ನೊಂದು ಇರ್ಬೋದು, ಎಲ್ಲ ತರದ ನಾಣ್ಯಗಳ ಒಂದು ಇತಿಹಾಸದ ಟಂಕಸಾಲೆ ಅಥವಾ ಇತಿಹಾಸದ ಒಂದು ಸಂಗ್ರಹ ದೇವಚಂದ್ರನ ರಾಜಾವಳಿ ಕಥಾಸಾರ. ಅಲ್ಲಿ ಎಲ್ಲಾ ತರದ ಬರವಣಿಗೆಯೂ ಇದೆ. ಹಾಗಾಗಿ ಇದೊಂದು ಮಿಶ್ರ ಶೈಲಿ ಇದು. ವಸ್ತುವಿನ ಆಯ್ಕೆಯಲ್ಲಿ, ಆಕರಗಳ ಬಳಕೆಯಲ್ಲಿ ಇದೊಂದು ಮಿಶ್ರ ಶೈಲಿ. ಪ್ಯೂರ್ಲಿ ಲಿಟ್ರೇಚರ್ ಓದೋರಿಗೆ ಇದರಿಂದ ಶುದ್ಧ ಸಾಹಿತ್ಯ ಅಂದ್ರೆ ನವರಸಗಳನ್ನು ಹುಡ್ಕೊಂಡು ಸಾಹಿತ್ಯ ಓದೋರಿಗೆ ಇಲ್ಲಿ ನಿರಾಸೆ ಆಗುತ್ತೆ. ಯಾಕೆಂದ್ರೆ ಇದಕ್ಕೊಬ್ಬ ನಾಯಕ ಇಲ್ಲ, ಇದೊಂದು ಕಾವ್ಯ ಅಲ್ಲ. ಆ ದೃಷ್ಟಿಯಿಂದ
ಇದೊಂದು ಗದ್ಯ. ಕನ್ನಡದಲ್ಲಿ ಮುದ್ರಣ ಬರೋಕ್ಕಿಂತನೂ ಮುಂಚೆ ಬಂದವನು ಇವನು ಯಾಕೆ ಕನ್ನಡದಲ್ಲಿ ಮುದ್ರಣನಿಗಿಂತ ಮುಂಚೆ ಬಂದ್ರು ಇವನು ಯಾಕೆ ಸಾಹಿತ್ಯ ಚರಿತ್ರಕಾರರಾದ ಶ್ರೀನಿವಾಸ ಹಾವನೂರಾಗ್ಲಿ, ಆಮೇಲೆ ರಮಶ್ರೀ ಮೊಗಲಿಯವರಾಗ್ಲಿ, ಅಥವಾ ಲಕ್ಷ್ಮೀನಾರಾಯಣ್ ಭಟ್ರು ಇವರೆಲ್ಲ ಯಾಕೆ ಗಮನಿಸಿಲ್ಲ ಅನ್ನುವುದನ್ನು ಕೂಡ ನಾನು ಪ್ರಶ್ನೆಯನ್ನ ಎತ್ತಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನಾನು ಹೇಳೋದು, ಗದ್ಯ ಅನ್ನುವುದು ಒಂದು ಆಧುನಿಕ ಸಾಹಿತ್ಯದ, ಆಧುನಿಕ ಬರವಣಿಗೆಯ ಒಂದು ಮುಖ್ಯ ಶಕ್ತಿ. ಪ್ರೋಸ್, ಆ ಪ್ರೋಸ್ ನಮ್ಮಲ್ಲಿ ಹಿಂದೆ ಇತ್ತು, ಇಲ್ವೇ ಇಲ್ಲ ನಾನು ಹೇಳ್ತಿಲ್ಲ. ನೈಸೇನ ಧರ್ಮಾಮೃತ ಇತ್ತು, ಅದಕ್ಕಿಂತಲೂ ಹಿಂದೆ ವಡ್ಡಾರಾಧನೆ ಇತ್ತು ನಮಗೆ. ಆದ್ರೆ ಅಲ್ಲಿ ಬಂದಿರುವ ವಸ್ತು ಇದೆಯಲ್ಲ, ಅದು ಒಂದು ಜೈನ ಕ್ರಮ. ಅಂದ್ರೆ ಒಂದು ಜೀವ ಹಂತ ಹಂತವಾಗಿ ಮಾಗುತ್ತಾ ಹೋಗಿ ಅದೊಂದು ಸಾತ್ವಿಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂಥದ್ದು. ಅದಕ್ಕೊಂದು ಭವಾವಳಿಗಳ ಒಂದು ಕಟ್ಟಿದೆ, ಜನ್ಮ ಜನ್ಮಾಂತರಗಳ ಕಟ್ಟಿದೆ. ಆ ರೀತಿ ಕಟ್ಟು ಯಾವುದು ಇದರಲ್ಲಿ ಇಲ್ಲ. ಇದು ಒಬ್ಬ ವ್ಯಕ್ತಿಯ ಕಥೆ ಅಲ್ಲ, ಒಂದು ವಂಶದ ಕಥೆ ಅಲ್ಲ, ಒಂದು ರಾಜಮನೆತನದ ಕಥೆನೂ ಅಲ್ಲ. ಇದು ಇಲ್ಲಿ ಕದಂಬರವ ಕಥೆ, ಗಂಗರ ಕಥೆ, ಮೈಸೂರಿನ ರಾಜರ ಕಥೆ, ಜೈನರ ಕಥೆ, ವೈಷ್ಣವರ ಕಥೆ, ಎಲ್ಲಾ ರೀತಿಯ ಕಥೆಗಳು ಬರುತ್ತೆ ಇದರಲ್ಲಿ. ಮತ್ತದು ಕೆಲವೊಮ್ಮೆ ನಾವು ಹೀಗೆ ಹೇಳುವ ಇತಿಹಾಸ ಅನ್ನೋ ರೀತಿಯಲ್ಲಿ ಬರುತ್ತೆ, ಕೆಲವೊಮ್ಮೆ ಅದು ಐತಿಹ್ಯಗಳು ಅಂತ ಹೇಳ್ಬೋದು, ಆ ರೀತಿಯಲ್ಲೂ ಬರುತ್ತೆ. ಈಗ ಉದಾಹರಣೆಗೆ ಶಂಕರಾಚಾರ್ಯರು ಬರ್ತಾ ಇದ್ರು ಎಲ್ಲಿಂದನೋ, ಹೇಳೋದು ಒಂದು ಕಥೆ ಹೇಗಿರುತ್ತೆ ಅನ್ನಕ್ಕೆ ಎಕ್ಸಾಂಪಲ್. ಆವಾಗ ಅವರು ಎಲ್ಲರನ್ನೂ ಅವರ ಇದಕ್ಕೆ ಸೇರ್ಸ್ಕೊಂಡ್ಬಿಡ್ತಾ ಇದ್ರು, ಅದ್ವೈತಕ್ಕೆ. ಎಲ್ಲರಿಗೂ ಕೆಲವರು ಹೆದರಿಕೆ ಆಗ್ಬಿಟ್ಟು ಮರ ಹತ್ತು ಕೂತ್ಕೊಂಡ್ಬಿಟ್ರು. ಆ ಮರ ಹತ್ತು ಕೂತ್ಕೊಂಡವ್ರು ಅವ್ರನ್ನ ತಪ್ಸ್ಕೊಂಡ್ಬಿಟ್ರು, ಅವರೆಲ್ಲ ಜೈನರಾಗಿ ಉಳ್ಕೊಂಡ್ಬಿಟ್ರು ಅನ್ನೋ ಒಂದು ಕಥೆ. ಇದು ಒಂದು ಸೂಚ್ಯವಾಗಿ ಹೇಳ್ತಾ ಇದ್ದೇನೆ. ಅಂದ್ರೆ ಹಾಗೆ ಜೈನರು ಒಂದು ಇವತ್ತಿನ ವೈನಾಡು ಅಂದ್ರೆ ಮೈಸೂರು ಜಿಲ್ಲೆ ಮತ್ತು ನಮ್ಮ ಅಥವಾ ಮೈಸೂರಿನ ಭಾಗ ಮತ್ತು ಕೇರಳದ ನಡುವೆ ಬರುವಂತ ವೈನಾಡು ಭಾಗ ಏನಿದೆ, ಅದು ಪ್ರಬಲವಾದ ಒಂದು ಜೈನ ಕೇಂದ್ರವಾಗಿತ್ತು. ಮತ್ತೆ ಟಿಪ್ಪು ಸುಲ್ತಾನ್ ಕಾಲದಲ್ಲೆಲ್ಲ ಅದು ಹಾಳಾಯ್ತು. ಆ ವೈನಾಡಿನ ಭಾಗದಲ್ಲಿ ಜೈನರು ತುಂಬಾ ಇದ್ರು. ಅವ್ರು ಶಂಕರಾಚಾರ್ಯರು ಆ ರೂಟಲ್ಲಿ ಬಂದಿರ್ಬೋದು. ಅವ್ರು ಬರುವಾಗ ನಾವು ಹ್ಯಾಕ್ ತಪ್ಪಿಸ್ಕೊಂಡು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡ್ವಿ ಅಂತ 4 ಸಾಲಿನ ಕಥೆನಲ್ಲಿ ಹೇಳ್ತಾರೆ. ತಮಾಷೆ ಇದನ್ನು ಹೇಳ್ತಾನೆ. ಯಾರೋ ಬ್ರಾಹ್ಮಣ ಅವ್ನು ಮಲ್ಕೊಂಡಿದ್ದ, ಅವನಿಗೆ ನಿದ್ದೆ ಬರ್ತಿರ್ಲಿಲ್ಲ. ಅವಾಗ ಏನ್ ಮಾಡೋದು ಅಂತ ಗೊತ್ತಾಗದೆ ಅವನು ಒಂದು ದೊಡ್ಡ ಗ್ರಂಥ ರಾಮಾಯಣವನ್ನು ತಗೊಂಡು ಎದೆ ಮೇಲೆ ಇಟ್ಕೊಂಡ, ಆ ಭಾರಕ್ಕೆ ಸತ್ಯ ಹೋಗ್ಬಿಟ್ಟ ಅಂತ ಹೇಳ್ತಾನೆ. ಅಂದ್ರೆ ಇವುಗಳು ಅವನು ಅದ್ರ ಮೂಲಕ ಅವನು ತಮಾಷೆ ಮಾಡ್ತೀಯನೆ. ಅಂದ್ರೆ ಇದು ಹಳ್ಳಿಗಳಲ್ಲಿ ತನ್ನನ್ನು ಎಲ್ಲರನ್ನೂ ಲೋಕವನ್ನೆಲ್ಲ ತಮಾಷೆ ಮಾಡಿಕೊಂಡು ಕೂರುವಂತ ಒಂದು ಹರಟೆ ಕಟ್ಟೆ ಇರ್ತಲ್ಲ, ಅರಳಿಕಟ್ಟೆ. ಆ ರೀತಿ ಅರಳಿಕಟ್ಟೆ ಇತಿಹಾಸಕಾರ. ಇವನು ಯಾವುದೋ ಒಂದು ಯೂನಿವರ್ಸಿಟಿನಲ್ಲಿ ಒಂದು ಲೈಬ್ರರಿ ಕೂತ್ಕೊಂಡು ಒಂದು ರಿಸರ್ಚ್ ಮಾಡಿ, ಒಂದು ಡಾಕ್ಟರೇಟ್ ಮಾಡಿ, ಒಂದು ರಿಸರ್ಚ್ ಪೇಪರ್ ಬರೆದು ಆ ರೀತಿ ಇತಿಹಾಸಕಾರನಲ್ಲ ಇವನು. ಹಾಗಾಗಿ ಇವನು ಇತಿಹಾಸಕಾರನೇ ಅಲ್ಲ. ಎಂ ಕಲಬುರ್ಗಿ ಅಂಥವ್ರು ಅವನು ಓದ್ಲೇಬಾರ್ದು ಅನ್ನೋ ಮಾತನ್ನು ಕೂಡ ಅವರು ಒಂದು ಪುಸ್ತಕದಲ್ಲಿ ಹೇಳ್ತಾರೆ. ದೇವಚಂದ್ರನನ್ನು ವಿಶೇಷವಾಗಿ ವಚನ ಮತ್ತು ವೀರಶೈವ ಸಾಹಿತ್ಯವನ್ನು ಓದುವ ಮುಟ್ಲೇಬಾರ್ದು ಅಂತ. ಯಾಕೆಂದ್ರೆ ಅವ್ನು ಹೇಳೋ ಯಾವ ವರ್ಷನ್ಸು ಒಪ್ಕೊಳಕ್ಕಾಗಲ್ಲ ಅನ್ನೋ ಮಟ್ಟಕ್ಕೆ ಹೇಳ್ತಾರೆ. ನಾನು ಅದನ್ನ ಒಪ್ಪಿಲ್ಲ. ಅದನ್ನ ಹಾಗಲ್ಲ, ಅವನ ಕ್ರಮ ಬೇರೆ ಅಂತ. ಇದೇ ವಿಷಯವನ್ನು ನಾನು ಕೀರಂ ನಾಗರಾಜ್ ಅವ್ರ ಹತ್ರ ಮಾತಾಡುವಾಗ, ಕನ್ನಡದ ಪ್ರಸಿದ್ಧ ವಿದ್ವಾಂಸರು, ಒಂದ್ಸರ್ತಿ ಅವರು ಬಸವನಗುಡಿನಲ್ಲಿ ಈಸ್ಟಾಂಜನೇಯ ಸ್ಟ್ರೀಟ್ ಹತ್ರ ವಾಕ್ ಮಾಡುವಾಗ ಅವ್ರ ಹತ್ರ ನಾನು ಮಾತಾಡ್ತಿದ್ದೆ, ಗಾಂಧಿ ಸರ್ ಹತ್ರ. ಅವಾಗ ಅವ್ರು ಹೇಳಿದ್ರು, ಅಲ್ಲ ಆ ಚಾಮರಾಜನಗರದಲ್ಲಿ ಎಲ್ಲೋ ದೂರದಲ್ಲಿರೋ ದೇವಚಂದ್ರನ್ಗೆ ಅವನ್ಗೆ ಬಸವಣ್ಣ ಕೇಳಿಸಿದ್ನಲ್ಲ, 8 ವರ್ಷ ಆದ್ಮೇಲೆ ಬಸವಣ್ಣನ ಕಥೆ ಕೇಳಿಸ್ತಲ್ಲ ಅವನಿಗೆ. ಅದನ್ನ ಅವ್ನು ದಾಖಲಿಸಿದನಲ್ಲ, ಅದು ಇಂಪಾರ್ಟೆಂಟ್. ಅವನು ದಾಖಲಿಸಿರುವ ಕ್ರಮದ ಬಗ್ಗೆ ನಿಮಗೆ ಭಿನ್ನಾಭಿಪ್ರಾಯ ಇರ್ಬೋದು, ಆದ್ರೆ ಅವನು ದಾಖಲಿಸಿದಾನೆ ಅನ್ನೋದು ಇಂಪಾರ್ಟೆಂಟ್. ಅವ್ನು ಯಾವ್ದು ನೆಗ್ಲೆಕ್ಟ್ ಮಾಡಿಲ್ಲ. He has documented the things. The way he has documented, the way he has given angle, the way he has given the treatment to the subject may be subjected to different opinions. But ಅವನು ಬರೀತಾನಲ್ಲ. ಅಂದ್ರೆ 10ನೇ ಶತಮಾನ 11, 12ನೇ ಶತಮಾನದಲ್ಲಿ ಪ್ರಬಲವಾಗಿದ್ದ ಜೈನರ ಧ್ವನಿ ವಚನ ಸಾಹಿತ್ಯ ನಂತರ ಬಂದ ವೈದಿಕ ಸಾಹಿತ್ಯದಲ್ಲಿ ಕ್ಷೀಣಿಸ್ಬಿಟ್ಟು ನಮಗೆ ಉಳಿಗಾಲವೇ ಇಲ್ವಲ್ಲ ಅನ್ನೋ ಒಂದು ವ್ಯಥೆ, ಅಂದ್ರೆ ಜೈನ ಸಮುದಾಯಕ್ಕೆ ಉಳಿಗಾಲವೇ ಇಲ್ವ ಅನ್ನುವಂತ ಒಂದು ವ್ಯಥೆ ಒಂದು ಮಟ್ಟಕ್ಕೆ ಅವನಲ್ಲಿ ಒಂದು ರೀತಿಯ ಗಟ್ಟಿತನವನ್ನ, ಒಂದು ರೀತಿಯಲ್ಲಿ ಅದನ್ನ ಪುಷ್ ಮಾಡಿ ಸ್ವಲ್ಪ ಅದನ್ನ ಒತ್ತಿ ಹೇಳುವಂತ ಒಂದು ಗುಣವನ್ನ ಅವನಿಗೆ ತಗೊಂಡ್ ಬಂದಿರ್ಬೋದು. ಎಲ್ಲ ಇದರಲ್ಲೂ ಜೈನವೇ ಬಹಳ ಶ್ರೇಷ್ಠ ಅನ್ನೋ ಮಾತುಗಳು ಕೂಡ ಅವನಲ್ಲಿ ಬರುತ್ತೆ. ಅದೇ ರೀತಿಯಲ್ಲಿ
ಹಿಂದೂ ಎಂಬ ಮತದೊಳಗೆ ಮುಸಲ್ಮಾನನೆಂಬ ಮುಟ್ಟು ಪುಟ್ಟಿ ಅಂತ ಹೇಳ್ತಾನೆ. ಪುಟ್ಟಿ ಅಂತ. ಹಿಂದೂ ಅನ್ನುವಂತ ಒಂದು ಮತದಲ್ಲಿ ಮುಸಲ್ಮಾನ ಅನ್ನುವಂತ ಒಂದು ಮುತ್ತು ಹುಟ್ಟು ಒಂದು ಚಿಪ್ಪಿನೊಳಗೆ ಅನ್ನೋ ಮಾತನ್ನು ಹೇಳ್ತಾನೆ. ಎಷ್ಟು ರೀತಿ ಅವನಲ್ಲಿ ಕಾಂಪ್ಲಿಕೇಟೆಡ್ ಅಥವಾ ಕಾಂಪ್ಲೆಕ್ಸ್ ಆಗಿರುವಂತಹ ವಿಷಯಗಳು ಸೇರ್ಕೊಂಡಿದೆ ಅನ್ನಕ್ಕೆ ಇದನ್ನೆಲ್ಲ ನಾನು ಉದಾಹರಣೆಯನ್ನು ನಿಮಗೆ ಹೇಳ್ತಾ ಇದ್ದೆ. ಅವನು ಮೈಸೂರಿನ ಒಂದು ಇಡೀ ಹಳೆಯ ಕಾಲದ 18ನೇ ಶತಮಾನದ ತನಕದ ಮೈಸೂರು ಸೀಮೆಯ ಪೂರ್ತಿ ಇತಿಹಾಸವನ್ನ ಅವನದೇ ರೀತಿಯಲ್ಲಿ ಅವನು ಬರೆದಿದ್ದ. ಅವಾಗಲೇ ಹೇಳಿದೆ ಅವನಿಗೆ ಬ್ರಿಟಿಷರ ರಾಜ್ಯದ ಬಗ್ಗೆ ಒಂದು ಅಭಿಮಾನ ಬೆರೆತಿರುವಂತ ಒಂದು ಮೆಚ್ಚುಗೆ, ಒಳ ಮೆಚ್ಚುಗೆ ಇತ್ತು ಅಂತ. ಅದಕ್ಕೆ ಅವನು ಕುಂಪಣಿ ಅಂತ ಕರೀತಾನೆ. ಅಂದ್ರೆ ಕಂಪನಿ ಸರ್ಕಾರ, ಈಸ್ಟ್ ಇಂಡಿಯಾ ಕಂಪನಿಯ ಸರ್ಕಾರವನ್ನ ಕುಂಪಣಿ ಸರ್ಕಾರ ಅಂತ ಕರೀತಾನೆ. ಆ ಕುಂಪಣಿ ಸರ್ಕಾರದ ಕಾರ್ಯಶೈಲಿ, ಅಬೌಟ್ ದ ವರ್ಕಿಂಗ್ ಸ್ಟೈಲ್ ಆಫ್ ದಿ ಈಸ್ಟ್ ಇಂಡಿಯಾ ಕಂಪನಿ ಈ ರೈಟ್ಸ್ ಏನ್ ಹೇಳ್ತಾನೆ, ಕುಂಪಣಿ ಸರದಾರರು ಲೋಕೋಪಕಾರಮಾಗೆ ತಮ್ಮ ಕಡೆಯ ಡಾಕತರರೆಂಬ ವೈದ್ಯ ಪರೀಕ್ಷಾ ಕುಶಲರಂ ಸಂಬಳಂ ಕೊಟ್ಟು ಅಲ್ಲಲ್ಲಿ ಇರಿಸಿದೆ. ಈ ಬ್ರಿಟಿಷ್ನವ್ರು ಏನ್ ಮಾಡಿದ್ರು, ಕುಂಪಣಿ ಸರ್ದಾರರು ಲೋಕೋಪಕಾರಮಾಗೆ ಜನಗಳಿಗೆ ಒಳ್ಳೇದಾಗ್ಲಿ, ಲೋಕಕ್ಕೆ ಉಪಕಾರವಾಗ್ಲಿ ಅಂತ ತಮ್ಮ ಕಡೆಯ ಡಾಕ್ಟರ್, ನೋಡಿ ಆಡು ಭಾಷೆ ಇದು, ಅವ್ರ ಕಡೆ ಡಾಕ್ಟ್ರು ಅಂತ. ಅಯ್ಯೋ ಅವ್ರ ಕಡೆಯವರು, ನೀವು ಮದುವೆ ಮನೇಲಿ ಹೇಳ್ತಾರಲ್ಲ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅಂತ, ಹಂಗೆ ಅವ್ರ ಕಡೆಯವರು. ಅವನೇನ್ ಹೇಳ್ತಿದ್ದಾನೆ, ತಮ್ಮ ಕಡೆಯ ಅಂದ್ರೆ ಅವರ ಇಂಗ್ಲಿಶಿನ ವೈದ್ಯರನ್ನ ಅಥವಾ ಇಂಗ್ಲಿಷ್ ಪದ್ಧತಿಯನ್ನ ಬಲ್ಲಂತ ವೈದ್ಯರನ್ನ ಡಾಕತರ, ಬಹಳ ಮುಖ್ಯ, ಇದೆಲ್ಲರೂ ಇತಿಹಾಸಕ್ಕೆ ಸಂಬಂಧಪಟ್ಟವ್ರಿಗೆ ಸೇರಿರೋದ್ರಿಂದ ಡಾಕತರ, ನನಗೆ ಗೊತ್ತಿರುವಂತೆ ಡಾಕ್ಟರ್ ಅನ್ನುವಂಥ ಇಂಗ್ಲಿಷ್ ಪದ ಮೊದಲ ಬಾರಿಗೆ ಕನ್ನಡದಲ್ಲಿ ಪ್ರಯೋಗವಾಗಿರುವುದು ರಾಜಾವಳಿ ಕಥಾ ಸಾಹಿತ್ಯ. ಡಾಕತರ, ಡಾಕ್ಟರ್ ಅನ್ನೋ ಪದಕ್ಕೆ ಅವನು ಡಾಕತರ ಅಂತ ಹೇಳ್ತಾರೆ. ವೈದ್ಯ ಪರೀಕ್ಷಾ ಕುಶಲರಂ, ಅವ್ರು ಅಲ್ಲೇ ಗೊತ್ತಾಗುತ್ತೆ. ಸಂಬಳಂ ಕೊಟ್ಟು ಅವ್ರನ್ನ ಬಿಟ್ಟಿ ಇಟ್ಕೊಂಡಿಲ್ಲ, ಸಂಬಳ ಕೊಟ್ಟು ಅಲ್ಲಲ್ಲಿ ಇಟ್ಟಿದ್ರು. ಅಂದ್ರೆ ಬ್ರಿಟಿಷ್ ಮೆಡಿಕಲ್ ಸಿಸ್ಟಮ್ ಬರ್ತಾ ಇದೆ. ನೀವ್ ಯಾವ್ದು ಅಲೋಪತಿ ಅಂತೀರ, ಅಲೋಪತಿ ಸಿಸ್ಟಮ್ ಕರ್ನಾಟಕದೊಳಗಡೆ ಹೇಗೆ ಎಂಟರ್ ಆಯ್ತು ಅನ್ನುವುದಕ್ಕೆ ನಿಮಗೆ ಸಿಗುವ ಪ್ರಥಮ ದಾಖಲೆ ಪ್ರಾಯ ಅದು ದೇವಚಂದ್ರನಲ್ಲಿ. ಈ ದೃಷ್ಟಿಯಿಂದ ಅವನು ಕನ್ನಡದ ಮೊದಲ ದೇಸಿ ಇತಿಹಾಸಕಾರ ಆಗ್ತಾನೆ. ದೇಸಿ ಇತಿಹಾಸದಲ್ಲಿ ವಿದೇಶಿ ವಿಚಾರಗಳು ನಮ್ಮಲ್ಲಿ ಹೇಗೆ ಬಂತು ಮೊದಲನೇ ಸರಿಗೆ ಅನ್ನುವುದನ್ನು ಅವನು ಗುರುತಿಸ್ತಾನೆ ಅವನು. ಆಮೇಲೆ ಈಸ್ಟ್ ಇಂಡಿಯಾ ಕಂಪನಿಯವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರಲ್ಲಿ ಏನೂ ತಪ್ಪುಗಳೇ ಇಲ್ಲ, ಅಂದ್ರೆ ಯಾವ ದೋಷಗಳೂ ಇಲ್ಲ ಅವರಲ್ಲಿ ಅಂತ ಹೇಳ್ಬಿಟ್ಟು ಈಸ್ಟ್ ಇಂಡಿಯಾ ಕಂಪನಿಯನ್ನು ಅವನು ಏನು ಹೊಗಳ್ತಾನೆ ಅಂದ್ರೆ, ಸ್ಥಿರ ಸಾಮ್ರಾಜ್ಯ ವಿರಾಜಮಾನ ಜಗದೀಶ ಕುಂಪಣಿ ಭೂಮಿಪರ್. ಇದು ಒಬ್ಬ ಸಂಸ್ಕೃತದ ಕಾವ್ಯ ಮೀಮಾಂಸಕ ಜಗನ್ನಾಥ ಪಂಡಿತ ಔರಂಗಜೇಬನ್ ಬಗ್ಗೆ ಹೊಗಳ್ತಾ ದಿಲ್ಲೀಶ್ವರೋವ ಜಗದೀಶ್ವರೋವ ಅನ್ನೋ ಮಾತನ್ನು ಅವನು ಹೇಳಿದ್ದು ನಮಗೆ ನೆನಪಾಗುತ್ತೆ. ದಿಲ್ಲೀಶ್ವರೋವ ಜಗದೀಶ್ವರೋವ ಅಂತ, ಅಲ್ಲಿ ಜಗದೀಶರ್ ಅನ್ನೋ ಮಾತು ಹೇಳ್ತೀವಿ, ಅದಕ್ಕೆ ನೆನಪಾಯ್ತು. ಸ್ಥಿರ ಸಾಮ್ರಾಜ್ಯ ವಿರಾಜಮಾನ ಜಗದೀಶರ್ ಕುಂಪಣಿ ಭೂಮಿಪರ್ ಅಂತ ಅವನು ಹೇಳ್ತಾನೆ. ಅಂದ್ರೆ ಈ ಪಶ್ಚಿಮದ ವಸಾಹತುಶಾಹಿ ಮಾನಸಿಕತೆ ನಮ್ಮಲ್ಲಿ ಬರುವಾಗ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದವರು ಇದ್ರು ಅನ್ನೋದು ಎಷ್ಟು ನಿಜನೋ, ಅದನ್ನು ಸ್ವಾಗತ ಮಾಡುವ ಮನಸ್ಸುಗಳು ನಮ್ಮಲ್ಲಿ ಇತ್ತು ಅನ್ನುವುದು ಅಷ್ಟೇ ಮುಖ್ಯ. ಅದನ್ನು ಸ್ವಾಗತಿಸುವಂತ ಒಂದು ಸಾಂಪ್ರದಾಯಿಕವಾಗಿ ಅರ್ಚಕನಾಗಿರುವ, ಆದ್ರೆ ಅದನ್ನು ಸ್ವಾಗತಿಸ್ತಿರೋನು ಅದರಲ್ಲಿ ಈ ದೇವಚಂದ್ರ ಕೂಡ ಒಬ್ಬ ಸೇರ್ಕೊಳ್ತಾನೆ. ಹಾಗಾಗಿ ಸಂಪೂರ್ಣವಾಗಿ ಜನಗಳಿಗೆ ಅವನ ಮೇಲೆ ವಿರೋಧ ಇತ್ತು, ವೆಸ್ಟರ್ನ್ ಅಥವಾ ಯುರೋಪಿಯನ್ ಇದ್ರ ಮೇಲೆ ಅಂತ ಇವನ ಬರವಣಿಗೆಯನ್ನು ನೋಡಿದಾಗ ಹೇಳಕ್ಕೆ ಸಾಧ್ಯ ಆಗುದಿಲ್ಲ. ಈ ಪುಸ್ತಕ ತುಂಬಾ ಜಟಿಲವಾಗಿದೆ. ಇದನ್ನ ಯಾರ್ಯಾರು ಈ ಸಭೆಯಲ್ಲಿರೋರು ಓದಿದಾರೋ ಈ ವೆಬಿನಾರ್ನಲ್ಲಿ ಅವ್ರಿಗೆಲ್ಲ ಗೊತ್ತಿರುತ್ತೆ. ಇದು ಸರಳವಾದ ವಾಕ್ಯಗಳಿಂದ ಕೂಡಿಲ್ಲ, ಉದ್ದಕ್ಕೆ ಪ್ರವಾಹದ ತರ ಇರೋ ವಾಕ್ಯಗಳಿದಾವೆ. ಆಮೇಲೆ ಒಂದ್ರೊಳಗೊಂದು ಸೇರಿಸ್ಬಿಡ್ತಾರ. ಅದಿನ್ನೂ ನನ್ನ ಪ್ರಕಾರ ಇನ್ನೂ ಚೆನ್ನಾಗಿ ಪರಿಷ್ಕೃತವಾಗಿ ಎಡಿಟ್ ಆಗ್ಬೇಕಾಗಿದೆ. ಅದನ್ನ ನನಗೆ ಎಷ್ಟೋ ಸತಿ ಅನ್ಸುತ್ತೆ ಇಂಗ್ಲಿಷಿಗೆ ಅದನ್ನ ನಾನೇ ಕೂತ್ಕೊಂಡು ಮಾಡೋದು ಒಳ್ಳೇದು ಅನ್ಸುತ್ತೆ. ಅಂದ್ರೆ ಬಿಡಿ ಬಿಡಿ ವಾಕ್ಯಗಳನ್ನೆಲ್ಲ ಬಿಡಿಸ್ಬಿಟ್ಟು ಸ್ಪಷ್ಟವಾಗಿ ಅವ್ನು ಏನ್ ಹೇಳ್ತಾನೆ ಅಂತ ಮಾಡೋದು ಅಂತ ಹೇಳಿ ನೋಡ್ಬೇಕು. ನನ್ನ ಕೆಲಸಗಳ ಈಗಾಗಲೇ ಹಾಕೊಂಡಿರೋ 28 ಕೆಲಸಗಳ ನಡುವೆ ಅದಾಗತ್ತಾ ಅಂತ ನೋಡ್ಬೇಕು. ಒಟ್ಟಾರೆ ದೇವಚಂದ್ರನ ಹಿನ್ನೆಲೆ ಅದು ಕಾಂಪ್ಲಿಕೇಟೆಡ್. ಯಾಕೆಂದ್ರೆ ಅವನು ಬದುಕಿದ್ದ ಕಾಲ ಇದೆಯಲ್ಲ, ಅದು ತುಂಬಾ ಕಾಂಪ್ಲೆಕ್ಸ್ ನಿಂದ ಕೂಡಿದ್ದು. ಬೇರೆ ಬೇರೆ ರೀತಿಯ
ಕಾಂಪ್ಲೆಕ್ಸ್ನಿಂದ ಅದು ಕೂಡಿದ್ದು. ನಾನು ಅವನ ಕೃತಿಗಳು ಪೂಜ್ಯಪಾದ ಚರಿತೆ, ರಾಮಕಥಾವತಾರ, ಭಕ್ತಿಸಾರ ಶತಕತ್ರಯ, ರಾಜಾವಳಿ ಕಥೆ, ಈ ಕೃತಿಗಳ ಬಗ್ಗೆ ಈಗ ಅಂದ್ರೆ ಆ ಎಲ್ಲ ಕೃತಿಗಳ ಬಗ್ಗೆ ಇಲ್ಲಿ ನಾನೀಗ ನಿಮ್ಗೆ ಹೆಚ್ಚು ಹೇಳಕ್ ಹೋಗೋದಿಲ್ಲ. ನಾನು ಒಂದಷ್ಟು ತಕ್ಷಣ ನಿಮ್ಗೆ ಹೈಲೈಟ್ ಮಾಡಿ ಹೇಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇದರಲ್ಲಿ ಒಂದು ರಾಜಾವಳಿ ಕಥಾಸಾರವನ್ನ ಒಂದು ಜೈನ ಕೈಪಿಡಿಯ ನೋಡ್ಬೇಕಾದ ಅವಶ್ಯಕತೆ ಇದೆ. ನಮ್ಮಲ್ಲಿ ಜೈನರಿಗೆ ಸಂಬಂಧಪಟ್ಟಂತೆ ಪಂಪನಿಂದ ಇನ್ನೂ ಸ್ವಲ್ಪ ಹಿಂದಿನದಿಂದ ಉದ್ದಕ್ಕೆ ಏನು ಪ್ರವಾಹ ನಡ್ಕೊಂಡು ಬಂದಿದೆ, ಒಂದು ಸಾಹಿತ್ಯ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟ ಚರಿತ್ರೆಯ ಪ್ರವಾಹ, ಅದಕ್ಕೆ ಹೊಸ ಸೇರ್ಪಡೆ ಒಂದು. ಏನು ಹೊಸ ಸೇರ್ಪಡೆ ಅಂತ ಹೇಳ್ತೀನಿ ನಾನು. ಇಂದ್ರನಂದಿ ಅಂತ ಒಬ್ಬ ಇದ್ದ. ಜೈನ ಲಿಟ್ರೇಚರ್ನ ಓದೋರ್ಗೆ, ಜೈನ ಹಿಸ್ಟ್ರಿ ಓದೋರ್ಗೆ ಅವನ ಹೆಸರು ಗೊತ್ತಿರುತ್ತೆ. ಇಂದ್ರನಂದಿ ಶ್ರುತಾವತಾರ ಅಂತ ಒಂದು ಪುಸ್ತಕ ಇದೆ, ಸಂಸ್ಕೃತ ಗ್ರಂಥ. ಶ್ರುತಾವತಾರದಲ್ಲಿ ಶ್ರುತ ಅಂದ್ರೆ ಜೈನರ ಆಗಮ ಗ್ರಂಥ. ಜೈನರ ಷಟ್ಖಂಡಾಗಮ, ಧವಳ, ಆಮೇಲೆ ಅದಕ್ಕಿಂತ ಮುಂಚೆ ಕಷಾಯ ಪಹುಡ, ಅದಕ್ಕಿಂತ ಮುಂಚೆ ಇದ್ದಂತಹ 14 ಪೂರ್ವಗಳ ನಂತರದಲ್ಲಿ ಬಂದಂತಹ ಜೈನ ಆಗಮ ಸಾಹಿತ್ಯ, ಅದರಲ್ಲಿ ಇರುವಂತಹ ಬೇರೆ ಬೇರೆ ಭಾಗಗಳು, ಪ್ರಥಮಾನುಯೋಗ, ಚರಣಾನುಯೋಗ, ದ್ರವ್ಯಾನುಯೋಗ, ಕರ್ಣಾನುಯೋಗ, ಅವುಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟು ಜೈನರ ಆಗಮ ಹೇಗೆ ಶುರುವಾಯ್ತು, ಮಹಾವೀರನ್ಗಿಂತ ಹಿಂದೆ, ಮಹಾವೀರನ ಕಾಲಕ್ಕೋಸ್ಕರ ಭಗವಾನ್ ಮಹಾವೀರನ ಕಾಲಕ್ಕೆ ಅದು ಹೇಗೆ ನಷ್ಟವಾಯ್ತು, ಆವಾಗ ಹಿಂದೆ ಆಗಿ ಹೋದ ಸಾಹಿತ್ಯವನ್ನ ಪೂರ್ವ ಅಂತ ಕರೆದ್ರು, ಪೂರ್ವಾಗಮ ಅಂತ ಕರೆದ್ರು. ಆ ಪೂರ್ವಾಗಮ ಆದ್ಮೇಲೆ ಪೂರ್ವಾಗಮ ಅಂತ ಸಂಸ್ಕೃತದಲ್ಲಿ, ಆಮೇಲೆ ಮಹಾವೀರರ ಕಾಲದಿಂದ ಮುಂದಕ್ಕೆ ಅದು ಹೇಗೆ ಗೌತಮ ಗಣಧರರಿಂದ, ಜಂಬುಸ್ವಾಮಿಯಿಂದ ಬೇರೆ ಬೇರೆ ಕಾಲದಲ್ಲಿ ಅದು ಸಂಗ್ರಹವಾಗ್ತಾ ಬಂದು ಅದು ಈ ಕಾಲದ ತನಕ ಬಂದಿದೆ ಅನ್ನುವುದು, ಅದು ಭದ್ರಬಾಹುವಿನ ಕಾಲದ ತನಕ ಬಂದಿದೆ ಅನ್ನುವುದನ್ನು, ಶ್ರುತಕೇವಲಿ, ಅಂತಿಮ ಶ್ರುತಕೇವಲಿ ಭದ್ರಬಾಹುವಿನ ತನಕ ಬಂದಿದೆ ಅನ್ನುವುದನ್ನು ಹೇಳುವ ಕಥೆ ಇದೆಯಲ್ಲ, ಅದು ಶ್ರುತಾವತಾರ. ಆ ಶ್ರುತಾವತಾರವನ್ನು ಆಧರಿಸಿಕೊಂಡು ಅನೇಕ ಜೈನರಿಗೆ ಸಂಬಂಧಪಟ್ಟ ಹಿಸ್ಟ್ರಿಯ ಭಾಗಗಳನ್ನ ದೇವಚಂದ್ರ ಜೋಡಿಸ್ತಾರೆ. ಅಂದ್ರೆ ಈ ಇಂದ್ರನಂದಿಯ ಶ್ರುತಾವತಾರ ಮತ್ತು ದೇವಚಂದ್ರನ ರಾಜಾವಳಿ ಕಥಾಸಾರದಲ್ಲಿ ಬಂದಿರೋ ಜೈನ ವಿಷಯ, ಅದನ್ನ ಇಟ್ಕೊಂಡು ಒಟ್ಟಿಗೆ ಅಭ್ಯಾಸ ಮಾಡಿದ್ರೆ ಹೆಚ್ಚಿನ ವಿಷಯ ಗೊತ್ತಾಗುತ್ತೆ. ಹಾಗಾಗಿ ಇದೊಂದು ಜೈನ ಎನ್ಸೈಕ್ಲೋಪೀಡಿಯಾ, ಜೈನ ವಿಷಯಗಳಿಗೆ ಸಂಬಂಧಪಟ್ಟ ಒಂದು ವಿಶ್ವಕೋಶದ ಮಾದರಿಯ ಕೃತಿ ಇದು. ವೆಂಕಟಾಚಲ ಶಾಸ್ತ್ರಿಯವರು ಹೇಳ್ತಾರೆ, ಈ ದೇವಚಂದ್ರನ ಬಗ್ಗೆ ಹೀಗೆ ಹೇಳ್ತಾರೆ, ಖ್ಯಾತ ವಿದ್ವಾಂಸರು. ರಾಜಾವಳಿ ಕಥಾಸಾರ ಒಂದು ಶುದ್ಧ ಸಾಹಿತ್ಯ ಕೃತಿಯಲ್ಲ, ಶುದ್ಧ ಇತಿಹಾಸ ಗ್ರಂಥವಲ್ಲ. ಈಗ ನಾವು ಇತಿಹಾಸ ಅಕಾಡೆಮಿ ಮೂಲಕ ಮಾತಾಡ್ತಿರೋದ್ರಿಂದ ಅದನ್ನು ಹೇಳಬೇಕು. ಶುದ್ಧ ಇತಿಹಾಸ ಗ್ರಂಥವಲ್ಲ, ಪುರಾಣವೋ ಶಾಸ್ತ್ರವೋ ಅಲ್ಲ, ಒಂದು ಧರ್ಮಶಾಸ್ತ್ರ ಗ್ರಂಥವೂ ಅಲ್ಲ. ಕರ್ನಾಟಕ ದೇಶಾಧಿಪ ವೃತ್ತಕವೆಂದಿರುವ ಈ ಕೃತಿ ಈವರೆಗೆ ನಮ್ಮ ಸಾಹಿತ್ಯ ಪರಂಪರೆಯಲ್ಲಿ ನಮಗೆ ಪರಿಚಿತವಾಗಿರುವ ಧಾಟಿಯಲ್ಲಿರದೆ, ಬಹಳ ಇಂಪಾರ್ಟೆಂಟ್, ನಮಗೆ ಪರಿಚಿತವಾಗಿರುವ ಧಾಟಿಯಲ್ಲಿರದೆ ಇತಿಹಾಸ, ಧರ್ಮಶಾಸ್ತ್ರ, ಸಮಾಜ, ಸಂಸ್ಕೃತಿ, ಕಥೆ ಹೀಗೆ ವಿವಿಧ ಮೂಲಗಳ ಆಸಕ್ತಿಗಳಿಗೆ ಒಂದೇ ಕಡೆ ಅವಕಾಶ ಕಲ್ಪಿತವಾಗಿರುವ ಒಂದು ತೆರನ ಸಮ್ಮಿಶ್ರ ಸಾಹಿತ್ಯ ಕೃತಿಯಾಗಿದೆ. ಇದನ್ನೊಂದು ಕಾದಂಬರಿ ತರ ಅಂತ ಇಟ್ಕೋಬಹುದಾ? ಇತಿಹಾಸದ ದೊಡ್ಡ ವಸ್ತುವನ್ನು ಇಟ್ಕೊಂಡಂತಹ ಒಂದು ಕಾದಂಬರಿಯ ರಚನೆಯ ಆಕಾರ ಇದರಲ್ಲಿ ಇದೆಯಾ ಅಂತಾನು ಹೇಳೋದು ಕಷ್ಟ. ಯಾಕೆಂದ್ರೆ ಅದಕ್ಕೊಂದು ಕೇಂದ್ರ ವಸ್ತು ಇಲ್ಲ, ಅಂದ್ರೆ ಕೇಂದ್ರ ಒಂದು ಪಾತ್ರ, ನಾಯಕ ಪಾತ್ರ, ನಾಯಕಿ ಪಾತ್ರ ಇಲ್ಲ. ಇದೊಂದು ಬೇರೆ ರೀತಿಯ ಬರವಣಿಗೆ. ಒಂದು ಮಟ್ಟಕ್ಕೆ ಕಲ್ಹಣನ ರಾಜತರಂಗಿಣಿಗೆ ಇದನ್ನು ಹೋಲಿಸ್ಬೋದು. ಯಾಕೆಂದ್ರೆ ಎಲ್ಲ ರಾಜರ ಕಥೆಯನ್ನ, ಪುರಾಣದಲ್ಲಿ ಬರುವ ರಾಜರನ್ನ, ಹಿಸ್ಟ್ರಿಯಲ್ಲಿ ಬರುವ ರಾಜರನ್ನ, ಅಲ್ಲಲ್ಲಿ ಲಲಿತಾದಿತ್ಯ ಇದ್ದಾನೆ, ಅಲ್ಲಿ ಬೇರೆ ಬೇರೆ ರಾಜರುಗಳ ಉಲ್ಲೇಖಗಳನ್ನೆಲ್ಲ ಅವನ ಅದರೊಳಗಡೆ, ಚಂದ್ರಾಪೀಡ ಇದ್ದಾನೆ, ಅವ್ರನ್ನೆಲ್ಲ ಅವನು ಎಲ್ಲಿ ಕೊಡ್ತಾನಲ್ಲ, ಅಲ್ಲಿ ಹರ್ಷ ಬರ್ತಾನೆ ಅವನ ಕಲ್ಹಣನ ರಾಜತರಂಗಿಣಿಯಲ್ಲಿ. ಆ ರೀತಿ ಹೇಳ್ಬಹುದೇನೋ ಅಂತ ಒಂದು ಅನ್ಸತ್ತೆ. ಅಂದ್ರೆ ಮುಂದೆ ಸ್ಟಡಿ ಮಾಡುವಾಗ ರಾಜಾವಳಿ ಕಥಾಸಾರ ಮತ್ತು ಕಲ್ಹಣನ ರಾಜತರಂಗಿಣಿಯನ್ನು ಕಂಪೇರ್ ಮಾಡಿದ್ರೆ ಅದರ ಸ್ಟ್ರಕ್ಚರ್ ದೃಷ್ಟಿಯಿಂದ, ಬರವಣಿಗೆಯ ವಿನ್ಯಾಸ, ಅದರ ಲಾಜಿಕ್ಕು, ಅದರಲ್ಲಿ ಇತಿಹಾಸವನ್ನು ಅವ್ನು ಹೇಳ್ತಿರೋ ರೀತಿ, ಆ ದೃಷ್ಟಿಯಿಂದ ಉಪಯೋಗ ಆಗ್ಬೋದು. ಮತ್ತೆ ಕಂಟಿನ್ಯೂ ಮಾಡ್ತೀನಿ ವೆಂಕಟಾಚಲ ಶಾಸ್ತ್ರಿ ಅವ್ರ ಮಾತನ್ನ. ಇತಿಹಾಸ ಕಾಲೀನ ಕರ್ನಾಟಕದ ಅರಸು ಮನೆತನಗಳ ಚರಿತ್ರೆಯನ್ನು ಹೀಗೆ ಕಾಲಾನುಕ್ರಮವಾಗಿ ನಿರೂಪಿಸಿದ್ದು ಇದಕ್ಕೂ ಮೊದಲು ಕಂಡು ಬಂದುದಲ್ಲ. ಅಂದ್ರೆ ಇದ್ರೊಳಗೆ ಅವನು ಕದಂಬರ ಬಗ್ಗೆ ಹೇಳ್ತಾನೆ, ಆಮೇಲೆ ಬಂದಂತ ಬೇರೆ ಬೇರೆ ಜೈನ ರಾಜಮನೆತನಗಳ ಬಗ್ಗೆ ಹೇಳ್ತಾನೆ. ಹೆಸರು ಬಿಟ್ಟು ಅವನು ರಾಷ್ಟ್ರಕೂಟ ಹೀಗೆ ಅಂತ ಹೇಳದೆ ಹೋದ್ರು ಕೂಡ ಬೇರೆ ಬೇರೆ ಮನೆತನಗಳನ್ನ ಆದಷ್ಟು ಅವನದ್ರೊಳಗಡೆ ನಿರೂಪಣೆ ಮಾಡ್ಕೊಂಡು ಬಂದ. ಹೊಯ್ಸಳರ ಬಗ್ಗೆ ಹೇಳ್ತಾನೆ. ಅವನಿಗೆ ಅವನ ಹೆಸರಲ್ಲಿ ಇರಬಹುದಾ ಅಂತ ಒಂದು ಊಹೆ ಇದೆ ಅಷ್ಟೇ. ಹೊಯ್ಸಳಾದಿ ರಾಜ ಚರಿತ್ರೆ ಅಂತ ಕೂಡ ಒಂದು ಕೃತಿ ಇದೆ.
ಅದು ಹಾಗಲ್ಲ ಅಂತ ಹೇಳುವ ವಿದ್ವಾಂಸರ ಅಭಿಪ್ರಾಯಗಳು ಇವಾಗ ನನ್ನ ಗಮನಕ್ಕೆ ಬಂದಿದೆ. ನಾನು ಥೀಸಿಸ್ ಬರೆಯುವ ಕಾಲದಲ್ಲಿ ಹೊಯ್ಸಳಾದಿರಾಜರ ಚರಿತ್ರೆ ದೇವಚಂದ್ರನೇ ಕೃತಿ ಇರ್ಬೋದು ಅಂತ ಬರೆದಿದ್ದೆ. ಈಗ ನನಗೆ ಅದಷ್ಟು ಸೂಕ್ತವಾದ ಮಾತು ಅಂತ ನನಗೆ ಈಗಿನ ತಿಳುವಳಿಕೆಯ ಪ್ರಕಾರ ಹಾಗನ್ಸಲ್ಲ. ಒಟ್ಟಾರೆ ಹೊಯ್ಸಳ ರಾಜರ ಬಗ್ಗೆ ಬರೀತಾನೆ. ಇಲ್ಲಿ ನಡೆದಂತಹ ಕರ್ನಾಟಕದಲ್ಲಿ ನಡೆದಂತಹ ದಾಳಿಯ ಬಗ್ಗೆ ಉತ್ತರ ಭಾರತದ ಮುಘಲ್ ದಾಳಿಯ ಉಲ್ಲೇಖಗಳನ್ನು ಕೊಡ್ತಾನೆ. ಮೈಸೂರಿನ ಯದುವಂಶ ಹೇಗೆ ಜನಿಸ್ತು, ಅದರ ರಾಜರುಗಳು ಯಾರ್ಯಾರು ಏನೇನ್ ಮಾಡ್ಕೊಂಡು ಬಂದ್ರು ಅನ್ನುವುದರ ಚರಿತ್ರೆಯನ್ನು ಕೊಡ್ತಾನೆ. ಅವಾಗಲೇ ಹೇಳಿದಂತೆ ಅವನು ಮುಮ್ಮಡಿ ಕೃಷ್ಣರಾಜ ಒಡೆಯರು, ಆಮೇಲೆ ಟಿಪ್ಪು ಸುಲ್ತಾನು, ಆಮೇಲೆ ನಂತರ ಬಂದಂತ ರೆಸಿಡೆಂಟರ ಆಳ್ವಿಕೆ, ಅಲ್ಲಿ ತನಕನು ಅಂದ್ರೆ ತನ್ನ ಕಾಲದ ತನಕ ಕಥೆ ತಂದು ನಿಲ್ಲಿಸ್ತಾನೆ. ಎಲ್ಲೋ ಶುರುವಾಗೋ ನದಿ ಅವನು ಕಾಲು ಬಿಡುಕ್ ತನಕ ಬಂದು ನಿಂತ್ಕೊಳ್ಳುತ್ತೆ, ಚರಿತ್ರೆಯ ನದಿ. ಅದನ್ನ ದೇವಚಂದ್ರ ಹೇಳಿದ್ನಲ್ಲ, ಅದೇ ಇದ್ರ ಕಥೆ. ದ ಥೀಮ್ ಆಫ್ ದಿ ಬುಕ್ ಈಸ್ ಹಿಸ್ಟ್ರಿ ಇಟ್ ಸೆಲ್ಫ್. ರಾಜಾವಳಿ ಕಥಾಸಾರದ ನಾಯಕ ಯಾರು ಅಂದ್ರೆ ಇತಿಹಾಸವೇ ನಾಯಕ. ಹಿಸ್ಟ್ರಿ ಇಸ್ ದ ಪ್ರೊಟಗನಿಸ್ಟ್. ಇಲ್ಲಿ ಹಿಸ್ಟ್ರಿ ಇಸ್ ದ ಹೀರೋ ಇನ್ ದಿ ಬುಕ್ ರಿಟನ್ ಬೈ ದೇವಚಂದ್ರ ಅನ್ನೋದು ನನ್ನ ಸಿದ್ಧಾಂತ, ನನ್ನ ಥೀಸಿಸ್. ಇತಿಹಾಸ ಪುರುಷನೇ ಇಲ್ಲಿ ಮುಖ್ಯ ಕೇಂದ್ರ. ಅಂದ್ರೆ ಇತಿಹಾಸ ಹೇಗೆ ಬಿಚ್ಕೊಂಡು ಬಂದಿದೆ, ಪದರ ಪದರವಾಗಿ ಹಂತ ಹಂತವಾಗಿ ಬಿಚ್ಕೊಂಡು ಬಂದಿದೆ ಅನ್ನುವುದನ್ನ ಅವನು ಹೇಳ್ತಾನೆ. ಆದ್ರೆ ಇದನ್ನ ಹೇಳ್ಬೇಕಾದ್ರೆ ಅವನು ಡ್ರೈ ಆಗಿ ಹೇಳಿಲ್ಲ. ಕೇವಲ ಒಂದಷ್ಟು ದಾಖಲೆಗಳನ್ನು ಕೊಡೋದು, ಅದಕ್ಕೊಂದು ತರ್ಕವನ್ನು ಕೊಡೋದು ಅಂತ ಇವತ್ತು ನಾವು ಬರೆಯುವಂತ ಒಂದು ಅಕಾಡೆಮಿಕ್ ಶಿಸ್ತಿನ ಬರವಣಿಗೆ ಇದೆಯಲ್ಲ, ಅದು ಬಂದಿಲ್ಲ. ಒಂದು ರೀತಿ ನಾನು ಹೇಳ್ದಂಗೆ ಸಂಜೆ ತಿಳುವಳಿಕಸ್ತು 4 ಜನ ಕೂತ್ಕೊಂಡು ಅವ್ರು ನೋಡಿರೋ, ಕಂಡಿರೋ, ಕೇಳಿರೋ, ಓದಿರೋ, ನೆನಪಿಸ್ಕೊಂಡಿರೋ, ಜೀವನದಲ್ಲಿ ಆಗಿರೋ ಅಥವಾ ಬೇರೆಯವ್ರ ಜೀವನದಲ್ಲಿ ಆಗಿರೋ ಘಟನೆಗಳನ್ನ ಒಂದು ಹಳ್ಳಿನಲ್ಲಿ ಸಂಜೆ ಕೂತ್ಕೊಂಡು ಮೆಲುಕು ಹಾಕ್ತಾರಲ್ಲ, ಆ ಮೆಲುಕು ಹಾಕುವ ರೀತಿಯಲ್ಲಿ ಬರೆದಿರುವ ಬರವಣಿಗೆ. ಈ ತರದ ಬರವಣಿಗೆ ನಮಗೆ ಇತಿಹಾಸದಲ್ಲಿ ಮತ್ತೆ ಸಿಗಲಿಲ್ಲ ನನಗೆ ಕನ್ನಡದಲ್ಲಿ, ನಾನು ಓದಿರುವಂತೆ. ಮಾಸ್ತಿಯವರ ನವರಾತ್ರಿಯಲ್ಲಿ ಇನ್ನು ಬೇರೆ ಬೇರೆ ಕೃತಿಗಳಲ್ಲಿ ಆ ರೀತಿ ಬರುತ್ತಿಲ್ಲ ಅಂತ ಹೇಳ್ತೀನಿ. ನರಸಿಂಹಸ್ವಾಮಿ ಅವ್ರದ್ದು ಹಾಗಿದೆ. ಬಟ್ ಅದು ಕವಿತೆ, ಅದು ಕವಿತೆ ಅಲ್ಲ, ಇದು ಇತಿಹಾಸದ ದ್ರವ್ಯ, ಇತಿಹಾಸದ ಮೆಟೀರಿಯಲ್ ಹೇರಳವಾಗಿದೆ. ಉದಾಹರಣೆಗೆ ಟಿಪ್ಪು ಸುಲ್ತಾನ್ ಅಲ್ಲಿ ಹೆಂಗಸರು ರೌಕೆ ಹಾಕೊಳ್ತಿರ್ಲಿಲ್ಲ, ಅವ್ರಿಗೆ ಹೆಂಗಸರು ರೌಕೆ ಹಾಕೊಳ್ಳೋದನ್ನ ಅವನು ಕಡ್ಡಾಯ ಮಾಡಿದ ಅನ್ನೋ ಮಾತು ಬರುತ್ತೆ. ಅವನದಕ್ಕೆ ಏನ್ ಹೇಳ್ಬೋದು, ಜೈನ ವಿಷಯ ಬಿಟ್ರೆ ಬೇರೆ ಎಲ್ಲೋ ಅವನು ತನ್ನ ಒಂದು ಅಭಿಪ್ರಾಯದ ಲೇಪನವನ್ನು ಕೊಡುವುದಿಲ್ಲ. ಅಭಿಪ್ರಾಯ ಹಚ್ಚಕ್ ಹೋಗಲ್ಲ. ಮಿಕ್ಕಿದ್ದೆಲ್ಲ ಹೀಗೆ 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 ನಡೀತು, ಹೀಗೆ ನಡೀತು ಅಂತ ಹೇಳ್ತಾನೆ. ಅಂದ್ರೆ ಇತಿಹಾಸ ಅಂತಿದ್ಯಲ್ಲ, ಇದು ಹೀಗೆ ನಡೆಯಿತು, ಇಟ್ ಹ್ಯಾಪನ್ ಲೈಕ್ ದಿಸ್ ಅಂತ ಮಾತ್ರ ಹೇಳ್ತಾನೆ. ಅವನು ಕಮೆಂಟ್ರಿಗಳನ್ನು ಕೊಡಕ್ ಹೋಗಲ್ಲ. ಬಹಳ ಇಂಪಾರ್ಟೆಂಟ್. ಇವತ್ತು ಯಾವ್ದನ್ನ ನಾವು ಒಂದು ರೀತಿಯಲ್ಲಿ ಎಲ್ಲವನ್ನು ಅವನು ಪರಿಭಾವಿಸಿ ಇತಿಹಾಸಕಾರ ಬರಿಬೇಕು, ಜನಗಳ ಮುಂದೆ ದಾಖಲೆಗಳನ್ನ ಇಡಬೇಕು. ಚಿದಾನಂದ ಮೂರ್ತಿಯವರು ಒಂದು ಮಾತು ಹೇಳ್ತಿದ್ರು, ನಾನ್ ಮಾತಾಡೋದಿಲ್ಲ, ದಾಖಲೆಗಳು ಮಾತಾಡ್ತೇವೆ ಅಂತ. ಆ ರೀತಿಯ ಬರವಣಿಗೆಯು ದೇವಚಂದ್ರಲ್ಲಿ ಕಡಿಮೆ. ಜೈನ್ ವಿಷಯ ಬಂದಾಗ ಹಾಗೆ ಮಾಡಲ್ಲ. ಜೈನರ ವಿಷಯ ಬಂದಾಗ ಅವನು ಆ ಒಂದು ತಟಸ್ಥ ಧೋರಣೆಯಿಂದ ಅವನಿಗೆ ಸಹಜವಾಗಿ ಇರುವಂತ ಒಂದೊಂದೇನು ತಪ್ಪು ನಾನು ಏನು ಹೇಳ್ತೀನಿ. ನಾನೇನು ಈಗಿನ ನಮ್ಮ ಮಾರ್ಕ್ಸ್ವಾದಿ ಮತ್ತು ಬೇರೆ ಇತಿಹಾಸಕಾರರ ಮಿತ್ರರು ಹೇಳುವಂತೆ ನಾನು ಯಾವ ಕಠಿಣವಾದ ನಿಲುವುಗಳನ್ನು ತಗೊಳ್ಳುವಂತ ಅಲ್ಲ. ನಾನು ನನ್ನ ವೈಚಾರಿಕ ನಿಲುವುಗಳು ಏನು ಅನ್ನೋದು ಇಡೀ ರಾಜ್ಯಕ್ಕೆ ಎಲ್ರಿಗೂ ಗೊತ್ತಿರುತ್ತೆ. ಅವನು ಅಲ್ಲಿ ತುಂಬಾ ಏನು ಮುಜುಗರ ಇಲ್ಲದೆ, ಹೌದಪ್ಪ ನಾವು ಜೈನರಿಗೆಲ್ಲ ಅನ್ಯಾಯ ಆಗಿದೆ, ನಾನು ಜೈನರಿಗೆ ಸ್ವಲ್ಪ ದನಿ ಕೊಟ್ಟು ಮಾತಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾನೆ. ಮತ್ತು ಜೈನರು ಕೆಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾನೆ. ಆ ಸಂಕಟನೂ ಇದೆ. ಜೈನರ ಸಂಕಟ, ಕಾಲ ಬದಲಾಗುತ್ತಿರುವ ವಿಸ್ಮಯ, ಇತಿಹಾಸದ ವಿಕಟತೆ ಎಲ್ಲವೂ ಬೆರೆತುಕೊಂಡಿರುವಂತಹ ಒಂದು ಕೃತಿ ಅದು. ಮತ್ತು ಅವನು ಮಾತಾಡ್ಬೇಕಾದ್ರೆ ಬಹಳ ಮುಖ್ಯವಾಗಿ ತುಂಬಾ ಕಥೆಗಳನ್ನು ಹೇಳ್ತಾನೆ. ಈ ಕಥಾಸಾರ ಅಂತ ಬಂದಿರೋಕ್ಕೆ ಹೆಸರೇನಂದ್ರೆ ಹೇಳುವುದೆಲ್ಲವನ್ನೂ ಕಥೆಯ ರೂಪದಲ್ಲಿ ಹೇಳ್ತಾನೆ. ಬಿ ನಾಚಿಯಾರ್ ಕಥೆ ಇದೆ, ನಮ್ಗೆ ಗೊತ್ತಿದೆ ಅಲ್ಲ, ಮೇಲ್ಕೋಟೆ ದೇವರನ್ನೇ ವರೆಸಿದಂತವಳು ಬಿ ನಾಚಿಯಾರ್ ಅಂತ, ಅವಳ ಕಥೆ ಬರುತ್ತೆ. ಒಬ್ಬ ಮುಸಲ್ಮಾನ್ ಹೆಣ್ಮಗಳು ದಿಲ್ಲಿಯಿಂದ ಬಂದು ಇದನ್ನ ಮೆಚ್ಚಿದ್ಲು ಅನ್ನುವ ಕಥೆ, ಅದನ್ನು ಕೊಟ್ಟ. ಅಂದ್ರೆ ಅನೂಹ್ಯ, ಇದು ಅನೂಹ್ಯ, ಅನ್ಎಕ್ಸ್ಪೆಕ್ಟೆಡ್. ನೀವ್ ಇಂಥದ್ದು ಇವ್ನು ಹೇಳ್ತಾನೆ, ಇವ್ನು ಹೇಳಲ್ಲ, ಇವ್ನು ಹೇಳ್ಬೇಕು ಅಂತಿದೆ, ಹೇಳ್ಬಾರ್ದು ಅಂತಿಲ್ಲ ಅಂತ ಅವ್ನು ಏನೂ ಇಲ್ಲ, ಏನೂ ಇಲ್ಲ. ನೀವು ಅಶ್ಲೀಲ ಅನ್ನುವ, ಅವಾಚ್ಯವೆನ್ನುವ, ಅಸಭ್ಯವೆನ್ನುವ ಬೇಕಾದಷ್ಟು ಕಥೆಗಳಿದೆ. ಅವನಿಗದು ಅವಾಚ್ಯವೂ ಅಲ್ಲ, ಅಶ್ಲೀಲವೂ ಅಲ್ಲ, ಅಸಭ್ಯವೂ ಅಲ್ಲ. ಅಂದ್ರೆ ಅವನಿಗೆ ಆ ರೀತಿಯ ತರತಮ ಭೇದ ಯಾವುದೂ ಇಲ್ಲ, ಎಲ್ಲವನ್ನೂ ಬರೀತಾನೆ. ತುಂಬಾ ಇಂಪಾರ್ಟೆಂಟ್. ಉದಾಹರಣೆಗೆ ಒಂದು ಊರಿನಲ್ಲಿ
ಒಂದು ಯಾವುದೋ ಫಂಕ್ಷನ್ ಕಾರ್ಯಕ್ರಮಕ್ಕೋಸ್ಕರ ಅಡಿಗೆ ಮಾಡ್ತಿರ್ತಾರೆ, ದೊಡ್ಡ ಅಡಿಗೆ ಮಾಡುವಾಗ ಪಾಯಸ ಮಾಡ್ತಿರ್ತಾರೆ. ಅವನು ಹೇಳೋ ಕಥೆ ಇದು. ಪಾಯಸ ಮಾಡುವಾಗ ದೊಡ್ಡದೊಂದು ಕೊಳಗ ಪಾಯಸ ಮಾಡುವಾಗ ಒಂದು ದೊಡ್ಡದಾಗಿರುವಂತ ನರಿ ಬಂದು ಬಿದ್ದುಬಿಡುತ್ತೆ. ಆ ನರಿ ಬಂದು ಬಿದ್ದಾಗ ಎಲ್ರೂ ಏನು ಅಂತ ಕೇಳೋ ಹೊತ್ತಿಗೆ ಯಾರು ಅದನ್ನು ತೆಗೆದಾಕ್ಬಿಡ್ತಾರೆ. ಯಾರು ನೋಡ್ತಾನೆ ಅವನು ಹೇಳ್ತಾನೆ ಯಾರೋ ಇಲಿ ಬಿತ್ತು ಅಂತ. ಇನ್ನೊಬ್ಬ ಹೇಳ್ತಾನೆ ಇಲಿ ಎಲ್ಲ ಒಂದು ಕಡ್ಡಿ ಬಿತ್ತು ಅಂತ ಹೇಳ್ತಾನೆ. ಎಂಥದೋ ಒಂದು ಮರದ್ದು ಒಣಗಿರೋ ಕಡ್ಡಿ ಬಿತ್ತು, ಹುಲ್ ಬಿತ್ತು, ಒಣಗಿರೋ ಹುಲ್ ಬಿತ್ತು. ಇದನ್ನು ಇವನು ಹೇಳ್ತಾನೆ, ದೊಡ್ಡವ್ರ ಮನೆಯಲ್ಲಿ ನರಿ ಬಿದ್ರೂ ಅದು ಹುಲ್ಲಿನ ಕಡ್ಡಿ ಆಗುತ್ತೆ, ಸಣ್ಣವ್ರ ಮನೆಯಲ್ಲಿ ಅದು ಹುಲ್ಲಿನ ಕಡ್ಡಿ ಬಿದ್ರೂ ಅದು ನರಿ ಆಗುತ್ತೆ. ಇಷ್ಟೇ ಅವನು ಹೇಳೋದು. ಆಕೆಯಲ್ಲಿ ಏನೋ ಹೇಳ್ತಾನೆ, ಏನು ಕಮೆಂಟ್ ಮಾಡಲ್ಲ. ಯಾರ ಬಗ್ಗೆ ಅಂತ ಹೇಳಲ್ಲ, ಯಾವ ರಾಜನ ಬಗ್ಗೆ ಹೇಳದ್ನೋ, ಯಾವ ದಳವಾಯಿ ಬಗ್ಗೆ ಹೇಳಿದ್ನೋ, ಯಾರ ಮೇಲೆ ಅವನಿಗೇನು ಒಳಗಿನ ಗುಟ್ಟುಗಳು ಗೊತ್ತಿತ್ತು, ಅರಮನೆ ಗುಟ್ಟೆಲ್ಲ ಗೊತ್ತಿತ್ತು. ಅವನಿಗೆ ಅರಮನೆಯಲ್ಲಿ ಅವನಿಗೆ ಪ್ರವೇಶ ಇತ್ತು, ಆದ್ರೆ ರಾಜನ್ ನೋಡಕ್ಕೆ ಅವನಿಗೆ ಸಾಧ್ಯ ಆಗಲಿಲ್ಲ, ತುಂಬಾ ಕಷ್ಟ ಇತ್ತು. ಅವನಿಗೆ ಪ್ರವೇಶ ಅಂದ್ರೆ ತುಂಬಾ ಪ್ರವೇಶ ಇರಲಿಲ್ಲ. ಅರಮನೆಯ ಸಂಗತಿಗಳೆಲ್ಲ ಅವನಿಗೆ ಗೊತ್ತಿತ್ತು. ಅಂದ್ರೆ ಮೈಸೂರಿನ ಪ್ಯಾಲೇಸ್ನ ಕಥೆಗಳೆಲ್ಲ ಗೊತ್ತಿತ್ತು ಅನ್ನೋದು ನಮ್ಗೆ, ಇದು ಪ್ಯಾಲೇಸಿನ ಗುಟ್ಟುಗಳು ತುಂಬಾ ಅವನಿಗೆ ಅದರಲ್ಲಿ ಗೊತ್ತಾಗುತ್ತೆ. ಅದನ್ನ ಹೇಳ್ಬಿಟ್ಬಿಡ್ತಾರೆ. ದಿವಾನ್ ಪೂರ್ಣೇಂದ್ರವ್ರ ಬಗ್ಗೆ ಅವನಿಗೆ ಅಂತ ಒಳ್ಳೆ ಅಭಿಪ್ರಾಯ ಇಲ್ಲ. ದಿವಾನ್ ಪೂರ್ಣೇಂದ್ರವ್ರ ಬಗ್ಗೆ ಅನೇಕ ವಿವರಗಳಿವೆ, ಅಂದ್ರೆ ಬೇರೆ ಬೇರೆ ಆಂಗಲ್ಗಳಿವೆ. ಅವ್ರು ಬ್ರಿಟಿಷ್ನವ್ರಿಗೆ ಪೂರಕವಾಗಿದ್ರು ಅನ್ನೋ ಆಂಗಲ್ ಇಂದ ಹಿಡಿದು ತುಂಬಾ ದಕ್ಷರು ಅನ್ನೋ ಆಂಗಲ್ ಇಂದ ಹಿಡಿದು ಬೇರೆ ಬೇರೆ ಆಂಗಲ್ಗಳಿವೆ, ಇತಿಹಾಸಕಾರರು ಬರೀತಾರೆ. ಅವನೇನ್ ಹೇಳ್ತಾನೆ, ಈ KR ನಗರ ಎಡತೊರೆ ಅಂತಿತ್ತಲ್ಲ ಮುಂಚೆ, KR ನಗರ, ಆ KR ನಗರದ ಹತ್ತಿರದಲ್ಲಿ ಅಲ್ಲಿ ಎಡತೊರೆ ಭಾಗದಲ್ಲಿ ಒಂದು ಊರು ಬರುತ್ತೆ, ಅದ ಹೆಸರು ಬೆಳ್ಳುಳ್ಳಿ ಅಂತ. ಇವತ್ತು ಬೆಳ್ಳುಳ್ಳಿ ಅಂತ ಕರೀತಾರೆ. ಅವನೇನ್ ಹೇಳ್ತಾನೆ, ಬೆಳ್ಳುಳ್ಳಿ ಅಲ್ಲ, ಅದು ಬೆಳ್ಳಿ ಉಳಿ ಅಂತ. ಅಲ್ಲಿ ದೇವಸ್ಥಾನ ಇತ್ತು, ತೀರ್ಥಂಕರನ ಬಸದಿ, ಅದು ಎಲ್ಲ ಬೆಳ್ಳಿಯಿಂದ ಮಾಡಿರುವಂಥದ್ದು. ದೇವಾಲಯದ ಅನೇಕ ಭಾಗಗಳು ರಚನೆ, ಅದನ್ನ ಪೂರ್ಣಯ್ಯನವರು ಕೀಳ್ಸಿದ್ರು ಅಂತ. ಆ ದೇವಾಲಯ ಬಸದಿಯನ್ನು ಅವ್ರು ಕೀಳ್ಸಿದ್ರು. ಅದನ್ನ ಕೀಳ್ಸ್ಬೇಕಾದ್ರೆ ಉಳಿಯಿಂದ ಅದನ್ನ ಕೆತ್ತಿದ್ರಲ್ಲ, ಬೆಳ್ಳಿಯನ್ನ ಕೆತ್ತಿ ತೆಗೆದಾಕಿದ್ರಲ್ಲ, ಅದನ್ನ ಆ ಲೇಪವನ್ನೆಲ್ಲ ಹೊರಗೆ ತೆಗೆದ್ರಲ್ಲ, ತಗಡು ಗಿಡನ್ನ, ಅದಕ್ಕೋಸ್ಕರ ಅದು ಬೆಳ್ಳುಳ್ಳಿ. ಆಮೇಲೆ ಅದು ಜನಗಳ ಬಾಯಲ್ಲಿ ಬೆಳ್ಳಿಯ ಉಳಿ ಹೋಗ್ಬಿಟ್ಟು ಬೆಳ್ಳುಳ್ಳಿ ಆಗಿದೆ. ಹೀಗಾಗಿ ಆ ಬೆಳ್ಳುಳ್ಳಿಯ ಕಥೆಯನ್ನ ಇವನು ದಿವಾನ್ ಪೂರ್ಣಯ್ಯನವರ ಸಮಯದಲ್ಲಿ ಬರೀತಾರೆ. ಇದಕ್ಕೆ ಬೇರೆ ನಮಗೆ ಕ್ರಾಸ್ ರೆಫರೆನ್ಸ್ಗಳು ಸಿಗುತ್ತೆ ಅಂತ ನನ್ಗೇನು ಅನ್ಸಿಲ್ಲ ಇದುವರೆಗೂ ನೋಡಿದಾಗ, ಅಥವಾ ಯಾರು ಇತಿಹಾಸಕಾರರು ಹೇಳ್ಬೋದು, ದೇ ಕ್ಯಾನ್ ಕರೆಕ್ಟ್ ಮೀ. ಆದ್ರೆ ಒಟ್ಟಾರೆ ಏನು ಅಂದ್ರೆ, ಪ್ರತಿಷ್ಠಿತರಾಗಿರುವ ವ್ಯಕ್ತಿಗಳನ್ನು ಕೂಡ ಒಂದು ರೀತಿ ಎದುರಾಕೊಂಡು ಅವನು ಇತಿಹಾಸವನ್ನು ಬರೆದಿದ್ದಾನೆ. ಬಹಳ ಮುಖ್ಯ ಇದು. ರಾಜರ ಬಗ್ಗೆ 19ನೇ ಶತಮಾನದಲ್ಲಿ ಮಾತನಾಡುವುದು ಅಷ್ಟು ಸುಲಭವಾಗಿರಲಿಲ್ಲ. ಯಾಕೆಂದ್ರೆ ಪ್ರತ್ಯಕ್ಷ ದೇವರು ಅವರು. ಆ ಕಾಲದಲ್ಲಿ ನೀವು ಒಳ್ಳೆಯವರಿರ್ಬೋದು, ನಿಮ್ಮೊಬ್ಬ ಮಂತ್ರಿ ನಮ್ಮ ಒಂದು ಮತಕ್ಕೆ, ನಮ್ಮ ಒಂದು ಗುಂಪಿಗೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನುವುದನ್ನು ಅವರು ಹೇಳ್ತಾರೆ. ವಿಶಾಲಾಕ್ಷ ಪಂಡಿತನ ಕೊಲೆಯ ಅಥವಾ ಅವನ ಮರಣದ ಕಥೆಯನ್ನು ಕೂಡ ಬರೀತಾರೆ. ಇದು ಮಾಸ್ತಿಯವರ, ನೀವು ಓದ್ಬೋದು, ಪಂಡಿತನ ಮರಣ ಅಂತ ಕಥೆ ಇದೆ. ಅದಕ್ಕೆ ಇದೇ ಸೋರ್ಸ್ ಆಗಿದ್ರು ಏನು ಆಶ್ಚರ್ಯ ಇಲ್ಲ. ಅಂದ್ರೆ 19-20ನೇ ಶತಮಾನದ ಕನ್ನಡದ ಪ್ರಾರಂಭದ ರೈಟರ್ಸ್ ಇದಾರಲ್ಲ, ಅವ್ರಿಗೆ ಅನೇಕ ಸೋರ್ಸಸ್ ದೇವಚಂದ್ರನ ಕೃತಿಯಿಂದ ಬಂದಿದೆ. ಆದ್ರೆ ದುರ್ದೈವ ಏನಾಯ್ತು ಅಂದ್ರೆ, ಆರ್ ನರಸಿಂಹಾಚಾರ್ಯ ಸಾಹಿತ್ಯ ಚರಿತ್ರೆಯಲ್ಲಿ, EP ರೈಸರ ಸಾಹಿತ್ಯ ಚರಿತ್ರೆಯಲ್ಲಿ ಎಲ್ಲದರಲ್ಲೂ ಇವನು ಉಲ್ಲೇಖ ಬಂದಿದೆ. ನರಸಿಂಹಾಚಾರ್ಯ ಅನೇಕ ಕಡೆಯಲ್ಲಿ ಇವನ ಉಲ್ಲೇಖಗಳನ್ನೆಲ್ಲ ಅವರು ಕೋಟ್ ಮಾಡ್ತಾರೆ, ಒಂದು ರೀತಿ ಸೋರ್ಸ್ ಆಗಿ ತೆಗೆದುಕೊಳ್ತಾರೆ ಅವ್ರು. ಆಕ್ಚುಲಿ ಆರ್ ನರಸಿಂಹಾಚಾರ್ಯ ತೆಗೆದುಕೊಳ್ತಾರೆ. ಆದ್ರೆ ಅವನ ಗ್ರಹಚಾರ ಏನು ಅಂದ್ರೆ, ಅವನನ್ನ ಯಾರುವೆ ತುಂಬಾ ವರ್ಷಗಳು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ದೇವಚಂದ್ರ ಅಂದ್ರೆ ಅವ್ನು ಸುಮ್ಮನೆ ಕಟ್ಕತೆ ಹೇಳ್ತಾನೆ ಕಂಡ್ರಿ. ನನಗೆ ಇತಿಹಾಸ ಅಕಾಡೆಮಿ ಅವರಿಗೆ ನಾನು ಧನ್ಯವಾದ ಹೇಳಬೇಕು. ಯಾಕೆಂದ್ರೆ ಬಹಳ ಹಿಂದೆ ನಾನು ರಿಸರ್ಚ್ ಮಾಡುವಾಗಲೇ ಕೆಂಗೇರಿ ಚಕ್ರಪಾಣಿಯವರು ಇದೇ ಟೈಟ್ಲ್ ಒಂದು ಲೇಖನ ಬಂದಿದ್ದಾರೆ. ಅದು ಇತಿಹಾಸ ದರ್ಶನದಲ್ಲೇ ಬಂದಿದೆ, ನನ್ನ ನೆನಪು ಸ್ಪಷ್ಟವಾಗಿದೆ. ಅದು ಅವ್ರ ಇತಿಹಾಸ ದರ್ಶನದಲ್ಲಿ ಹೇಳ್ಬೇಕಾದ್ರೆ ಕೆಂಗೇರಿ ಚಕ್ರಪಾಣಿಯವರು ಕನ್ನಡದ ಮೊದಲ ದೇಸಿ ಇತಿಹಾಸಕಾರ ದೇವಚಂದ್ರ ಅನ್ನೋ ಆರ್ಟಿಕಲ್ಲೇ ಬರ್ತಿದ್ದಾರೆ. ಇವ ಟೈಟ್ಲು ಅದೇನೆ ಇವತ್ತಿನ ಉಪನ್ಯಾಸ. ಅವರು ಅದರಲ್ಲಿ ಗುರುತಿಸೋ ಪ್ರಯತ್ನವನ್ನ ಒಂದಷ್ಟು ಮಾಡಿದ್ರು, ಇನಿಷಿಯಲ್ ಪ್ರಯತ್ನವನ್ನ ಅವ್ರು ಚೆನ್ನಾಗಿ ಮಾಡಿದ್ರು. ಆದ್ರೆ ಬಹುತೇಕ ಈ ಪುಸ್ತಕ ತುಂಬಾ ಲೇಟಾಗಿ ಹೆಚ್ಚಾಯ್ತು. ಆದ್ರೆ ಇದು ಜನಜನಿತವಾಗಿತ್ತು. ಕಳೆದ ಶತಮಾನದ ಅನೇಕ ವಿದ್ವಾಂಸರುಗಳು
ಆ ನರಸಿಂಹಾಚಾರ್ಯ ಇರ್ಬೋದು, ಬೇರೆ ಬೇರೆ ವಿದ್ವಾಂಸರುಗಳು ಅದನ್ನ ಬಳಸ್ಕೊಂಡು ಬಂದಿದ್ದಾರೆ. ಬೇರೆ ಬೇರೆ ಸಮಯಗಳಲ್ಲಿ ಅದರ ಉಲ್ಲೇಖಗಳನ್ನ ಬೇಕಾದಷ್ಟು ಕೊಟ್ಟಿದ್ದಾರೆ. ಚಿದಾನಂದ ಮೂರ್ತಿಗಳ ಹತ್ರ ನಾನು ಇದ್ರ ಬಗ್ಗೆ ಕೇಳಿದ್ರೆ ಆಂಗಲ್ ಏನು, ಇವ್ನು ಹೇಳೋದನ್ನ ಹೆಂಗ್ ನಂಬೋದು, ಇವ್ನು ಹೇಳೋ ಎಷ್ಟೋ ವಿಷಯಗಳಿಗೆ ಸೆಕೆಂಡ್ರಿ ನಮ್ಗೆ ಕ್ರಾಸ್ ರೆಫರೆನ್ಸೇ ಇಲ್ಲ, ಇವ್ನು ಹೇಳಿದ್ದೇ ಮೂಲ ಆಧಾರ, ಅದ್ರ ಆಚೆಗೆ ನಮ್ಗೆ ಇನ್ನೇನೋ ಆಧಾರ ಸಿಗುದಿಲ್ಲ, ಇದನ್ನ ಹೆಂಗ್ ತಗೊಳ್ಳೋದು ನಾವು ಅಂತ. ಈಗ ಹೇಳಿದ್ನಲ್ಲ ಬೆಳ್ಳುಳ್ಳಿ ಉದಾಹರಣೆ, ಇದನ್ನ ಹೆಂಗ್ ತಗೊಳ್ಳೋದು ನಾನು. ಅವ್ರು ಹೇಳಿದ್ರು ದೇವಚಂದ್ರ, ಇದು ಚಿದಾನಂದ ಮೂರ್ತಿಗಳು ನನಗೆ ಮೈಸೂರು ಯೂನಿವರ್ಸಿಟಿಯ ಮನಸ್ ಗಂಗೋತ್ರಿ ಕ್ಯಾಂಟೀನ್ ನಲ್ಲಿ ಹೇಳಿದ್ರು. ನಾನು ಕ್ಯಾಂಟೀನ್ ನಲ್ಲಿ ಅವರು ನಾನು ಕೂತು ಚರ್ಚೆ, ಅಂದ್ರೆ ಅವ್ರ ಜೊತೆ ನಾನು ಯಾವ್ದು ಸೆಮಿನಾರಿಗೆ ಬಂದಿದ್ರು, ಸಮಯ ಕೇಳಿದಾಗ ಅವರು ಒಪ್ಪಿದ್ರು ದಯಮಾಡಿ. ಅವಾಗ ಅವ್ರು ನಾನು ವಿದ್ಯಾರ್ಥಿ, ಅವಾಗ PhD ವಿದ್ಯಾರ್ಥಿ. ಅವಾಗ ಚಿದಾನಂದ ಮೂರ್ತಿಗಳು ಹೇಳಿದ್ರು, ನೋಡಿ ದೇವಚಂದ್ರ ತಪ್ಪು ಹೇಳ್ಬೋದು, ಸುಳ್ಳು ಹೇಳಲ್ಲ ಅಂತ. ದೇವಚಂದ್ರ ತಪ್ಪು ಹೇಳ್ಬೋದು, ಸುಳ್ಳು ಹೇಳಲ್ಲ ಅಂತ. ನನಗೆ ಉದ್ದಕ್ಕೂ ಅವತ್ತಿನ ಇವತ್ತಿನ ತನಕ ಆ ಮಾತಲ್ಲಿ ವಿಶ್ವಾಸ, ಚಿದಾನಂದ ಮೂರ್ತಿಗಳ ಮಾತಲ್ಲಿ. ಅದರ ನೆಲೆಯಲ್ಲಿ ನೋಡುವಾಗ ಅವನು ಕೆಲವು ಸಂಕಟದಿಂದ ಕೆಲವು ಉತ್ಪ್ರೇಕ್ಷೆ ಮಾಡಿ ಹೇಳಿರ್ಬೋದು, ಆದ್ರೆ ಅವ್ನು ಹೇಳ್ತಿರೋ ವಸ್ತುವಿನ ಬಾಟಮ್ ಲೈನ್ ಅಂತ ಹೇಳ್ತಿರಲ್ಲ ನೀವು, ಬಾಟಮ್ ಲೈನ್ ಸರಿ ಇದೆ. ಇದನ್ನ ಇಟ್ಕೊಂಡು ನಾವು ಅವನ ಕೃತಿಗಳನ್ನ, ಅವನ ಒಟ್ಟು ಬರವಣಿಗೆಯನ್ನ ನಾವು ನೋಡಿದ್ರೆ ಇನ್ನಷ್ಟು ಅವನ ಬಗ್ಗೆ ನಮಗೆ ಒಳ್ಳೆ ವಿಷಯಗಳು ಸಿಗಬಹುದು ಅಂತ ಅನ್ಸುತ್ತೆ. ನಾನು ರಿಸರ್ಚ್ ಮಾಡಿರೋ ಆಂಗಲ್ ಇದೆಯಲ್ಲ, ಇದು ಇತಿಹಾಸ ಅಕಾಡೆಮಿ ಅಲ್ಲಿ ಸದ್ಯಕ್ಕೆ ಅವರು ರಿಸರ್ಚ್ ಮಾಡುವ ವಿಷಯಗಳಿಗೆ ಹೊಂದಬಹುದು, ಗೊತ್ತಿಲ್ಲ ನನಗೆ. ಇಲ್ಲಿ ನಾನು ಹೆಚ್ಚು ನೋಡಕ್ ಟ್ರೈ ಮಾಡಿರೋದು ಸಂಸ್ಕೃತದಲ್ಲಿ, ಪ್ರಾಕೃತದಲ್ಲಿ ಜೈನ ಸಾಹಿತ್ಯದ ಬಗ್ಗೆ ಹೀಗೆಲ್ಲ ಹೇಳ್ಕೊಂಡು ಬಂದಿದಾರಲ್ಲ, ಇದನ್ನ ಇವನ್ ಹ್ಯಾಗ್ ಗ್ರಹಿಸ್ತಾನೆ, ಇವನ್ ಹ್ಯಾಗ್ ಬರೀತಾನೆ ಅಂತ ಮಾಡಿ ಹಾಗೆ ಪಟ್ಟಿ ಮಾಡುವಾಗ ಮಾರಾಯರೆ ನನಗೆ ಗಾಬರಿ ಆಗ್ಬಿಡ್ತು. ಗಾಬರಿ, ಎಷ್ಟು ಜೈನ ಗ್ರಂಥಗಳು, ಸಂಸ್ಕೃತ ಗ್ರಂಥಗಳು, ಕನ್ನಡ ಗ್ರಂಥಗಳು, ಜೈನ ಕವಿಗಳು, ವೈದಿಕ ಕವಿಗಳು, ವೀರಶೈವ ಕವಿಗಳು, ಇವ್ರ ಬಗ್ಗೆ ಅವನು ಉಲ್ಲೇಖ ಕೊಡ್ತಾನೆ ಅಂದ್ರೆ ಅದು ಮುಗಿಯೋದೇ ಇಲ್ಲ. ಅದು ಆಕ್ಚುಲಿ ಕನ್ನಡದಲ್ಲಿ ನಮಗೆ ಇನ್ನೂ ಚರ್ಚೆಯಲ್ಲೇ ಉಳ್ಕೊಂಡಿರೋ ಗಂಧಹಸ್ತಿ ಮಹಾಭಾಷ್ಯ ಇದೆ. ಗಂಧಹಸ್ತಿ ಮಹಾಭಾಷ್ಯದ ಬಗ್ಗೆ ಆಸಕ್ತಿ ಇರೋರು ತಾರಾನಾಥ್ ಅವ್ರ ಲೇಖನ ನೋಡ್ಬೋದು, ಅವರೊಂದು ಪುಸ್ತಕದಲ್ಲಿದೆ, NS ತಾರಾನಾಥ್ ಅವರು. ಅದರೊಳಗಡೆ ಗಂಧಹಸ್ತಿ ಮಹಾಭಾಷ್ಯದ ಬಗ್ಗೆ ಏನು ಅಂದ್ರೆ ಅವ್ನು ಹೇಳೋದು, ಒಂದು ಊರಿನಲ್ಲಿ ಹೇಮಶೀತಲ ಮಹಾರಾಜ ಅಂತಿದ್ದ. ಹೇಮಶೀತಲ, ಇದು ಎಲ್ಲ ದೇವಚಂದ್ರನದೇ ಮಾತುಗಳು ನಾನು ನಿಮ್ಗೆ ಹೇಳ್ತಿರೋದು ಸಂಗ್ರಹ ಮಾಡಿ. ಆ ಹೇಮಶೀತಲ ಮಹಾರಾಜನ ಆಸ್ಥಾನದಲ್ಲಿ ಅಕಳಂಕರಿದ್ರು, ಅದ್ರ ಭಟ್ಟಾಕಳಂಕ ಅಂತ ಬರೀತಾನೆ. ಅವರು ಸೋದೆ ಭಟ್ಟಾಕಳಂಕರ ಅಲ್ಲ, ಅವ್ರ ಅಕಳಂಕರು. ಅಕಳಂಕರಿದ್ರು, ಬೌದ್ಧರನ್ನ ವಾದದಲ್ಲಿ ಅವರು ಜಯಿಸ್ಬಿಟ್ರು, ಯಾರು ಅಕಳಂಕರು. ಆಗ ಬರ್ಬೇಕಾದ್ರೆ ಒಂದು ಮದಗಜ ಕಂಬವನ್ನ ಮುರಿದು ರಾಜಬೀದಿನಲ್ಲಿ ನುಗ್ಗಿ ಬರ್ತಾ ಇತ್ತು. ಜನರು ಅದನ್ನ ಹೊಡಿತಾ ಇದ್ರು. ಆಗ ಬೌದ್ಧರು ಎರಡೂ ಶಾಸ್ತ್ರಗಳನ್ನ ಪೂಜೆ ಮಾಡಿಬಿಟ್ಟು, ಅಂದ್ರೆ ಬುದ್ಧಿಸ್ಟ್ ಬುಕ್ಸ್ ಮತ್ತೆ ಜೈನ್ ಬುಕ್ಸ್ ಗ್ರಂಥಗಳು ಎರಡನ್ನೂ ಶಾಸ್ತ್ರಗಳನ್ನ, ಆಗಮಗಳನ್ನ ಪೂಜೆ ಮಾಡಿಬಿಟ್ಟು ಆನೆ ಬರೋ ದಾರಿಯಲ್ಲಿ ಇಟ್ಟರಂತೆ. ಆಗ ಆ ಮದಗಜ ಏನ್ ಮಾಡ್ತು, ಬೌದ್ಧಾಗಮದ ಪುಸ್ತಕವನ್ನ ಎಡಗಾಲಿಂದ ಪುಡಿ ಪುಡಿ ಮಾಡಿಬಿಡ್ತಂತೆ. ಎಡಗಾಲು ಅನ್ನೋದು ಒಂಥರ ತಿರಸ್ಕಾರ ತರ, ಅಯ್ಯ ನನ್ಗೆ ಎಡಗೈ ಅಂತ ಹೇಳ್ತೀವಲ್ಲ, ಇಟ್ಸ್ ಎ ಲೆಫ್ಟ್ ಹ್ಯಾಂಡ್ ಜಾಬ್ ಅಂತೀವಲ್ಲ, ಆ ತರ ಎಡಗೈಲಿ ನೋಡ್ಕೊಂತೀನಿ ಅಂತ. ಎಡಗಾಲಿಂದ ಆನೆ ಬೌದ್ಧರ ಆಗಮ ಗ್ರಂಥಗಳನ್ನ ಪುಡಿ ಪುಡಿ ಮಾಡಿಬಿಡ್ತು. ಆದ್ರೆ ಜೈನರ ಸಿದ್ಧಾಂತ ಗ್ರಂಥವನ್ನು ಎತ್ತಿ ತಲೆ ಮೇಲೆ ಮಸ್ತಕದಲ್ಲಿ ಇಟ್ಕೊಂಡು ಆ ಗ್ರಾಮದಲ್ಲಿ ಪ್ರದಕ್ಷಿಣೆಯನ್ನ ಮಾಡ್ತು. ಹಾಗಾಗಿ ಆ ಗ್ರಂಥಕ್ಕೆ ಗಂಧಹಸ್ತಿ ಮಹಾಭಾಷ್ಯ ಅಂತ ಹೆಸರು ಬಂತು ಅಂತ ಅವ್ನು ಹೇಳ್ತಾರೆ. ಗಂಧಹಸ್ತಿ ಮಹಾಭಾಷ್ಯ ಕೃತಿ ನಮ್ಗೆ ಇವತ್ತು ಸಿಕ್ಕಿಲ್ಲ, ಆದ್ರೆ ಗಂಧಹಸ್ತಿ ಮಹಾಭಾಷ್ಯದ ಬಗ್ಗೆ ಹೀಗೆ ಕನ್ನಡ ನಾಡಿನಲ್ಲಿ ಒಂದು ಕಥೆ ಇತ್ತು ಅನ್ನುವುದು ನಮಗೆ ಗೊತ್ತಾಗೋದು ದೇವಚಂದ್ರನಿಂದ. ಇದನ್ನ ವಿಶ್ಲೇಷಣೆ ಮಾಡಿ ಜೈನರು ಬೌದ್ಧರ ನಡುವೆ ಯಾವಾಗಲೂ ಸಂಘರ್ಷ ಇತ್ತು ಅಂತ ಹೇಳೋ ಇತಿಹಾಸಕರು ಇರ್ಬೋದು, ಅದಕ್ಕೂ ಒಂದು ಅವಕಾಶ ಇದೆ. ಆದ್ರೆ ಈ ಕತೆ ಗ್ರಂಥವೇ ಇಲ್ಲದೆ ಹೆಂಗ್ ಉಳ್ಕಂತು ಕರ್ನಾಟಕದಲ್ಲಿ? ಈ ಹೇಮಶೀತಲ್ ಮಹಾರಾಜ ಅಂದ್ರೆ ಯಾರು ಇವನು? ಯಾಕಂದ್ರೆ ಅಕಳಂಕರು ಹಿಸ್ಟಾರಿಕಲ್ ಪರ್ಸನಾಲಿಟಿ, ಜೈನ ಸಾಹಿತ್ಯದಲ್ಲಿ ಬರುತ್ತೆ. ಅವರು ಬುದ್ಧಿಸ್ಟ್ ಲಿಟ್ರೇಚರ್ನೆಲ್ಲ ಚೆನ್ನಾಗಿ ಓದ್ಕೊಂಡಿದ್ರು ಅನ್ನೋ ಮಾತು ಬರುತ್ತೆ. ಆದ್ರೆ ಆ ಆನೆ ಕಾಲಲ್ಲಿ ಹಾಕಿ ಪುಡಿ ಮಾಡಿದ ಬೌದ್ಧರ ಗ್ರಂಥ ಯಾವುದು ಗೊತ್ತಿಲ್ಲ. ಅಂದ್ರೆ ಬೌದ್ಧರ ಗ್ರಂಥವಿತ್ತು
ಅನ್ನುವ ಒಂದು ನೆನಪು, ಅನ್ನುವ ಒಂದು ಐತಿಹಾಸಿಕ ನೆನಪು ಕನ್ನಡದ ಒಂದು ಮನಸ್ಸಿಗೆ, ಕನ್ನಡದ ಒಂದು ಚರಿತ್ರಕಾರನ ಮನಸ್ಸಿಗೆ 19ನೇ ಶತಮಾನದಲ್ಲಿ ಇತ್ತಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಬೌದ್ಧರ ಗ್ರಂಥ ಜೊತೆಗೆ ಜೈನರ ಗ್ರಂಥವನ್ನು ಅದು ನೆನಪಿಸ್ಕೊಂಡು ಅವೆರಡನ ಒಂದು ಮುಖಾಮುಖಿಯನ್ನು ತಂದು ಅದಕ್ಕೊಂದು ಕಥೆಯನ್ನ, ಅದಿತ್ತೋ ಬಿಡ್ತೋ ಒಟ್ಟಾರೆ ಒಂದು ಕಥೆಯ ಆವರಣವನ್ನು ಅವನು ನಿರ್ಮಾಣ ಮಾಡ್ತಾನೆ. ಅವನು ನಿರ್ಮಾಣ ಮಾಡಿರ್ಬೋದು ಅಥವಾ ಹಿಂದೆ ಇರುವ ಕಥೆಯನ್ನು ಅವನು ರೆಕಾರ್ಡ್ ಮಾಡಿ. ಸೊ ಗಂಧಹಸ್ತಿ ಮಹಾಭಾಷ್ಯದ ಬಗ್ಗೆ ತುಂಬಾ ಕುತೂಹಲಕರವಾದಂತಹ ಒಂದು ಉಲ್ಲೇಖ ಈ ದೇವಚಂದ್ರನ ಇದರಲ್ಲಿ ಬರುತ್ತೆ, ಇವನ ಈ ಕೃತಿಯಲ್ಲಿ ಬರುತ್ತೆ. ಯಾಕೆಂದ್ರೆ ಈ ಗಂಧಹಸ್ತಿ ಮಹಾಭಾಷ್ಯ 96,000 ಶ್ಲೋಕಗಳಿತ್ತು. ಆಮೇಲೆ ಅದನ್ನು ಸಮಂತಭದ್ರರು ರಚಿಸಿದ್ರು ಅನ್ನುವ ಉಲ್ಲೇಖಗಳೆಲ್ಲವೂ ಇದೆ. ಆಮೇಲೆ ಹಸ್ತಿಮಲ್ಲನ ವಿಕ್ರಾಂತ ಕೌರವ ಅನ್ನುವ ನಾಟಕದಲ್ಲಿ ಸಮಂತಭದ್ರರನ್ನ ತತ್ವಾರ್ಥ ಸೂತ್ರ ವ್ಯಾಖ್ಯಾನ ಗಂಧಹಸ್ತಿ ಪ್ರವರ್ತಕ ಅಂತ ಪ್ರಶಂಸಿಸಲಾಗಿದೆ. ಅಂದ್ರೆ ಇದೆಲ್ಲ ಜೈನ ಟ್ರೆಡಿಷನ್ ಅಲ್ಲಿ ನಡ್ಕೊಂಡು ಬಂದಿದೆ. ಅಂದ್ರೆ ಇದೇನಾದ್ರೂ ಒಂದು ಕಾಲದಲ್ಲಿ ನಡೆದ, ಕರ್ನಾಟಕದಲ್ಲಿ ನಡೆದ ಜೈನ ಬೌದ್ಧರ ಸಂವಾದ ಅಥವಾ ವಾಗ್ವಾದ, ವಿವಾದ, ಇದನ್ನು ಸೂಚಿಸ್ತಾ ಇದೆಯಾ ಈ ಕಥೆ ಅಂತ ಇನ್ನಷ್ಟು ಹುಡುಕುವುದಕ್ಕೆ ಇತಿಹಾಸಕಾರರಿಗೆ ಒಂದು ಅವಕಾಶ ಅಂತೂ ಸಿಗತ್ತೆ. ಯರ್ತೂರು ಶಾಂತಿರಾಜ ಶಾಸ್ತ್ರಿಗಳು ಈ ಹೇಳಿಕೆಗಳನ್ನ ಮತ್ತು ಬೇರೆ ಕವಿಗಳ ಮಾತುಗಳನ್ನ ಆಧರಿಸಿ ಸಮಂತಭದ್ರರು ಉಮಾಸ್ವಾತಿಯ ತತ್ವಾರ್ಥ ಸೂತ್ರಕ್ಕೆ ಗಂಧಹಸ್ತಿ ಮಹಾಭಾಷ್ಯ ಅನ್ನೋ ಟೀಕೆಯನ್ನು ಬರೆದಿದ್ರು ಅಂತ ನಿರ್ಧಾರ ಮಾಡಿದ್ದಾರೆ. ದೇವಚಂದ್ರನು ಕೃತಿಯ ಹೆಸರನ್ನು ಹೇಳಿದ್ರು ಕೂಡ ಸಮಂತಭದ್ರರು ಗಂಧಹಸ್ತಿ ಮಹಾಭಾಷ್ಯದ ಕರ್ತೃ ಅಂತಲಾಗ್ಲಿ, ಅದು ತತ್ವಾರ್ಥ ಸೂತ್ರದ ಮೇಲಿನ ಟೀಕೆ ಅಂತಲಾಗ್ಲಿ ಅವನು ಅಸೋಸಿಯೇಟ್ ಮಾಡಿಲ್ಲ. ಅಂದ್ರೆ ಶಾಂತಿರಾಜ ಶಾಸ್ತ್ರಿಗಳು 20ನೇ ಶತಮಾನದಲ್ಲಿ ಕೊಡೋ ವ್ಯಾಖ್ಯಾನಕ್ಕೂ 19ನೇ ಶತಮಾನದಲ್ಲಿ ಗಂಧಹಸ್ತಿ ಮಹಾಭಾಷ್ಯವನ್ನು ಕುರಿತು ದೇವಚಂದ್ರ ಕೊಡುವ ವ್ಯಾಖ್ಯಾನಕ್ಕೂ ವ್ಯತ್ಯಾಸ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿ ಇಲ್ಲಿಗೆ ನಾನು ಮಾತನ್ನು ನಿಲ್ಲಿಸ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. 1 ತಾಸಾಯ್ತು ಇವಾಗ. ಪಂಪನ ಬಗ್ಗೆ ನಮಗೆ BL ರೈಸ್ ಅವ್ರ ಕಾಲದಿಂದ ಒಂದು ಹೊಸ ತಿಳುವಳಿಕೆ ಬಂತು ನಮ್ಗೆ, ಅಲ್ವೇ? BL ರೈಸ್ ಇರ್ಬೋದು, ಕುಂದಣ್ಗಾರ್ ಇರ್ಬೋದು, ಮುಳಿಯ ತಿಮ್ಮಪ್ಪ ಇನ್ನೋರು ಇರ್ಬೋದು, ಅವ್ರುಗಳೆಲ್ಲ ಒಂದು ಪಂಪನ ಇತಿಹಾಸವನ್ನ, ಅಂದ್ರೆ ಒಂದ್ ಕಡೆ ಕರ್ನಾಟಕದ ರಾಜಮನೆತನಗಳ ಚರಿತ್ರೆಯು ಈ ಶಾಸನಗಳ ಮೂಲಕ ಅನಾವರಣಗೊಳ್ತಾ ಹೋಯ್ತು, ಶಾಸನಗಳ ಅಧ್ಯಯನದಿಂದ. ಅದು BL ರೈಸ್ ಇರ್ಬೋದು, ಆರ್ ನರಸಿಂಹಾಚಾರ್ಯ ಇರ್ಬೋದು, ಆಮೇಲೆ ಬಂದಂತ ಶಾಸನ ಸಂಪುಟಗಳಿರ್ಬೋದು, ಅದರ ಮೂಲಕ, ಅದು MH ಕೃಷ್ಣ ಇರ್ಬೋದು, ಅವ್ರ ಮೂಲಕ. ಇನ್ನೊಂದ್ ಕಡೆ ಸಾಹಿತ್ಯ ಚರಿತ್ರಕಾರರು, ಸಾಹಿತ್ಯದ ಸಾಹಿತಿಗಳು ಅದನ್ನ ಕೆಲಸ ಮಾಡ್ತಿರ್ಬೋದು, ಅಂದ್ರೆ ಭಾಷೆಗೆ ಸಂಬಂಧಪಟ್ಟಂತ ಕೆಲಸ ಮಾಡೋದು. ಇವೆರಡೂ ಇನ್ನೂ ಆಗಿರ್ಲಿಲ್ಲ. ಅಂದ್ರೆ ಹಿಸ್ಟಾರಿಯನ್ಸ್ ಇನ್ನೂ ತಲೆ ಕೆಡಿಸ್ಕೊಳ್ಳೋಕ್ ಮುಂಚೆ ಸಾಹಿತಿಗಳು, ಕನ್ನಡದ ವಿದ್ವಾಂಸರು ತಲೆ ಕೆಡಿಸ್ಕೊಳ್ಳೋಕ್ ಮುಂಚೆ ಸಾಹಿತ್ಯದ ವಿದ್ವಾಂಸರು ದೇವಚಂದ್ರ ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಮಾತನ್ನ ಪಂಪನ ಬಗ್ಗೆ ಹೇಳ್ತಾರೆ. ಹಿಸ್ಟಾರಿಕಲಿ ಬಹಳ ಇಂಪಾರ್ಟೆಂಟ್ ಮಾತು. ಅದೇನು? ರಾಜಾವಳಿ ಕಥಾಸಾರದಲ್ಲಿ 2 ಕಡೆ ಆದಿಪುರಾಣದ ಉಲ್ಲೇಖ ಬರುತ್ತೆ. ಆದಿಪುರಾಣದ ಬಗ್ಗೆ ಅವನು ಹೇಳ್ತಾ, ಚಾವುಂಡರಾಯನ ತಾಯಿ ಕಾಳಲಾದೇವಿ, ದೇವಚಂದ್ರ ಆಕೆಯನ್ನ ಕಾಳಲಾದೇವಿ ಅಂತ ಕರೆಯಲ್ಲ, ಕಾಳಿಕಾದೇವಿ ಅಂತ ಕರೀತಾರೆ. ಆ ಕಾಳಿಕಾದೇವಿ ಕೋಟ್ ಆದಿಪುರಾಣಮಂ ಕೇಳಿದು ಪೌದನಪುರದಳ್ ಬಾಹುಬಲಿ ದೇವರ ಪ್ರತಿಬಿಂಬಮನ್ 500 ಚಾಪೋತ್ಸೇಧಮುಂಟೆಂಬುದಂ ಕೇಳಿ. ಪೌದನಪುರದಲ್ಲಿ ಇಷ್ಟು ಬಿಲ್ಲಿನ 500 ಬಿಲ್ಲುಗಳಷ್ಟು ಎತ್ತರದ ವಿಗ್ರಹವಿದೆ ಅನ್ನೋದನ್ನು ಕೇಳಿ ಅದನ್ನು ನೋಡುವ ಆಸೆಯನ್ನು ಇಟ್ಕೊಂಡಿದ್ಲು. ಇಲ್ಲಿ ಆಕೆ ಕೇಳಿಸ್ಕೊಂಡಿದ್ದು ಈ ಆದಿಪುರಾಣಮಂ ಕೇಳಿದು ಅಂತಿದ್ಯಲ್ಲ, ಯಾರು? ಚಾವುಂಡರಾಯನ ತಾಯಿ. ಇವಳು ಕೇಳಿಸ್ಕೊಂಡಿದ್ದು ಪಂಪನ ಆದಿಪುರಾಣನೋ ಅಥವಾ ಜಿನಸೇನರ ಸಂಸ್ಕೃತದ ಆದಿಪುರಾಣವನ್ನು, ಅದು ನಮಗೆ ಗೊತ್ತಿಲ್ಲ. ಒಟ್ಟಾರೆ ನಾವು ಅದನ್ನ ಕನ್ನಡದ ಪಂಪನ ಆದಿಪುರಾಣ ಅಂತ ತಗೊಳಕ್ಕೂ ಅವಕಾಶ ಇದೆ, ಸಂಸ್ಕೃತದ ಆದಿಪುರಾಣ ಅಂತ ತಗೊಳಕ್ಕೂ ಅವಕಾಶ ಇದೆ. ಆದಿಪುರಾಣದ ಉಲ್ಲೇಖ ಇಲ್ಲಿ ದೇವಚಂದ್ರನಲ್ಲಿ ಬರುತ್ತೆ. ಆದ್ರೆ ಬಹಳ ಮುಖ್ಯವಾಗಿ ಅವನು ಹೇಳ್ಬೇಕಾದ್ರೆ, ಅವನು ಕನ್ನಡಕ್ಕೆ ಆದಿಕವಿಯಾಗಿ ಆದಿಪುರಾಣಮಂ ರಚಿಸಿದಂ ಅಂತ ಒಂದು ಮಾತು ಬರುತ್ತೆ ಪಂಪನ ಬಗ್ಗೆ. ಪಂಪನು ಕನ್ನಡಕ್ಕೆ ವಸ್ತುಕವನ್ನಾಗಿ ಮಾಡಿಕೊಂಡು ಆದಿಪುರಾಣವನ್ನ ಬರೆದ ಇದು ಆದಿಕಾವ್ಯ ಅನ್ನೋ ಮಾತು ದೇವಚಂದ್ರ.
ಇದು ಆದಿಕಾವ್ಯ ಅಂತ ಅವನು ಹೇಳಿರೋ ಮಾತಿದೆಯಲ್ಲ, ಇದು ತುಂಬಾ ಇಂಟ್ರೆಸ್ಟಿಂಗ್. ಈಗ ನಮಗೆ ಲಬ್ಧವಾಗಿರುವ ಕೃತಿಗಳ ಪೈಕಿ ಈಗಲೂ ನಿಂತ್ಕೊಂಡಿರೋದು ಪಂಪನ ಆದಿಪುರಾಣವೇ, ಪಂಪನ ಸಾಹಿತ್ಯವೇ ಆದಿಕಾವ್ಯ ಕನ್ನಡದಲ್ಲಿ. ಇದನ್ನ ಒಂದು 200 ವರ್ಷ ಹಿಂದೆ ಇದ್ದಂಥವನು ಪೊಯೆಟ್ಟು ಹೇಳ್ತಾನೆ ಅಂದ್ರೆ ಅವನು ಭಾರಿ ಆಸಾಮಿನೇ. ಇತಿಹಾಸದೊಳಗಡೆ ತುಂಬಾ ಚೆನ್ನಾಗಿ ಅವನು ನುಗ್ಗಿದ್ದಾನೆ. ಅದನ್ನ ತನ್ನದೇ ರೀತಿಯಲ್ಲಿ ಆ ಗೋಜಲುಗಳನ್ನ ಬಿಡಿಸಿದ್ದಾನೆ. ಆದ್ರೆ ಅವನ ಕ್ರಮ, ಅವನ ಬರವಣಿಗೆಯ ಸ್ಟೈಲು, ಅವನು ಮಂಡಿಸುವ ರೀತಿ, ವಿಚಾರಗಳನ್ನು ಕಟ್ಟುವ ಕ್ರಮ ಇತ್ಲಾಗೆ ಹಿಂದೆ ಬಂದಂತಹ ಒಬ್ಬ ಪುರುಷನನ್ನ, ಒಬ್ಬ ಕಥೆಗೆ ನಾಯಕನನ್ನ ಮಾಡಿಕೊಂಡು ಬರುವ ಸಾಹಿತ್ಯದ ಶೈಲಿಯಲ್ಲೂ ಇರಲಿಲ್ಲ. ವಚನಗಳು, ದಾಸ ಸಾಹಿತ್ಯ, ತತ್ವಪದಗಳ ಶೈಲಿಯಲ್ಲೂ ಇರಲಿಲ್ಲ. ಕೈಫಿಯತ್ಗಳು, ಬಕೈರ್ಗಳ ಶೈಲಿಯಲ್ಲೂ ಇರಲಿಲ್ಲ. ಇಲ್ಲ, ಮುಂದೆ ಬಂದಂತಹ ನಮ್ಮ ಈ ಇತಿಹಾಸವನ್ನು ಬರೆಯುವಂತಹ ಒಂದು ಕ್ರಮಬದ್ಧವಾದ ಇನ್ನೊಂದು ಕ್ರಮ ಬಂತಲ್ಲ, ಓರಿಯೆಂಟಲ್ ವಿದ್ವತ್ತಿನಿಂದ, ಬ್ರಿಟಿಷರ ಮತ್ತು ವಿದೇಶಗಳ ಓದಿನ, ಇಂಗ್ಲಿಶಿನ ಓದಿನ ಕ್ರಮದಿಂದ ಮತ್ತು ಹಿಸ್ಟಾರಿಕಲ್ ಮೆಥಡ್, ಆ ಕ್ರಮಕ್ಕೂ ಸೇರ್ಕೊಳ್ಳಲ್ಲ. ಆದ್ರೆ ಇವನಲ್ಲಿ ಹಿಸ್ಟ್ರಿಯನ್ನ ಇವನು ಚಕ್ರಾಕಾರವಾಗಿ ಗಮನಿಸ್ತಾನೆ. ಅಂದ್ರೆ ಅವಸರ್ಪಿಣಿ ಮತ್ತು ಉತ್ಸರ್ಪಿಣಿ ಅಂತ ಜೈನರಲ್ಲಿ ಏನ್ ಕಾನ್ಸೆಪ್ಟ್ ಇದೆ, ದ ಟೈಮ್ ವಿಲ್ ನೆವರ್ ಬಿ ಲೈಕ್ ದಟ್, ಸೇಮ್ ಲೈಕ್ ದಟ್. There will be ups and downs in the cycle of time. Time is basically, it is cyclical in nature. ಅಂತಾನೆ ಜೈನರು ನಂಬೋದು, ವೈದಿಕರು ನಂಬೋದು, ಬೌದ್ಧರು ನಂಬೋದು. ಈ ಕಾಲವು ಚಕ್ರಾಕಾರದಲ್ಲಿದೆ ಮತ್ತು ಒಂದು ಸತಿ ಮೇಲಕ್ಕೆ ಹೋಗುತ್ತೆ, ಕೆಳಕ್ ಬರುತ್ತೆ, ಉತ್ಥಾನ ಪತನಗಳು ಇದ್ದೇ ಇರ್ತವೆ ಅನ್ನುವಾಗ ಜೈನರಿಗೆ ಯಾಕೆ ಹಿಂಗಾಗಿದೆ ಅಂತ ಒಂದು ಸಮಾಧಾನ ಪಟ್ಕೊಳ್ಳೋದು ಎಲ್ಲಿ ಅಂದ್ರೆ, ಹಿಸ್ಟಾರಿಕಲ್ ಅಂತ ನಾವ್ ಹೇಳೋ ಅರ್ಥದಲ್ಲಿ ಒಂದು ಸಮಾಧಾನ ಪಟ್ಕೊಳ್ಳಲ್ಲ. ಹುಂಡಾವ ಸರ್ಪಿಣಿ ಕಾಲ ಇದೆ ಅಂತ ಹೇಳ್ತಾರೆ. ಇದು ಉತ್ಸರ್ಪಿಣಿ ಕಾಲ ಅಲ್ಲ, ಇದೀಗ ಅವಸರ್ಪಿಣಿ ಕಾಲ. ಅದರಲ್ಲೂ ಹುಂಡಾವ ಸರ್ಪಿಣಿ, ತುಂಬಾ ಭೀಕರವಾದ ಅವಸರ್ಪಿಣಿ ಕಾಲ ಇದೆ. ಈ ಅವಸರ್ಪಿಣಿ ಕಾಲ ಇರೋದ್ರಿಂದ ಹೀಗೆ ಆಗ್ತಾ ಇದೆ. ಅಂದ್ರೆ ಇನ್ನೊಂದು ಉತ್ತಮ ಕಾಲ ಜೈನರಿಗೆ ಬರುತ್ತೆ, ಆಗ ಇನ್ನೂ ಭವಿಷ್ಯ ತೀರ್ಥಂಕರರು ಎಲ್ಲ ಇದ್ದಾರೆ ಅನ್ನುವ ಭರವಸೆಯೂ ಅವನ ಕೃತಿಯಲ್ಲಿ. ಅಂದ್ರೆ ಇದು ದಿಕ್ಕೆಟ್ಟಿರುವ ಕೃತಿಯಲ್ಲ. ಹಾಗೆ ಓದಿದಾಗ ತುಂಬಾ ಚೆಲ್ಲಾಪಿಲ್ಲಿಯಾಗಿರೋ ಮಾಹಿತಿಗಳು ಕೊಟ್ಟಿದ್ದಾನೆ ಅಂತ ಅನ್ಸಿದ್ರು ಅವನಿಗಿರುವ ಗಟ್ಟಿಯಾದ ತಾತ್ವಿಕ ನಂಬಿಕೆ ಅಂದ್ರೆ, ಜೈನರಿಗೂ ಹಿಂದೆ ಒಂದು ಒಳ್ಳೆ ಸುವರ್ಣ ಕಾಲ ಇತ್ತು. ಈಗ ನಾನು ಕೃತಿಯನ್ನು ಬದುಕುತ್ತಿರುವ ಕಾಲದಲ್ಲಿ ಜೈನರ ಪರಿಸ್ಥಿತಿ ಚೆನ್ನಾಗಿಲ್ಲ, ಮುಂದೆ ಜೈನರಿಗೆ ಒಂದು ಒಳ್ಳೆ ಕಾಲ ಬರ್ತದೆ ಅನ್ನುವ ನೆಲೆಗಟ್ಟಿನಲ್ಲಿ ಅವನು ಬರೀತಾನೆ. ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಎತ್ತಬೇಕು. ಹೀಗೆ ಒಬ್ಬ ಇತಿಹಾಸಕಾರ ಧಾರ್ಮಿಕವಾದ ಹಿನ್ನೆಲೆಯಲ್ಲಿ ಸಾಹಿತ್ಯವನ್ನು, ಇತಿಹಾಸವನ್ನು ಬರೆಯಬಹುದೇ? ಕ್ಯಾನ್ ಹಿಸ್ಟಾರಿಯನ್ ರೈಟ್ ವಿತ್ ರಿಲಿಜಿಯಸ್ ಆರ್ ಎ ಧಾರ್ಮಿಕ್ ಕೈಂಡ್ ಆಫ್ ಎ ಬ್ಯಾಕ್ ಗ್ರೌಂಡ್ ಅಂದ್ರೆ ಇದು ಕ್ವೈಟ್ ನ್ಯಾಚುರಲ್ ಅಂತ ನನ್ಗೆ ಅನ್ಸುತ್ತೆ. ನಿಮ್ಗಳಿಗೆ ಹೇಗೆ ಅನ್ಸುತ್ತೋ ನಂಗೆ ಗೊತ್ತಿಲ್ಲ. ಈಗಲೂ ನ್ಯಾಚುರಲ್ ಅದು. ನಾವು ಏನು ಬೇರೆ ಬೇರೆ ಸ್ಕೂಲ್ ಆಫ್ ಹಿಸ್ಟ್ರಿ ಅಂತ ಮಾತಾಡ್ತಿದೀವಿ, ಅಥವಾ 2-3 ಸ್ಕೂಲ್ ಆಫ್ ಹಿಸ್ಟ್ರಿಗಳನ್ನು ಓದ್ಕೊಂಡು ಅದನ್ನು ಜಾಯಿನ್ ಮಾಡಿಬಿಟ್ಟು ಸಮ್ಮಿಶ್ರ ಮಾಡಿಕೊಂಡು ಮಲ್ಟಿಪಲ್ ಡಿಸಿಪ್ಲಿನ್ಗಳನ್ನು ಇಟ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದಾರೆ, ಮತ್ತು ಮಲ್ಟಿಪಲ್ ಐಡಿಯಾಲಜಿ ಅಥವಾ ಒಂದು ತಾತ್ವಿಕ ಹಿನ್ನೆಲೆಯನ್ನು ಇಟ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ರಿಲಿಜಿಯಸ್ ಆಗಿರುವ ಜನಗಳಿಗಿಂತ ಏನು ಭಿನ್ನ ಏನಿಲ್ಲ. ಅವರು ಕೂಡ ತಾವು ಹೇಳೋ ವಿಷಯವನ್ನು ತುಂಬಾ ಬಲಿಷ್ಠವಾಗಿ ಹೇಳೋದಕ್ಕೆ ಅವರು ಅದನ್ನ ಪ್ರಯತ್ನ ಮಾಡ್ತಾರೆ. ಅವರು ಅದನ್ನ ಏನು ಸಾಮಾನ್ಯಕ್ಕೆ ಅವರು ಬಿಟ್ಕೊಡೋದಿಲ್ಲ ಅವರು ಆಕ್ಚುಲಿ. ಸೊ ಹಂಗಾಗ್ಬಿಟ್ಟು ಇವತ್ತು ಬೇರೆ ಬೇರೆ ಸ್ಕೂಲ್ಗಳ ಆಫ್ ಹಿಸ್ಟ್ರಿ ಇದೆಯಲ್ಲ, ಇದು ಈಗ ಹಿಂದೆ ಎಲ್ಲ ಬಂತಲ್ಲ, ಅದು ಯಾವ್ದೋ ಈಗ ಜದುನಾಥ್ ಸರ್ಕಾರಿಂದ ಹಿಡಿದು, ಅಥವಾ ಹಿಂದೆ ಆರ್ ಸಿ ಮಜುಮ್ದಾರು, ಬೇರೆ ಬೇರೆ ಲೋಕೇಶ್ ಚಂದ್ರ, ಅವ್ರಿಗಿಂತ ಹಿಂದೆ ಇದ್ದಂತಹ ಹಿಸ್ಟಾರಿಯನ್ಸು, ಅದೆಲ್ಲ ಒಂದು ಕ್ರಮ. ಆಮೇಲೆ ಡಿ ಡಿ ಕೋಶಾಂಬಿ ಅವರಿಂದ ಮುಂದಿಗೆ ಬಂದು, ಆಮೇಲೆ ಇವಾಗ ರಮೀಲಾ ಥಾಪರ್, ಇರ್ಫಾನ್ ಹಬೀಬು, ಇವ್ರುಗಳು, ಹರ್ಬಸನ್ ಮುಖಿಯಾ, ಇವ್ರುಗಳೆಲ್ಲ ಬಿಪಿನ್ ಚಂದ್ರ, ಇವ್ರು ಬರೆಯುವ ಇತಿಹಾಸದ ಒಂದು ಕ್ರಮ ಇದೆಯಲ್ಲ, ಅವ್ರೆಲ್ರೂ ಅವ್ರವ್ರ ಭದ್ರವಾದ ಕೋಟೆಗಳಲ್ಲೇ ನಿಂತ್ಕೊಂಡೇ ಹೇಳ್ತಾರೆ. ಆಮೇಲೆ ಇವಾಗ ಇನ್ನೊಂದು ರೀತಿ ನ್ಯಾಷನಲಿಸ್ಟ್ ಸ್ಕೂಲ್ ಆಫ್ ಹಿಸ್ಟ್ರಿ ಅಂತ ಇನ್ನೂ ಒಂದು ಶುರುವಾಗಿದೆ. ಅವರು ಕೂಡ ಕೆಲವು ಅವ್ರದ್ದೇ ಆಗಿರುವಂತ ಬಲವಾದ ನಂಬಿಕೆಗಳನ್ನ, ವಿಚಾರಗಳನ್ನ ಅವರು ತಾರ್ಕಿಕವಾಗಿ ಪ್ರತಿಪಾದಿಸಕ್ ನೋಡ್ತಾರೆ. ಹಾಗಾಗಿ ಒಂದು ರೀತಿ ಕಂಪ್ಲೀಟ್ ಆಗಿ ನಿರಪೇಕ್ಷವಾದ, ಎಲ್ಲ ರೀತಿಯಲ್ಲೂ ಯಾವುದೇ ಚೌಕಟ್ಟುಗಳು ಇಲ್ಲದಂತ ಒಂದು ಬಯಲಿನಂತ ಸ್ಥಿತಿಯಲ್ಲಿ ನಾನು ಇತಿಹಾಸವನ್ನು ಬರೀತೀನಿ ಅಂತ ಯಾವ ಇತಿಹಾಸಕಾರನು ಹೋಗಕ್ಕಾಗಲ್ಲ. ಹೋದ್ರೆ ಆತ ಬರೀ ಒಂದಷ್ಟು ದಾಖಲೆಗಳನ್ನು ಕೊಡ್ಬೋದೇ ಹೊರತು ಅವನಿಗೊಂದು ಚೌಕಟ್ಟು ಅಂತ ಇದ್ದೇ ಇರುತ್ತೆ. ಆ ಚೌಕಟ್ಟು ಎಷ್ಟು ಸೂಕ್ಷ್ಮವಾಗಿರುತ್ತೆ, ಎಷ್ಟು ಎಲ್ಲವನ್ನೂ, ಯಾವುದೇ ವಾಸ್ತವದ ಸಂಗತಿಗಳನ್ನು
ಮತ್ತು ಸಂಭಾವ್ಯ ಆಗಿರಬಹುದಾದ ಸಂಗತಿಗಳನ್ನು ನಿರಾಕರಿಸುವುದಿಲ್ಲವೋ ಅನ್ನೋದ್ರ ಮೇಲೆ ಆ ಚೌಕಟ್ಟಿನ ಗಟ್ಟಿತನ, ಅದರ ತಾಜಾತನ ಮತ್ತು ಅದರ ಸತ್ಯವಂತಿಕೆ ಅನ್ನೋ ನಿಂತಿರುತ್ತೆ ಹೊರತು ಚೌಕಟ್ಟನ್ನೇ ಇಟ್ಕೊಳ್ಳದೆ ನಾವು ಇತಿಹಾಸವನ್ನು ಬರೆಯಕ್ಕೆ ಆಗದೇ ಇಲ್ಲ. ಹಾಗಾಗಿ ದೇವಚಂದ್ರ ಅವನದೇ ಆಗಿರುವಂತ ಒಂದು ಧಾರ್ಮಿಕ ನಂಬಿಕೆಯ, ಆಧ್ಯಾತ್ಮಿಕ ನಂಬಿಕೆಯ ಒಂದು ನೆಲೆಗಟ್ಟನ್ನ ಇಟ್ಕೊಂಡು ಅವನು ಇತಿಹಾಸವನ್ನ ರಚನೆಯನ್ನು ಮಾಡ್ತಾನೆ. ನನಗನ್ಸಿದ್ದು ಅದರ ಶ್ರುತಿ, ಅದರ ಎಳೆ, ಅವನ ಹಿಸ್ಟ್ರಿಯ ದೇಸಿ ಮೊದಲ ಇತಿಹಾಸಕಾರನ ಅವನ ಎಳೆ ಏನು ಅಂದ್ರೆ, ಜೈನರಿಗೊಂದು ಒಳ್ಳೆ ಕಾಲ ಇತ್ತು, ಕಾಲ ತಗ್ಗಿದೆ, ಅವರ ಒಳ್ಳೆಯ ಕಾಲದ ಪರಿಸ್ಥಿತಿ ತಗ್ಗಿದೆ, ಒಂದಷ್ಟು ಕಾಲ ಈ ದುಷ್ಕಾಲ ಕಳೆದು, ಈ ಕೆಟ್ಟ ಕಾಲ ಕಳೆದು ಮತ್ತೊಮ್ಮೆ ಒಳ್ಳೆ ಕಾಲ ಬರ್ತದೆ ಅನ್ನುವಂತ ಒಂದು ತಾತ್ವಿಕ ಭಿತ್ತಿಯಲ್ಲಿ ಅವನು ಈ ಕೃತಿಯನ್ನ ಬರಿತಾ ಇದ್ದಾನೆ. ಅದ್ರಲ್ಲಿ ಅವನು ಹೇಳೋದು ಒಂದು ಮಾತು ತುಂಬಾ ಚೆನ್ನಾಗಿದೆ, ಹಿಸ್ಟಾರಿಯನ್ಸ್ಗೆ ಅದು ಬಹಳ ಪ್ರಿಯವಾಗಿರಬಹುದಾದ ಮಾತು, ಪ್ರಿಯವಾಗಬಹುದಾದ ಮಾತು. ಇದ್ದುದನಿದ್ದಂತೊರೆವೆನು ಸದ್ಧರ್ಮದ ಮಾರ್ಗವನ್ನು ಪಿಡಿದು ಅಂತ ಹೇಳ್ತಾರೆ. ಇದ್ದುದನಿದ್ದಂತೊರೆವೆನು, ಏನಿದೆಯೋ ಅದನ್ನ ಇದ್ದಂಗೆ ಹೇಳ್ತೀನಿ ನಾನು. ಅದನ್ನ ಅವ್ರಿಗೋಸ್ಕರ ಇವ್ರಿಗೋಸ್ಕರ ನಾನು ಬದಲಾಯಿಸ್ಬಿಟ್ಟು ಹೇಳೋದಿಲ್ಲ. ನನಗೆ ಏನ್ ಗೊತ್ತಿದೆಯೋ, ನಾನು ಏನ್ ತಿಳ್ಕೊಂಡಿದೆಯೋ ಅದನ್ನ ಅದೇ ರೀತಿ ನಾನು ಹೇಳ್ತೀನಿ ಅನ್ನುವುದನ್ನ ಬರೀತೀನಿ. ಅವ್ನು ಮೈಸೂರಿನ ರಾಜರ ಕಾಲದಲ್ಲಿ ಕಂದಾಯ ಜಾಸ್ತಿ ಆಯ್ತು ಅಂತ ಕಮೆಂಟ್ ಮಾಡ್ತಾನೆ. ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸಲ್ವಾ? ಆ ಕಾಲದ ರಾಜರ ಆಡಳಿತ ಇರುವಾಗಲೇನೆ ಒಬ್ಬ ಲೇಖಕ, ಒಬ್ಬ ಇತಿಹಾಸಕಾರ ಇವ್ರು ಮಾಡ್ತಿರುವಂತ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಾ ಇರೋದು ಜಾಸ್ತಿ ಆಯ್ತು ಜನಗಳಿಂದ ಅನ್ನೋ ಮಾತನ್ನು ಅವನು ಬರೆದು ಅವನು ಇದ್ನಲ್ಲ, ಅವನು ಅಲ್ಲೇ ಜೀವನ ಮಾಡಿದ್ನಲ್ಲ ಕೊನೆ ತನಕ. ಅವನು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ತನ್ನ ಒಡಲಿನಲ್ಲಿ ಅನೇಕ ಉರಿಯುವ ನಿಗಿನಿಗಿ ಕೆಂಡಗಳನ್ನ ಕಟ್ಕೊಂಡಿರೋ ಇತಿಹಾಸಕಾರ ದೇವಚಂದ್ರ. ಜೈನರ ಬಗ್ಗೆ ಹೇಳೋದೆಲ್ಲ ಬೇರೆ, ಆದ್ರೆ ಈ ಸೋಷಿಯಲ್ ಹಿಸ್ಟ್ರಿ ಬಗ್ಗೆ ಹೇಳಬೇಕಾದ್ರೆ, ವೀರಶೈವರ ಬಗ್ಗೆ, ಬ್ರಾಹ್ಮಣರ ಬಗ್ಗೆ ಎಲ್ಲ ಹೇಳುವಾಗ ತುಂಬಾ ಸ್ಫೋಟಕವಾದಂತ ವಿಷಯಗಳನ್ನ ಅವನು ಅವನ ಕೃತಿಯಲ್ಲಿ ಅವನು ಹೇಳ್ತಾನೆ. ಹಾಗಾಗಿ ಇದ್ರ ಬಗ್ಗೆ ತುಂಬಾ ಬಿಡಿ ಬಿಡಿಯಾದ ಚರ್ಚೆ ಆಗಬೇಕು. ಇದರಲ್ಲಿ ಅವನು ಏನಿಲ್ಲ ಅಂತ ಹೇಳಿದ್ರು ಒಂದು 200ರಷ್ಟು ಕೃತಿಗಳನ್ನ ಕೊಡ್ತಾನೆ. ಅದರಲ್ಲಿ 50% ಕೃತಿಗಳು ಇವತ್ತು ಸಿಗೋದೇ ಇಲ್ಲ. ಒಂದು ಸುಮಾರು 100-120 ಕೃತಿಗಳು ಓದಕ್ಕೂ ಸಿಗೋದಿಲ್ಲ, ಹಾಗಿತ್ತು ಅಂತ ಸಿಗತ್ತೆ ಅಷ್ಟೇ. ಅಂದ್ರೆ ಎಷ್ಟು ನಾವು ಅವನಿಗೆ ಋಣಿಗಳು. ಅಂದ್ರೆ ಈಗ ನಮಗೆ ಸಿಗದೇ ಇರುವಂತಹ ಅನುಪಲಬ್ಧ ಕೃತಿಗಳಿಗೆ ಅವನು ಆಕರ ಆಗ್ತಾನೆ. ನಮಗೆ ಮುಂದೆ ಯಾವತ್ತೂ ಆ ಕೃತಿಗಳು ಸಿಗಬಹುದು. ಹಾಗಾಗಿ ಇತಿಹಾಸ ಅನ್ನುವುದು ಅದು ಗರ್ಭದಲ್ಲಿ ಎಲ್ಲವೂ ಅಡಗಿ ಹೋಗುತ್ತೆ. ಯಾವುದೋ ಕಾಲದಲ್ಲಿ ಅದು ಮತ್ತೆ ಮೇಲಕ್ಕೆ ಬರುವ ಸಾಧ್ಯತೆ ಇದೆ. ಈಗ ನಮ್ಗೆ ವರ್ಧಮಾನ್ ಪುರಾಣ ಸಿಗತ್ತೆ ಅಂತ ನಮ್ಗೆ ಅನ್ಕೊಂಡೇ ಇರಲಿಲ್ಲ ನಾವು 2ನೇ ನಾಗವರ್ಮ. ಅದು ಸಿಕ್ಕಿದ್ದೇ ಒಂದು ದೊಡ್ಡ ಪುಣ್ಯ. ಇತ್ತೀಚಿನ 30-40 ವರ್ಷಗಳ ಸಂಶೋಧನೆ ನನಗೆ ತಿಳಿದುತ್ತೆ. ಹಾಗಾಗಿ ಆ ರೀತಿಯ ರಿಸರ್ಚ್ ಅನ್ನ ಮಾಡುವವರಿಗೆ ದೇವಚಂದ್ರನಲ್ಲಿ ತುಂಬಾ ಸಜೆಷನ್ಸ್ ಇದೆ. ತುಂಬಾ ಅವನು ಸಜೆಸ್ಟಿವ್ ಆಗಿರುವಂತ ಮಾತುಗಳನ್ನ ತುಂಬಾ ಕಡೆಗಳಲ್ಲಿ ಹೇಳ್ತಾನೆ. ಸೊ ಕನ್ನಡದ ಹಿನ್ನೆಲೆ, ಪ್ರಾಕೃತದ ಹಿನ್ನೆಲೆ, ಸಂಸ್ಕೃತದ ಹಿನ್ನೆಲೆ, ಜೈನ ತಿಳುವಳಿಕೆಯ ಹಿನ್ನೆಲೆ, ವಿವಿಧ ದಾರ್ಶನಿಕ ಅಂದ್ರೆ ಹಿಂದೂ, ಬೌದ್ಧ, ಜೈನ ಈ ದಾರ್ಶನಿಕ ಹಿನ್ನೆಲೆ, ಅದರ ಹಿಂದೆ ಇರುವಂತಹ ಲೆಜೆಂಡ್ಸು, ಕಥನ ಐತಿಹ್ಯಗಳು, ಅದರ ಐತಿಹ್ಯದೊಳಗೆ ಇರುವಂತಹ ಒಂದಷ್ಟು ಸತ್ಯಾಂಶಗಳು, ಗಾದೆ ಮಾತುಗಳು, ಹಳ್ಳಿಯ ನಾವು ಇವತ್ತು ಬಹಳ ಪಟ್ಟಣದವರು ಅನ್ಕೊಳ್ಳುವ ಅಶ್ಲೀಲವೆನ್ನುವಂತ ಹೇಳಿಕೆಗಳು ಎಲ್ಲವೂ ಅವನು ಒಂದು ಹೇಳಿ ನನ್ನ ಮಾತನ್ನ ನಿಲ್ಲಿಸ್ತೀನಿ, ಆಮೇಲೆ ಮಾತಾಡ್ಬೋದು ಏನಾದ್ರು ಪ್ರಶ್ನೆ. ಈ ಗ್ರಾಮ ದೇವತೆಗಳು ಹೇಗಾಗುತ್ತೆ ಅಂತ, ಇಲ್ಲಿ ಅನೇಕರು ಗ್ರಾಮ ದೇವತೆಗಳ ಮೇಲೆ ವರ್ಕ್ ಮಾಡೋರು ಇರ್ತಾರೆ ಈ ಗುಂಪಲ್ಲಿ. ಗ್ರಾಮ ದೇವತೆ ಹೇಗಾಗುತ್ತೆ? ವಿಲೇಜ್ ಗಾಡೆಸ್. ಗ್ರಾಮ ದೇವತೆ ಬಗ್ಗೆ ಅವನು ಹೇಳೋದು, ಈ ಗ್ರಾಮ ದೇವತೆ ಆಗೋದು ಒಬ್ಬ ರಾಜಕುಮಾರ ಇದ್ದ, ಅವನು ತುಂಬಾ ಅಪಾಪೋಲಿ ಎದ್ದು ಹೋಗಿದ್ದ, ಅವನು ದಿಕ್ಕಾಪಾಲಾಗಿ ಹೋಗಿದ್ದ. ಅವನು ಯಾವ ಹೆಂಗಸರನ್ನು ಬಿಡ್ತಾ ಇರಲಿಲ್ಲ. ಯಾರು ಅಂತ ಹೇಳಲ್ಲ, ಹೆಸರು ಹೇಳೋದು ದೇವಚಂದ್ರ. ಯಾಕಂದ್ರೆ ಹೆಸರು ಹೇಳಿ ಬರೆಯುವ ಕಾಲದಲ್ಲಿ ಅವನು ಇರಲಿಲ್ಲ. ಆದರೆ ಹೇಳುವುದನ್ನು ಹೇಳದೇ ಇರುವಂತಹ ಅವನು ಮಖಹೇಡಿನೂ ಆಗಿರಲಿಲ್ಲ. ಅವನು ಧೈರ್ಯಶಾಲಿ. ಅವನು ಹೆಸರು ಹೇಳಿಲ್ಲ, ಕತೆ ಹೇಳ್ತಾನೆ. ಆ ಎಲ್ಲ ಹೆಂಗಸರ ಜೊತೆಯಲ್ಲೂ ಅವನಿಗೆ ಬೇಕು ಭೋಗ. ಆಗ ಅಲ್ಲಿರುವಂತ ಎಲ್ಲ ವೇಶ್ಯರನ್ನು ಕರೆದುಬಿಟ್ಟು ಅವನು ರಾಜ ಕೇಳ್ಕೊಂತಾನೆ, ತಂದೆ, ಈ ರಾಜಕುಮಾರನ ತಂದೆ ಕೇಳ್ಕೊಂತಾನೆ ಅಂತ ಎದೆ ಹೊಡೆಯುವಂತ ಘಟನೆ. ದಯವಿಟ್ಟು ನೀವು ಇವನು ಸೇರಿಸ್ಕೊಬೇಡಿ, ಇವನು ಹಾಳಾಗಿ ಹೋಗಿದ್ದಾನೆ. ಅವ್ರು ಆಯ್ತು ಬುದ್ಧಿ ಇತ್ತು. ಹಂಗಿದ್ರು ಇವನು ಬಲಾತ್ಕಾರವಾಗಿ ಒಬ್ಬ ವೇಶ್ಯೆಯ ಮನೆಗೆ ನುಗ್ಗುತ್ತಾನೆ, ವೇಶ್ಯಾಗೃಹಕ್ಕೆ.
ನುಗ್ಗಿ ಆಕೆಯ ಜೊತೆಯಲ್ಲಿ ಅವನು ಸಂಭೋಗವನ್ನು ಮಾಡ್ತಾನೆ. ಆದ್ಮೇಲೆ ರಾಜ ಸಭೆನಲ್ಲಿ ಕರೆಸ್ಬಿಟ್ಟು ತನ್ನ ಮಗನಿಗೆ ಶಿಕ್ಷೆ ಕೊಡುವುದಿಲ್ಲ, ಆಕೆಯ ಮರ್ಮಾಂಗಕ್ಕೆ, ಆ ವೇಶ್ಯೆಯ ಮರ್ಮಾಂಗಕ್ಕೆ ಅವನು ಕಬ್ಬಿಣದ ಒಂದು ವಸ್ತುವನ್ನ ನುಗ್ಗಿಸಿ ಅವಳನ್ನ ಕೊಲ್ತಾನೆ ರಾಜ. ಯಾರು ಅಂತ ಹೆಸರು ಹೇಳಲ್ಲ, ರಾಜ್ಕುಮಾರನ ಹೆಸರು ಗೊತ್ತಿಲ್ಲ, ರಾಜನ ಹೆಸರು ಗೊತ್ತಿಲ್ಲ. ಮುಂದೆ ಅವಳೇ ಆ ಹಳ್ಳಿಯಲ್ಲಿ ಗ್ರಾಮ ದೇವತೆ ಯಾದಳು ಅಂತ ದೇವಚಂದ್ರ ಬರೀತಾನೆ. ಗ್ರಾಮ ದೇವತೆಗಳ ಒಂದು ರಮ್ಯವಾದ ರೊಮ್ಯಾಂಟಿಕ್ ಆದ ಕಥನಗಳಿಗೂ ಈ ರೀತಿಯಾಗಿರುವಂತ ಒಂದು ನಿಗಿನಿಗಿ ಅಂತ ಹೇಳಿದ್ನಲ್ಲ, ಕೆಂಡದಂತೆ ಇರುವಂತಹ ಕಥನ ಇದೆಯಲ್ಲ, ಈ ಸ್ಟೋರಿ ಇದೆಯಲ್ಲ, ಇದನ್ನ ಹಿಸ್ಟಾರಿಯನ್ಸ್ ಹ್ಯಾಂಗ್ ಡೈಜೆಸ್ಟ್ ಮಾಡ್ಕೊಂತಾರೆ, ಹಿಸ್ಟಾರಿಯನ್ಸ್ ಹೇಗೆ ಇಂಟರ್ಪ್ರಿಟ್ ಮಾಡ್ತಾರೆ ಅಂತ ನಂಗೆ ತುಂಬಾ ಕುತೂಹಲ ಇದೆ. ಹಾಗಾಗಿ ಗ್ರಾಮ ದೇವತೆಗಳ ಬಗ್ಗೆ ಬೇಕಾದಷ್ಟು ಈ ತರದ ಉದಾಹರಣೆಗಳನ್ನ ಅವನ ಗ್ರಂಥದಲ್ಲಿ ಕೊಡ್ತಾನೆ. ಒಂದು ಉದಾಹರಣೆ ಕೊಡ್ತಾನೆ ಅಂದ್ರೆ ಪ್ರಭುತ್ವವನ್ನ ಅವನು ತುಂಬಾ ಕೆಚ್ಚಿನಿಂದ ಎದುರಿಸ್ತಾವ, ತುಂಬಾ ತಾಳ್ಮೆಯಿಂದ ಎದುರಿಸ್ತಾವ, ತುಂಬಾ ರೂಪಕಾತ್ಮಕವಾಗಿ ಎದುರಿಸ್ತಾವ. ಹಾಗಾಗಿಯೇ ಸ್ಪಷ್ಟವಾಗಿರುವ ಸಂಗತಿಗಳು ಗೊತ್ತಿದ್ರೂ ನನಗನ್ಸತ್ತೆ ಕಾಲ ದೇಶದ ಸಂದರ್ಭವನ್ನು ನೋಡಿಕೊಂಡು ಅವನು ಅದನ್ನ ಸಾಹಿತ್ಯದ ಬಣ್ಣದಲ್ಲಿ, ರೂಪಕಗಳ ವೇಷದಲ್ಲಿ ಬಚ್ಚಿಡಲೇಬೇಕಾದ ಪರಿಸ್ಥಿತಿಯಲ್ಲಿ ಇದ್ದನೇನೋ ಅಂತ ನನಗೆ ಅನ್ಸುತ್ತೆ. ಇದಿಷ್ಟು ಇವತ್ತು ಇತಿಹಾಸ ಅಕಾಡೆಮಿಯವರು ನನ್ನನ್ನ ದೂರದ ವಿಯೆಟ್ನಾಂನಿಂದ ಮಾತಾಡಿ ಅಂತ ಕೇಳಿದಾಗ ನಾನು ನನಗೆ ತೋಚಿದಂತಹ, ನಾನು ಹಿಂದೆ ಮಾಡಿದ ಇನ್ನು ತುಂಬಾ ವಿಷಯ, ಇದು ಅವರ್ಸ್ ಟುಗೆದರ್ ಹೇಳ್ಬೋದಾದಂತಹ ವಿಷಯ ಇದು. ಇದ್ರ ಬಗ್ಗೆ ನನ್ನ PhD ನಾನು ಪ್ರಕಟ ಮಾಡಿದ್ದೀನಿ. ನನ್ನ ಸ್ನೇಹಿತರಾದ ಸೃಷ್ಟಿ ನಾಗೇಶ್ ಅವರು ದೇಸಿ ಪುಸ್ತಕದ ಮೂಲಕ ಹಿಂದೆ ವಕ್ರರೇಖೆ ಅಂತ ಮಾಡಿದ್ರು, ಒಂದು 500 ಪುಟದ ಗ್ರಂಥ. ಆದ್ರೆ ನಾವು ಯಾವ್ದನ್ನ ಬೇರೆ ಬೇರೆ ರೀತಿ ಹಿಸ್ಟಾರಿಕಲ್ ಅಂತ ರಾಜಮನೆತನಗಳ ರೀತಿ ಹಿಸ್ಟ್ರಿಯನ್ನು ನೋಡ್ತಿದೀವಿ, ಅದು ಒಂದು ಕ್ರಮ, ಅದೇ ಫೈನಲ್ ಅಲ್ಲ ಅಂತ ಎಲ್ರಿಗೂ ಗೊತ್ತು. ಅದಕ್ಕೆ ನಾನು ನನ್ನ ಬರವಣಿಗೆಯಲ್ಲಿ ಗಮನ ಕೊಡ್ತಿಲ್ಲ, ಹಾಗಾಗಿ ನನ್ನ ಭಾಷಣದಲ್ಲಿ ಅದು ಇವತ್ತು ಬಂದಿಲ್ಲ. ನನ್ನ ಉಪನ್ಯಾಸದಲ್ಲಿ ನಾನು ನಾಡಿನ ಚರಿತ್ರೆಯನ್ನ ಅವನು ಹೇಗೆ ನೋಡ್ತಿದ್ದಾನೆ ಅಂದ್ರೆ, ಇತಿಹಾಸವೆನ್ನುವುದು ರಾಜರ ಚರಿತ್ರೆ ಮಾತ್ರವಲ್ಲ, ಬೀದಿಯಲ್ಲಿ ಇರುವ ಜನರ ಚರಿತ್ರೆ, ಸಾಮಾನ್ಯ ಜನರ ಚರಿತ್ರೆ, ಹೆಣ್ಣುಗಳ ಚರಿತ್ರೆ, ಅಂಚಿನಲ್ಲಿರುವ ಸಮಾಜದ ಅಂಚಿನಲ್ಲಿರುವವರ ಚರಿತ್ರೆ ಅನ್ನುವಾಗ ವೇಶ್ಯೆಯ ಚರಿತ್ರೆಯನ್ನು ಬರುತ್ತದೆ. ದ ಹಿಸ್ಟ್ರಿ ಆಫ್ ಎ prostitute woman becomes a part of his narration, to which I salute Devachandra. Namaskar. ಸರ್, ಕೆಲವು ಪ್ರಶ್ನೆಗಳಿವೆ. ಉಷಾರಾಣಿ, ಡಾಕ್ಟರ್ ಉಷಾರಾಣಿ ಅವರು ಕೇಳಿದ್ದಾರೆ, ದೇವಚಂದ್ರ ಪಡೆದ ಶಿಕ್ಷಣದ ಬಗ್ಗೆ ತಿಳಿಸುವಿರಾ? ಗೊತ್ತಾಗ್ಲಿಲ್ಲ. ದೇವಚಂದ್ರ ಪಡೆದ ಶಿಕ್ಷಣದ ಬಗ್ಗೆ ತಿಳಿಸುವಿರಾ? ದೇವಚಂದ್ರ ಅವನು ಏನು ಶಿಕ್ಷಣ ಪಡೆದ ಅಂತ ನಾನು ಅವಾಗ ಒಂದ್ ಸ್ವಲ್ಪ ಹೇಳ್ತೀನಿ ನಿಮ್ಗೆ. ಅಂದ್ರೆ ಅವನ ಮನೆಯ ವಾತಾವರಣ, ಅವನ ಹಳ್ಳಿಯ ಅಥವಾ ಊರಿನ ವಾತಾವರಣ ಅದನ್ನ ಹೇಳಿದ್ರೆ, ಫಾರ್ಮಲ್ ಆಗಿ ಅವನು ಇಂಥ ಗುರುವಿನಿಂದಾನೇ ಪಾಠ ಕಲಿತೆ ಅಂತ ಅವ್ನು ಹೇಳ್ಕೊಂಡಿಲ್ಲ, ಇಂಥ ಗುರುವಿನ ಪಾಠಶಾಲೆಯಲ್ಲಿ ಕಲಿತೆ ಅಂತ ಹೇಳ್ಕೊಂಡಿಲ್ಲ. ನಾನು ಮಾಡಿರುವ ಊಹೆ ಪ್ರಕಾರ ಅವನು ಒಂದು 200 ಗ್ರಂಥಗಳನ್ನು ಕೊಡ್ತಾನೆ ಅಂದ್ರೆ ಮಲಿಯೂರಿನ ಮಠದಲ್ಲೇನೆ ಅವನಿಗೆ ಪಾಠ ಆಗಿರ್ಬೇಕು ಅಂತ ನನ್ಗನ್ಸುತ್ತೆ. ಮಲಿಯೂರಿನ ಆ ಕಾಲದ ಮಠದಲ್ಲೇ ಪಾಠ ಆಗಿರ್ಬೇಕು ಅಂತ. ಹಾಗಾಗಿ ಆ ಪಟ್ಟಾವಳಿಯನ್ನು ತೆಗೆದ್ರೆ, ಆ ರಾಜ ನಮ್ಮ ಮುನಿಗಳ, ಜೈನ ಮುನಿಗಳ ಪಟ್ಟಾವಳಿಯನ್ನು ತೆಗೆದ್ರೆ, ಆ ಕಾಲದಲ್ಲಿ ಯಾವ ಮುನಿಗಳಿದ್ರು ಅವರು ಅವನಿಗೆ ಪಾಠ ಹೇಳಿರ್ಬೋದು. ಆದ್ರೆ ಅದು ಧಾರ್ಮಿಕ ಪಾಠ ಆಗಿರ್ಬೋದು. ಅದು ಈ ಪಾಠಿ ವಿಷಯಗಳನ್ನು ಸಂಗ್ರಹ ಮಾಡಿದಾನಲ್ಲ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು, ಇದಕ್ಕೆ ಅವನ ಸ್ವಾಧ್ಯಾಯವೇ ಕಾರಣ. ಅವನ ಕುತೂಹಲ ಭರಿತವಾದ ಕ್ಯಾಮರಾ ಕಣ್ಣು, ಅವನ ಕಣ್ಣು ಕ್ಯಾಮರಾ ಕಣ್ಣಿದ್ದಂಗೆ, ಅದು ಎಲ್ಲವನ್ನೂ ಗ್ರಹಿಸುವಂತ ಅವನ ಕ್ಯಾಮರಾ ಕಣ್ಣು ದೇವಚಂದ್ರನ್ನು, ಅದನ್ನು ಅವನು ರೂಢಿಸ್ಕೊಂಡಿದ್ದಾನೆ. ಅವನ ನೇಚರ್ನಲ್ಲೇ ಅದಿದೆ ಅಂತ ಹೇಳ್ಬೇಕು. ಹಾಗಾಗಿ ನಾನು ನೇರವಾಗಿ ಉಷಾ ಮೇಡಮ್ ಕೇಳಿದ ಪ್ರಶ್ನೆಗೆ ನನ್ನ ಹತ್ರ ನೇರವಾದ ಉತ್ತರ ಇಲ್ಲ. ಅಂದ್ರೆ ಅವನು ಯಾರಿಂದ ಪಾಠ ಕಲಿತ ಹೇಗೆ ಅಂತ ಫಾರ್ಮಲ್ ಎಜುಕೇಶನ್ ಆಗಿತ್ತು, ಇಲ್ಲಾಂದ್ರೆ ಅಷ್ಟೊಂದು ಸಂಸ್ಕೃತವನ್ನ, ಅಷ್ಟೊಂದು ಕನ್ನಡವನ್ನ ಅವನು ಅಷ್ಟು ನಿರರ್ಗಳವಾಗಿ ಬಳಸಕ್ಕೆ ಸಾಧ್ಯವಿಲ್ಲ. ಆದ್ರೆ ಅದರ ರೂಪುರೇಷೆಗಳು ಏನು ಅಂತ ಖಚಿತವಾಗಿ ನಮಗೆ ಅವನ ಕೃತಿಗಳಿಂದ ಸಿಗಲ್ಲ, ಅವನದೇ ಕೃತಿಗಳಿಂದ ಸಿಗಲ್ಲ. ಎರಡನೇದು, ಓದು ಒಕ್ಕಾಲು ಅನುಭವ ಮುಕ್ಕಾಲು ಅಂತಿದೆಯಲ್ಲ, ತುಂಬಾ ಸುತ್ತಿದ್ದಾನೆ ಅವನು. ದೊಡ್ಡ ಚಾರಣ,
ಅಲೆಮಾರಿ ಇರ್ಬೇಕು ಅವನು. ಆಕ್ಚುಲಿ ತುಂಬಾ ಟ್ರಾವೆಲ್ ಮಾಡಿದ್ದಾನೆ, ತುಂಬಾ ಸುತ್ತಿದ್ದಾನೆ. ಹೆಚ್ಚು ಸಾಧನ ಸೌಕರ್ಯಗಳು ಇಲ್ಲದೆ ಇರೋ ಕಾಲದಲ್ಲಿ ಆ ಪಾರ್ಟಿ ಅವನು ಸುತ್ತಾಟ, ಅವನು ಇಂಡಿಪೆಂಡೆಂಟ್ ಆಗು ಸುತ್ತಾಟ ಮಾಡಿದ್ದಾನೆ, ಮೆಕೆನ್ಸಿಗೋಸ್ಕರನೂ ಸುತ್ತಾಟ ಮಾಡಿದ್ದಾನೆ, ಮೆಕೆನ್ಸಿ ಹೋದ್ಮೇಲೂ ಸುತ್ತಾಟ ಮಾಡಿದ್ದಾನೆ. ಹೀಗಾಗಿ ಅವನು ತನ್ನ ಒಂದು ತನಗಿದ್ದಂತ ಸೀಮಿತ ಸಂಪನ್ಮೂಲಗಳಲ್ಲಿ ಅವನು ಲೋಕಕ್ಕೆ ತೆರ್ಕೊಂಡಿದ್ದಾನಲ್ಲ. ಅಂದ್ರೆ ಮಲಿಯೂರ್ನ ಜಾಗದಲ್ಲಿ ಕೂತ್ಕೊಂಡು ಅವನೊಂಥರ ಇಂಟರ್ನೆಟ್ ಇದ್ದಂಗೆ, ಆ ಕಾಲದ ಒಂದು ಗೂಗಲ್ ಇದ್ದಂಗೆ ಅವನು ದೇವಚಂದ್ರ. ಬಟ್ ಅವ್ನ ಶಿಕ್ಷಣದ ಒಂದು ಆಕ್ಚುಯಲ್ ಎಕ್ಸಾಕ್ಟ್ ಆಗಿರೋ ರೂಪುರೇಷೆಗಳು ನನಗೆ ಇನ್ನು ಸಿಕ್ಕಿಲ್ಲ. ಧನ್ಯವಾದಗಳು ಸರ್. ಸುಧಾ ಅನ್ನೋರು ಕೇಳಿದ್ದಾರೆ, ದೇವಚಂದ್ರ ಅವರು ಕಥನಕಾರರ ಅಂದ್ರೆ ಸ್ಟೋರಿ ಟೆಲ್ಲರ್ಸ್ ಬಗ್ಗೆ ಹೇಳಿದ್ದಾರಾ? ಅವನೇನ್ ಹೇಳ್ತಾನೆ, ಸ್ಟೋರಿ ಟೆಲ್ಲರ್ಸ್ ಅನ್ನೋರು ಅವನಲ್ಲಿ ಬರುವ ಪಾತ್ರಗಳೆಲ್ಲವೂ ಸ್ಟೋರಿ ಟೆಲ್ಲರ್ಸೇ. ಅಂದ್ರೆ ಇಬ್ರು ಮಾತಾಡೋದು, ಯಾರೋ ಒಬ್ಬ ತನ್ನ ಅನುಭವದ ಕಥೆಯನ್ನು ಹೇಳೋದು, ಆ ರೀತಿಯಲ್ಲಿ ತುಂಬಾ ಬರುತ್ತೆ. ಬಟ್ ನೇರವಾಗಿ ಕಥಾಕಾರರ ಬಗ್ಗೆನೆ, ಅಂದ್ರೆ ಸ್ಟೋರಿ ಟೆಲ್ಲರ್ ಅಂದ್ರೆ ನೀವು ಹಿಂದೆ ಮಹಾಭಾರತದಲ್ಲಿ ಸೂತರು ಅಂತ ಕರೀತಾರೆ, ಅಥವಾ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಳವರು ಅಂತ ಕರೀತಾರೆ. ಆ ರೀತಿ ಕಮ್ಯುನಿಟಿ ಅನ್ನೋ ದೃಷ್ಟಿಯಲ್ಲಿ ಹೇಳಿಲ್ಲ ಅವನು. ಆದ್ರೆ ಹೇರಳವಾದ ಕಥೆಗಳನ್ನು ಅವನು ಹೇಳಿದಾನೆ. ಕಥಕ ಅಂತ ಕರಿಬಹುದು, ಅವನೇ ಒಬ್ಬ ಕಥಕ. ಕಥಕ ಅನ್ನೋ ಶಬ್ದ ಇದೆ ಅವನಿಗೆ. ಕಥಕ ಅಂದ್ರೆ ಕಥೆಯನ್ನು ಹೇಳುವವನು ಅನ್ನೋ ಅರ್ಥದಲ್ಲಿ ಕಥಕ ಅನ್ನುವಂತ ಒಂದು ಶಬ್ದ ಇದೆ. ಹಿಂದೆ ನಾನೇ ಈ ದೇವಚಂದ್ರನ ವಸ್ತುವನ್ನೆಲ್ಲ ಇಟ್ಕೊಂಡ್ಬಿಟ್ಟು ಒಂದು ಅರ್ಧ ಕಾದಂಬರಿ ಮಾಡಿ ಬಿಟ್ಟೆ. ನಾನು ಇನ್ನೂ ಅದನ್ನ ಪೂರೈಸಬೇಕು. ಕಥಕ ಅಂತಲೇ ಒಂದು ಕಾದಂಬರಿ ಮಾಡಿದೆ, ಮಾಡ್ಲಿಲ್ಲ ಪೂರ್ತಿ, ಮಾಡಕ್ ಹೋದೆ ಕಥಕ ಅಂತ ಹೇಳಿ. ಸೊ ಅದಿದೆ. ಅಂದ್ರೆ ಕಥಕ ಅಂದ್ರೆ ಕಥೆಯನ್ನು ಹೇಳುವವನು ಅನ್ನುವ ಅರ್ಥದಲ್ಲಿ ಅವನಲ್ಲಿ ಪ್ರಯೋಗ ಬರುತ್ತೆ. ಮತ್ತು ರಾಜಾವಳಿ ಕಥಾಸಾರ ಅಂತ ಹೇಳುವಾಗ ಅವನಿಗೆ ಕಥೆಯಲ್ಲಿ ಆಸಕ್ತಿ ಇತ್ತು ಅನ್ನುವುದು ನಮಗೆ ತುಂಬಾ ಗೊತ್ತಾಗುತ್ತೆ, ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಧನ್ಯವಾದಗಳು ಸರ್. ಸಂಧ್ಯಾ ಅವ್ರು ಕೇಳ್ತಾ ಇದ್ದಾರೆ, ರಾಜಾವಳಿ ಕೃತಿಯ ಕಾಲಾನಂತರ ಈತನ ಬಗ್ಗೆ ಬೇರೆ ಯಾವ ಆಕರಗಳಿಂದ ತಿಳಿದು ಬರುತ್ತೆ? ರಾಜಾವಳಿ ಆದ್ಮೇಲೆ ನಾನು ಹೇಳಿದ್ನಲ್ಲ, ಅವನ ಕಾಲದಲ್ಲಿ ಇದ್ದಂತ ಕೆಲವು ವಿದ್ವಾಂಸರುಗಳು ಅವನನ್ನು ಉಲ್ಲೇಖ ಮಾಡ್ತಾರೆ ಅಂತ. ಇಮ್ಮಿಡಿಯೇಟ್ ಆಗಿ ಅಂದ್ರೆ ಅಲ್ಲಿಂದ ಹಿಡಿದು ನಿಮ್ಮ ಫಾರ್ಮಲ್ ಯುರೋಪಿಯನ್ ಎಜುಕೇಶನ್ ಶುರುವಾಗೋ ತನಕ ಅವನ ಉಲ್ಲೇಖ ಬರಲ್ಲ, ಅದು ಹಸ್ತಪ್ರತಿಗಳಲ್ಲಿ ಉಳ್ಕೊಂಡಿದೆ. ಆಮೇಲೆ ನಿಮಗೆ ಫಾರ್ಮಲ್ ಉಲ್ಲೇಖ ಬರೋದು E.P. ರೈಸ್ ಅವ್ರ ಪುಸ್ತಕದಲ್ಲಿ ಹಿಸ್ಟ್ರಿ ಆಫ್ ಕ್ಯಾನರೀಸ್ ಲಿಟ್ರೇಚರ್ ಇದೆಯಲ್ಲ, ಅದರೊಳಗಡೆ ಅವರು ಉಲ್ಲೇಖ ಮಾಡ್ತಾರೆ. E.P. ರೈಸ್ ಅವರೇ ಕನ್ನಡದಲ್ಲಿ ಮೊದಲ ಬಾರಿಗೆ ಇತಿಹಾಸದ ಚರಿತ್ರೆಯನ್ನ, ಸಾಹಿತ್ಯ ಚರಿತ್ರೆಯನ್ನ ಬರೆಯಕ್ಕೆ ಟ್ರೈ ಮಾಡಿದ್ದು. ಅದೇನು ತುಂಬಾ ಒಳ್ಳೆಯ ಇತಿಹಾಸ ಪುಸ್ತಕ ಅಲ್ಲ, ಅದು ಬಹಳ ಅಂತ ಒಳ್ಳೆ ಟೇಸ್ಟಿನ ಪುಸ್ತಕ ಅಂತ ನಾವೇನು ಹೇಳಲ್ಲ ಇವತ್ತು ಯಾರು ಅದ್ರ ಬಗ್ಗೆ. ಅದ್ರ ಪ್ರಯತ್ನ ಬಹಳ ಇಂಪಾರ್ಟೆಂಟ್. ಇಂಗ್ಲಿಷ್ ನಲ್ಲಿ ಬರೆದು ಆಮೇಲೆ ಆರ್ ನರಸಿಂಹಾಚಾರ್ಯರ 3 ಸಂಪುಟಗಳ ಕವಿಚರಿತ್ರೆಯಲ್ಲಿ ತುಂಬಾ ಕಡೆ ಬರುತ್ತೆ. ಎ ವೆಂಕಟ ಸುಬ್ಬಯ್ಯನವರ ಪುಸ್ತಕದಲ್ಲಿ ಬರುತ್ತೆ. ಆಮೇಲೆ ಮುಂದೆ ಬೇರೆ ಬೇರೆ ಅವನ ಬಗ್ಗೆ ನಮ್ಮ ಉದ್ದಕ್ಕೂ ನಮ್ಮ ನವೋದಯದ ಕವಿಗಳು ಅವನನ್ನ ಉಲ್ಲೇಖ ಮಾಡ್ತಾರೆ. ಗೋವಿಂದ ಪೈ ಅವ್ರು ಮಾಡ್ತಾರೆ, ಇನ್ನು ಬೇರೆ ಬೇರೆಯವರೆಲ್ಲ ಅವನ ಕೃತಿಗಳನ್ನ ಮಾಡ್ತಾರೆ. ಅಂದ್ರೆ ನಮ್ಮ ಈ ಕನ್ನಡದ ಸಾಹಿತ್ಯವನ್ನ ಮತ್ತು ಹಳೆಯ ಅಂದ್ರೆ 1000 ವರ್ಷಕ್ಕಿಂತ ಹಿಂದಿನ ಇತಿಹಾಸವನ್ನ ಹೆಕ್ಕೋರ್ಗೆ ದೇವಚಂದ್ರ ಯಾವತ್ತೂ ಇಂಡಿಸ್ಪೆನ್ಸಿಬಲ್. ಅದು ಎಲ್ಲರ ಬರವಣಿಗೆಗಳನ್ನು ಉದ್ದಕ್ಕೂ ನಮ್ಗೆ ಕಂಡು ಬರುತ್ತೆ. ಬಟ್ ಸಂಧ್ಯಾ ಮೇಡಮ್ ಕೇಳೋ ಪ್ರಶ್ನೆಗೆ 1741 ಅವ್ನು ತೀರ್ಕೊಂಡಲ್ಲ, ಅಥವಾ 1741 ಕೃತಿ ಮುಗಿತು 42 ನಲ್ಲಿ ತೀರ್ಕೊಂಡ, ಸಾರಿ 1842 ನಲ್ಲಿ ತೀರ್ಕೊಂಡ. 42 ಇಂದ ನೆಕ್ಸ್ಟ್ ಒಂದು 60 ವರ್ಷ ಅವನ ಬಗ್ಗೆ ಉಲ್ಲೇಖಗಳು ನಾನು ಗಮನಿಸಿಲ್ಲ, ಎಲ್ಲೂ ಬಂದಂಗೆ ನನಗೆ ಕಾಣಿಸಿಲ್ಲ. ಅದು 20ನೇ ಶತಮಾನದಲ್ಲಿ ಬರುತ್ತೆ ಅಷ್ಟೇ. ಅಂದ್ರೆ E.P. ರೈಸ್ ಅವರಿಂದ ಶುರು. ಧನ್ಯವಾದಗಳು ಸರ್. ಮತ್ತೊಂದು ಪ್ರಶ್ನೆ ಇದೆ, ಜೈನರಲ್ಲಿ ಗೋತ್ರಗಳಿವ್ಯಾ ಅಂತ ನೀವು ಶ್ರೀವತ್ಸ ಗೋತ್ರ ಅಂತ ಹೇಳಿದ್ರಲ್ಲ? ಇದೆ ಮೇಡಮ್. ಜೈನರಲ್ಲಿ ಈ ವೈದಿಕರಲ್ಲಿ ಇರೋ ತರನೇನೆ ಚಾತುರ್ವರ್ಣ ಇದೆ. ಅಂದ್ರೆ ಬ್ರಾಹ್ಮಣ, ಜೈನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಅವರಲ್ಲೂ ಇದೆ. ಮತ್ತು ಅಲ್ಲಿ 3 ವರ್ಣಗಳವರೆಗೂ ಕೂಡ ಅಲ್ಲಿ ಜನಿವಾರ ಹಾಕೋದು, ಜನಿವಾರ ಅಂತ ಕರೆಯಲ್ಲ, ಅದಕ್ಕೆ ಬೇರೆ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಅದು ಕೂಡ ಉಂಟು ಅವರಲ್ಲಿ. ಅಲ್ಲಿ ಈಗ ಜನ್ನ, ನಮ್ಮ ಕನ್ನಡದ ಜನ್ನ ಅವನು ಜೈನ ಬ್ರಾಹ್ಮಣ ಕವಿಯನು, ಪಂಪ ಜೈನ ಬ್ರಾಹ್ಮಣ ಕವಿಯನು, ಮತ್ತು ಇವನು ದೇವಚಂದ್ರ ಜೈನ ಬ್ರಾಹ್ಮಣ. ಹಾಗಾಗಿ ಅವರಲ್ಲಿ ಗೋತ್ರ ಸೂತ್ರಗಳು ಎಲ್ಲವೂ ಕೂಡ ಇವೆ. ಅಂದ್ರೆ ಬಹುತೇಕ ವೈದಿಕರಾಗಿದ್ದವರು ಅವರ ದಾರ್ಶನಿಕ ವಿಚಾರಗಳನ್ನು ಬದಲಾಯಿಸಿಕೊಂಡು ಜೈನ ಮತಾವಲಂಬನೆಯನ್ನ ಮಾಡಿದ್ರು. ಮತ್ತು ಆ ಗೋತ್ರ, ಬಳ್ಳಿ ಅವುಗಳು ಕೂಡ ಅದು ಇದೆ ಅವರಲ್ಲಿ.
ಜೈನರಲ್ಲಿದೆ. ಹಾಗಾಗಿ ಇವನು ಶ್ರೀವತ್ಸ ಗೋತ್ರದವನು ಅನ್ನೋದು ಈಗಲೂ ಕೂಡ ಇದ್ದಾರೆ. ಬೇಕಾದಷ್ಟು ಜನ ನಿಮ್ಗೆ ಉದಾಹರಣೆಗೆ ಮೈಸೂರಿಗೆ ಹೋದ್ರೆ ನಿಮ್ಗೆ ಮೈಸೂರಿನಲ್ಲಿ ಮೋಸ್ಟ್ಲಿ ಜಯಲಕ್ಷ್ಮೀಪುರಂ ಅನ್ಸುತ್ತೆ, ಅಲ್ಲಿ ನಿಮ್ಗೆ ಜೈನ ಬ್ರಾಹ್ಮಣರು ಹಾಸ್ಟೆಲ್ ಇದೆ. ಮೈಸೂರು ಭಾಗದಲ್ಲಿ ಇಲ್ಲಿ ಅನೇಕರು ಇರ್ತಾರೆ ಈ ಸಭೆಯಲ್ಲಿ, ಅವ್ರು ನೋಡ್ಬೋದು ಜೈನ ಬ್ರಾಹ್ಮಣರದ್ದು ಹಾಸ್ಟೆಲ್ ಇದೆ. ಬೊಮ್ಮನ ಪಂಡಿತರು ಹಾಸ್ಟೆಲ್ ಅಂತ ಏನೋ ಕರಿತಾ ಇದ್ರು, ಆ ಹಾಸ್ಟೆಲೇ ಇದೆ ಇದು. ಹಾಗಾಗಿ ಅದೊಂದು ಫ್ಯಾಕ್ಟ್ ಅದು. ಆಮೇಲೆ ಜೈನ್ ಬ್ರಾಹ್ಮಿನ್ಸು ಮತ್ತು ಜೈನ್ ಸೊಸೈಟಿ ಹೇಗಿತ್ತು ಅಂತ ವಿಲಾಸ್ ಸಾಂಘ್ರಿ ಅನ್ನೋರು ವರ್ಕ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ವಿಲಾಸ್ ಸಾಂಘ್ರೀಸ್ ವರ್ಕ್ ಅಬೌಟ್ ಜೈನ್ ಸೊಸೈಟಿ. ಅದ್ರಲ್ಲಿ ತುಂಬಾ ಡೀಟೇಲ್ಸ್ ಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ಅಷ್ಟೇ ಪ್ರಶ್ನೆಗಳು ಅನ್ಕೊಳ್ತೀನಿ. ಇನ್ನೊಂದು ಪ್ರಶ್ನೆ ಬಂದಿದೆ. ಅವನು ಆಧುನಿಕತೆ ಮತ್ತು ವೈಜ್ಞಾನಿಕತೆಯನ್ನು ಬಹಳ ಪಾಸಿಟಿವ್ ಆಗಿ ನೋಡಿದ್ದಾನೆ ಅನ್ನಿಸುವುದಿಲ್ಲವೇ ಅಂತ ಲಲಿತಾಂಬ ನಿಟ್ಟೂರ್ ಅವರು ಕೇಳ್ತಾ ಇದ್ದಾರೆ. ಈಗ ನೀವು ವೈಜ್ಞಾನಿಕತೆ ಅಂದ್ರೆ ನಂಗೆ ಗೊತ್ತಿಲ್ಲ, ಯಾಕೆಂದ್ರೆ ವೈಜ್ಞಾನಿಕತೆ ಅಂದ್ರೆ ಅವ್ನು ನ್ಯೂಟನ್ ಓದಿದ್ನ ಗೆಲಿಲಿಯೋ ಓದಿದ್ನ ಅಂದ್ರೆ ಅವಕಾಶ ಇಲ್ಲ, ಅದನ್ನ ವಿಜ್ಞಾನ ಅಂತ ತಗೊಳ್ಳೋದಾದ್ರೆ. ಆದ್ರೆ ಯಾವುದು ಇದೆಯೋ ಅದನ್ನ ಮುಚ್ಚಿಡಬಾರ್ದು. ಅಂದ್ರೆ ನಮ್ಮಲ್ಲಿ ಇವತ್ತೊಂದು ಮಾತಿದೆ ಅಲ್ವಾ, ಫ್ಯಾಕ್ಟ್ ಇಸ್ ಸೇಕ್ರೆಡ್ ಅಂತ ಒಂದು ಮಾತಿದೆ. ಫ್ಯಾಕ್ಟ್ ಇಸ್ ಸೇಕ್ರೆಡ್, ಒಪಿನಿಯನ್ ಇಸ್ ಫ್ರೀ ಅಂತ ಒಂದು ವಾದ. ಇನ್ನೊಂದು ವಾದ, ಫ್ಯಾಕ್ಟ್ ಇಸ್ ಸೇಕ್ರೆಡ್, ಒಪಿನಿಯನ್ ಇಸ್ ಆಲ್ಸೋ ಸೇಕ್ರೆಡ್ ಅಂತ. ಎರಡೂ ಪವಿತ್ರವಾದ್ದು. ಇನ್ನೊಂದು ಅಭಿಪ್ರಾಯ ಬಹಳ, ಅದನ್ನ ಎಲ್ಲೂ ನಾವು ತಿರ್ಚಬಾರ್ದು, ಅಭಿಪ್ರಾಯವನ್ನಾಗ್ಲಿ ಅಥವಾ ತಥ್ಯಾಂಶಗಳನ್ನ ಫ್ಯಾಕ್ಟ್ ಗಳನ್ನ ತಿರ್ಚಬಾರ್ದು ಅಂತ ಅವನು ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದ. ಆ ದೃಷ್ಟಿಯಿಂದ ವೈಜ್ಞಾನಿಕ ಅಂತ ಹೇಳ್ಬೋದು. ಅಂದ್ರೆ ಡೇಟಾ, ಬೇಸಿಕ್ ಡೇಟಾ ಏನಿದೆಯೋ ಅದನ್ನ ಪ್ರೆಸೆಂಟ್ ಮಾಡ್ತಾರೆ. ಡೇಟಾ ನಿಮ್ಗೆ ಇಷ್ಟ ಆಗೋದು ಇಷ್ಟ ಆಗದೆ ಇರ್ಬೋದು, ಆ ದೃಷ್ಟಿಯಿಂದ ಅವ್ನು ವೈಜ್ಞಾನಿಕ. ಬೇರೆ ನಾನು ಇನ್ನೇನು ಹೇಳಕ್ ಹೋಗಲ್ಲ, ಅದು ತುಂಬಾ ವಿಜ್ಞಾನಮತಿಯಾಗಿದ್ದ ಅಂತ ಹಂಗೆ ಹೇಳಕ್ ಹೋಗಲ್ಲ. ಇನ್ನು ಇನ್ನೊಂದೇನು ಮೇಡಮ್ ಅವ್ರು ಹೇಳಿದ್ರು, ಒಂದು ವಿಜ್ಞಾನ, ಇನ್ನೊಂದು ಆಧುನಿಕತೆ ಅಂದ್ರೆ ಆ ಕಾಲದಲ್ಲಿ ಯಾವುದು ಹೊಸ್ತು ಅಂತ ಬಂತಲ್ಲ. ಅಂದ್ರೆ ಈಗ ಬ್ರಿಟಿಷರು ಏನೇನೋ ಕೆಲವು ಮಾಡಿದ್ರು, ಅವರು ಅಠಾರ ಕಚೇರಿ ಮಾಡಿದ್ರು, ಈಗ ಡಾಕ್ಟರ್ ಮಾಡಿದ್ರು, ಆ ರೀತಿ ವಿಷಯಗಳನ್ನೆಲ್ಲ ಅವನು ಸ್ವಾಗತಿಸ್ತಾನೆ ಅಂತ ಅನ್ಸುತ್ತೆ. ಅದಕ್ಕೆ ಮೆಕೆನ್ಸಿಯಾ ಇನ್ಫ್ಲೂಯೆನ್ಸ್ ಇರ್ಬೋದು, ಅಥವಾ ಅವನ ಸ್ವತಂತ್ರವಾದ ಕ್ರಾಂತಿಕಾರಿ ಮನೋಭಾವ ಇರಬಹುದು, ಅದು ಇರೋ ಸಾಧ್ಯತೆ ಇದೆ. ಆಕ್ಚುಲಿ ತುಂಬಾ ಡಿಫ್ರೆಂಟ್ ಮೈಂಡ್ ಅವನು. ಕನ್ನಡ ಸಾಹಿತ್ಯದಲ್ಲಿ ನಾವು ಅವನನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ. ಕನ್ನಡ ಸಾಹಿತ್ಯದಲ್ಲಾಗ್ಲಿ, ಇವನ್ ಇತಿಹಾಸದ ಅಧ್ಯಯನದಲ್ಲಾಗ್ಲಿ ಅವನ ಕೃತಿಯನ್ನ ನಾವು ಎಷ್ಟು ಒಂದು ಕ್ಲೋಸ್ ರೀಡಿಂಗ್ ಮಾಡ್ಬೇಕಾಗಿತ್ತು, ಒಂದು ಹತ್ತಿರದಿಂದ ಓದ್ಬೇಕಾಗಿತ್ತು, ಬಿಡಿಸಿ ಬಹಳ ಅದರ ಲೈನ್ಗಳ ನಡುವೆ ಅವನು ಅರ್ಥ ಇಟ್ಟಿದ್ದಾನೆ. ಅಂದ್ರೆ ರೀಡಿಂಗ್ ಬಿಟ್ವೀನ್ ದಿ ಲೈನ್ಸ್ ತುಂಬಾ ಇದೆ, ಅವನ್ನ ನಾವು ಗಮನಿಸಿಲ್ಲ. ಬಿಡಿ ಬಿಡಿಯಾಗಿ ನಮ್ ರಿಸರ್ಚ್ ಅಲ್ಲಿ ಎಲ್ ಬೇಕೋ ಅಲ್ಲಲ್ಲ ಅದನ್ನ ಉಲ್ಲೇಖ ಮಾಡ್ಕೊಂತ ಹೋಗಿದೀವಿ ಹೊರತು, ಅಂದ್ರೆ ಊಟದಲ್ಲಿ ನಾವು ಮೈನ್ ಕೋರ್ಸ್ ಮತ್ತೆ ಸೈಡ್ ಐಟಮ್ ಅಂತೀವಲ್ಲ, ಅವನು ಯಾವತ್ತೂ ಊಟದಲ್ಲಿ ಮೈನ್ ಕೋರ್ಸ್ ಆಗೇ ಇಲ್ಲ ನಮ್ಮ ಅಧ್ಯಯನದಲ್ಲಿ. ಅವನು ಸೈಡ್ ಕೋರ್ಸ್ ನಲ್ಲೇ ಇದ್ದಾನೆ ಅಷ್ಟೇ. ಹಾಗಾಗಿ ಅವನು ಆಧುನಿಕ ಮನೋಭಾವ ಹೊಂದಿದ್ದ ಅಂತ ಹೇಳ್ಬೋದು. ಖಂಡಿತ ನಾವು ಹೇಳ್ಬೋದು. ಸ್ತ್ರೀಯರ ಬಗ್ಗೆ ತುಂಬಾ ಗೌರವದ ಮಾತಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಹೂಎವರ್ ಟಾಕ್ಸ್ ವೆರಿ ರೆಸ್ಪೆಕ್ಟ್ಫುಲಿ ಅಬೌಟ್ ದಿ ವುಮೆನ್, ಐ ಕನ್ಸಿಡರ್ ದಮ್ ಆಸ್ ಎ ಮಾಡರ್ನ್ ಪೀಪಲ್. ನನ್ನ ವೈಯಕ್ತಿಕ ವ್ಯಾಖ್ಯಾನ. ಆಧುನಿಕ ವ್ಯಕ್ತಿ ಅಂದ್ರೆ ಒಳ್ಳೆ ಪ್ಯಾಂಟ್ ಶರ್ಟ್ ಹಾಕೊಂಡಿರ್ಬೇಕು, ಕೂಲಿಂಗ್ ಗ್ಲಾಸ್ ಹಾಕೊಂಡಿರ್ಬೇಕು ಅಂತ ನಾನು. ಯಾರು ಮಹಿಳೆಯರನ್ನು ಗೌರವದಿಂದ ನೋಡ್ತಾರೋ, ಅವರ ಸ್ವಾತಂತ್ರ್ಯವನ್ನ, ಅವರ ಸ್ಪೇಸ್ ಅನ್ನು ಗೌರವಿಸ್ತಾರೋ, ಆ ತರದ ಉದಾಹರಣೆಗಳು ಅವನಲ್ಲಿ ಸುಮಾರು ಕಡೆಗಳಲ್ಲಿ ಉಲ್ಲೇಖ ಬರುತ್ತೆ. ಕಂತಿ ಹಂಪರ ಬಗ್ಗೆ ಅವ್ನು ಬರೀತಾರೆ ಉದಾಹರಣೆ. ಕಂತಿ ಹಂಪರ ಸಮಸ್ಯೆ ಅದೇನು ಇವಾಗ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ, ಬಟ್ ಕಂತಿ ಅಂತಿದ್ಲು, ಕಂತಿ ಹಂಪರ ನಡುವೆ ಎಲ್ಲ ಚರ್ಚೆಗಳು ನಡೀತು ಅನ್ನೋ ಮಾತನ್ನು ಅವನು ಅವನ ಬರವಣಿಗೆಯಲ್ಲಿ ತರ್ತಾನೆ. ಆಮೇಲೆ ವೇಶ್ಯ ಉದಾಹರಣೆಗಳನ್ನೆಲ್ಲ ಗ್ರಾಮ ದೇವತೆ ಅಂತ, ಅದಕ್ಕಿಂತ ಒಂದು ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಸ್ತ್ರೀಯರನ್ನು ಅವನು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದ. ಹಾಗಾಗಿ ಅವನು ಆಧುನಿಕ ಅಂತ ನಾವು ತಗೋಬಹುದು. ಅವನ ಕಾಲದ ಒಂದು ಕಾಲಘಟ್ಟದಲ್ಲಿ, ಯಾವ ಕಾಲಘಟ್ಟದಲ್ಲಿ ಅವನು ಬಂದಿದ್ನೋ ಅದನ್ನ ಇಟ್ಕೊಂಡು ನೋಡಿದ್ರೆ ಡೆಫಿನೆಟ್ಲಿ ಹಿ ವಾಸ್ ಓಪನ್. ಯಾಕೆಂದ್ರೆ ಒಬ್ಬ ವಿದೇಶಿಯ ಇತಿಹಾಸಕಾರ ಅಥವಾ ಒಬ್ಬ ಆಫೀಸರ್ ಬಂದ್ ಬಾ ಹೋಗೋಣ ಎಲ್ಲ ಹುಡ್ಕೊಂಬರೋಣ ಅಂದ್ರೆ ಅವನ ಜೊತೆನಲ್ಲಿ ಅವ್ನು ಹೋಗ್ತಾನೆ ಅಂತ ಹೇಳಿದ್ರೆ ಅದು ಕಡಿಮೆ ವಿಷಯ ಏನಲ್ಲ. ಆಕ್ಚುಲಿ ಅದು ನಮ್ಗೆ ಗೊತ್ತಿದೆ ಅಲ್ವಾ, ಕನ್ನಡದವ್ರು ಎಲ್ಲೂ ಹೋಗಲ್ಲ, ಊರ್ ಬಿಟ್ಟು ಎಲ್ಲೂ ಹೋಗಲ್ಲ, ನಾವು ಎಲ್ಲ ಇಲ್ಲೇ ಇರ್ತೀವಿ, ನಮ್ಗೆಲ್ಲ ಇಲ್ಲೇ ಆಗಲ್ಲ. ಅಂಥದ್ರಲ್ಲಿ ಅವನು ತನ್ನ ಕ್ಷೇತ್ರದಿಂದ ಕಾಲ್ ತೆಗೆದು ಹೊರಗಡೆ ಹೋಗಿ ಸಹಾಯ ಮಾಡಿ ಮೆಟೀರಿಯಲ್ ಹುಡುಕಿ ಎಲ್ಲ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದು ದೊಡ್ಡ ಇದು. ಸರ್, ಮತ್ತೊಂದು ಪ್ರಶ್ನೆ, ಇನ್ನೊಂದು 2 ಪ್ರಶ್ನೆಗಳ ತಗೊಳ್ಳೋಣ. ರವಿಕುಮಾರ್ ನವಲ್ಗುಂದ ಅವ್ರು ಕೇಳಿದ್ದಾರೆ, ಬುಕ್ಕರಾಯನ ಶಾಸನ ಉಲ್ಲೇಖ ಕೊಟ್ಟಿರೋದ್ರಿಂದ ಅವನನ್ನ ಮೊದಲ ಶಾಸನ ಓದುಗ ಅನ್ನಬಹುದೇ? ಕನ್ನಡ ನಾಡಿನ ಮೊದಲ ಶಾಸನ ಓದುಗ ಅಲ್ಲ, ಆತರ ಹೇಳ್ಬಹುದು. ಬಟ್ ನನಗದ್ರ ಮೇಲೆ ಅಂದ್ರೆ ಅದು ಚೆನ್ನಾಗಿದೆ ಆ ಪಾಯಿಂಟ್. ಸ್ವಲ್ಪ
ಬೇರೆಯವರು ಹಾಗೆ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಬಟ್ ಬೇರೆ ಇನ್ಯಾರಾದ್ರೂ ಕನ್ನಡ ಕವಿಗಳು ತಮ್ಮ ಪೂರ್ವದ ಶಾಸನಗಳನ್ನು ಹೇಳಿದ್ರ ಅಂತ ನಾವು ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಈಗ ನಾವು ಹಳೆಗನ್ನಡ ನಡುಗನ್ನಡ ಸಾಹಿತ್ಯ ಅಂತ ನೋಡ್ತಾ ಇದೀವಲ್ಲ, ಅದು ತುಂಬಾ ಪಂಪ, ರನ್ನ, ಜನ್ನ, ಪೊನ್ನ ಅಂತ ಒಂದು 5-6 ಜನ 8-10 ಜನ ನೋಡಿ ಮುಗಿಸ್ಬಿಡ್ತಾ ಇದೀವಿ ನಾವು. ಬಂಧುವರ್ಮನ್ ನೋಡೋದೇ ಇಲ್ಲ, ಕರ್ಣಪಾರ್ಯನ್ ನೋಡೋದೇ ಇಲ್ಲ, ಜಗದ್ಧಳನ್ ನೋಡೋದೇ ಇಲ್ಲ. ಉದಾಹರಣೆ ನಾನು ಹೇಳ್ತಾ ಹೋಗ್ಬೋದು, 100 ಹೆಸರು ಹೇಳ್ಬೋದು. ಆ ತರ ನಾವು ಆ ಕವಿಗಳನ್ನೆಲ್ಲ ನಾವು ನೋಡಿ ಅದರ ಆಧಾರದ ಮೇಲೆ ಹೇಳ್ಬೋದು. ಆದ್ರೆ ಖಂಡಿತ ಅವನಿಗೆ ಶಾಸನಗಳ ನೇರ ಸಂಪರ್ಕ ಇತ್ತು, ಶಾಸನಗಳ ಒಡನಾಟವಿತ್ತು, ಸಹವಾಸವಿತ್ತು ಅನ್ನೋದನ್ನ ಹೇಳ್ಬೋದು. ಈ ಮೊದಲ ಅಂತ ಹೇಳೋದು ಯಾಕೆಂದ್ರೆ ಮೊದಲ ಕನ್ನಡ ಶಾಸನ ಇವನು ಅಂದ್ರೆ ಜನ್ನನೇ ಶಾಸನ ಬರೆದಿದ್ದಾನಲ್ಲ. ಕನ್ನಡದ ಕವಿ ಜನ್ನ ಚಂದ್ರಾಯಪಟ್ಟಣದ ಶಾಸನ ಬರೆದಿದ್ದಾನೆ. ಜನ್ನನ ಚಂದ್ರಾಯಪಟ್ಟಣ ಶಾಸನ ಅಂದ್ರೆ ಅವನು ಶೃಂಗಾರದ ಯಶೋಧರ ಚರಿತೆಯನ್ನು ಬರೀತಾನ, ಅವನು ಕಾಮಶಾಸ್ತ್ರದ ಮೇಲೂ ಗ್ರಂಥ ಬರೀತಾನೆ ಜನ್ನ. ಮತ್ತು ಅವನು ಚಂದ್ರಾಯಪಟ್ಟಣದ ಶಾಸನನು ಬರೆದೆ. ನಮ್ಮಲ್ಲಿ ಅನೇಕ ಜೈನ ಕವಿಗಳು ಮತ್ತು ಬೇರೆ ಕವಿಗಳು ಅವರೇ ಶಾಸನಗಳನ್ನ ಬರೆದಿರೋರು ಇರೋದ್ರಿಂದ ಅವರನ್ನು ನಾವು ಶಾಸನ ಕವಿ ಅಂತ ತಗೋಬೇಕಲ್ಲ. 12ನೇ ಶತಮಾನದ ಜನ್ನನು ಈ ಲಾಜಿಕ್ ಅಲ್ಲಿ ಶಾಸನ ಕವಿನೇ ಆಗ್ತಾನೆ. ಬಟ್ ಜನ್ನನ ಕೃತಿ ಒಳಗೆ ಶಾಸನ ಬಂದಿಲ್ಲ, ಜನ್ನನ ಯಶೋಧರ ಚರಿತ್ರೆ ಒಳಗೆ ಯಾವ ಶಾಸನ ಬಂದಿಲ್ಲ. ಆ ದೃಷ್ಟಿಯಿಂದ ನಾವು ಇಟ್ಕೋಬಹುದು. ಬೇರೆ ಯಾವುದೇ ಒಂದು ಅದಕ್ಕೆ ಬೇರೆ ಮಾಹಿತಿ ಅಥವಾ ಬೇರೆ ಇನ್ಫಾರ್ಮೇಶನ್ ಸಿಗೋ ತನಕ ಕನ್ನಡದಲ್ಲಿ ಶಾಸನವನ್ನ ಬಳಸಿದ ಮೊದಲ ಲೇಖಕ ಅಥವಾ ಇತಿಹಾಸಕಾರ ದೇವಚಂದ್ರ ಅಂತ ಇಟ್ಕೋಬಹುದು. ಅಂದ್ರೆ ಶಾಸನಗಳ ಪ್ರಾಮುಖ್ಯವನ್ನು ನಾನು ಗಮನಿಸಿದ್ದ ಅನ್ನೋದಂತೂ ಡೆಫಿನೆಟ್ಲಿ ಅದು ಒಪ್ಕೊಳ್ಳುವಂತ ಅಂಶ. ಸರ್, ರವಿಶಂಕರ್ ಮತಿಘಟ್ಟ ಅವ್ರು ಕೇಳ್ತಾ ಇದ್ದಾರೆ, ನಿಮಗೆ ಈತನ ಕುರಿತು ಸಂಶೋಧನೆ ಕೈಗೊಳ್ಳಲು ಕಾರಣ ಏನು ಅಂತ. ಅದೊಂದು ದೊಡ್ಡ ಪುರಾಣ ಬಿಡಿ, ಅದು ಇತಿಹಾಸ ಅಲ್ಲ, ಪುರಾಣ. ಅದು ಏನಾಯ್ತು ಅಂದ್ರೆ ನನಗೆ ಸತ್ಯಕಾಮನ ಮೇಲೆ ತುಂಬಾ ಆಸಕ್ತಿ ಇತ್ತು. ಐ ವಾಸ್ ಇಂಟ್ರೆಸ್ಟೆಡ್ ಟು ಡೂ PhD ಆನ್ ತಂತ್ರಶಾಸ್ತ್ರ. ಬಿಕಾಸ್ ಬೇಸಿಕಲಿ ನನ್ನ ಲೈಫಿನ ಮಿಷನ್ ಏನೇ ತಂತ್ರ. ದ ಹೋಲ್ ಮಿಷನ್ ಆಫ್ ಮೈ ಲೈಫ್ ಇಸ್ ಟು ವರ್ಕ್ ಆನ್ ತಂತ್ರಶಾಸ್ತ್ರ. ಅದನ್ನು ಓಪನ್ ಆಗಿ ಹೇಳಿಬಿಡ್ತೀನಿ, ನಂಗೆ ಬೇರೆ ಯಾವ್ದ್ರಲ್ಲೂ ಹೆಚ್ಚು ಆಸಕ್ತಿ ಇಲ್ಲ. ಆವಾಗ ನನಗೆ ಆ ಸತ್ಯಕಾಮರ ಸಾಹಿತ್ಯದ ಮೇಲೆ ಅವರ ವಿಷಯದ ಬಗ್ಗೆ ಗೈಡ್ ಮಾಡಕ್ಕೆ ಯಾರೂ ಒಪ್ಲಿಲ್ಲ. ಆಮೇಲೆ ನನಗೆ ಇನ್ನೊಂದು ವಿಷಯ ಹೊಳಿತು, ಸಾವಿನ ಬಗ್ಗೆ ಮಾಡಬೇಕು ಅಂತ. ದ ಕಾನ್ಸೆಪ್ಟ್ ಆಫ್ ಡೆತ್, ಡೆತ್ ನ ಕಾನ್ಸೆಪ್ಟ್ ತುಂಬಾ ಇಷ್ಟ. ಐ ಲೈಕ್ ದಿ ಕಾನ್ಸೆಪ್ಟ್ ಆಫ್ ಡೆತ್ ವೆರಿ ಮಚ್. ನಾಟ್ ಡೆತ್, ದ ಕಾನ್ಸೆಪ್ಟ್ ಆಫ್ ಡೆತ್ ಬಹಳ ಮುಖ್ಯ ವ್ಯತ್ಯಾಸ. ದಿ ಕಾನ್ಸೆಪ್ಟ್ ಆಫ್ ಡೆತ್ ಇನ್ ಕನ್ನಡ ಲಿಟ್ರೇಚರ್, ಇಡೀ ಕನ್ನಡ ಸಾಹಿತ್ಯದಲ್ಲಿ ಸಾವನ್ನ ಹೇಗೆ ನೋಡಿದ್ದಾರೆ ಅಂತ ಬರೀಬೇಕು. ಆಗ ಏನ್ ಹೇಳಿದ್ರು ಗೊತ್ತಾ, ನೀವು ಚಿಕ್ಕ ಹುಡುಗ, ನಿನ್ ಮಗು, ಹಂಗೆಲ್ಲ ಸಾವಿನ ಬಗ್ಗೆ ಈ ವಯಸ್ಸಲ್ಲಿ ಯೋಚನೆ ಮಾಡ್ಬಾರ್ದು, ಅವೆಲ್ಲ ಒಳ್ಳೇದಲ್ಲ, ನೀನ್ ಬೇರೆ ವಿಷಯ ತಗೋ ಅಂತ. ಹೀಗೆ ವಿಷಯಗಳೆಲ್ಲ ಡಿಲೀಟ್ ಆಯ್ತು. ಆಕ್ಚುಲಿ ಏನಾಯ್ತು, ನಮ್ಮ ತಾಯಿ ಅಂಗಡಿಗೆ ಹೋಗಿ ಏನೋ ಸಾಮಾನು ತಗೊಂಬಾದ್ರು. ನಮ್ಮೂರ್ ಹಾಸನ. ಐ ವೆಂಟ್ ಟು ಎ ಸ್ಟೋರ್ ಟು ಬೈ ಸಮಥಿಂಗ್, ಸಮ್ ಗ್ರಾಸರಿ ಫಾರ್ ದ ಹೌಸ್ ಹೋಲ್ಡ್. ಹೋದಾಗ ಅಂಗಡಿನಲ್ಲಿ ಪೊಟ್ನ ಕಟ್ತಿರ್ತಾರಲ್ಲ, ಹಿಂದೆ ಎಲ್ಲ ಕಾಗದದ ಪೊಟ್ನಗಳಲ್ಲಿ ಕೊಡ್ತಿದ್ರು ನೋಡಿ, ಪ್ಲಾಸ್ಟಿಕ್ ಇರಲಿಲ್ಲ. ಕಾಗದದ ಪೊಟ್ನದಲ್ಲಿ ನನಗೆ ಏನೋ ಒಂದು ವಸ್ತುನ ಕೊಟ್ಕೊಟ್ರು, ಕಡಲೆ ಬೀಜನೋ ಏನೋ ಒಂದು ವಸ್ತುನ ಅಂಗಡಿಲಿ ತಂದೆ. ಆಮೇಲೆ ಅದನ್ನ ಡಬ್ಬಕ್ಕೆ ಹಾಕಿದ್ಮೇಲೆ ನನಗೆ ಏನ್ ಸಿಕ್ಕಿದ್ರು ಓದೋ ಹುಚ್ಚು. ಇದು ಅಕ್ಷರಶಃ ನಡೆದಿರೋದು ಇದು. ಅದನ್ನ ಬಿಡಿಸ್ದೆ, ಆ ಪೊಟ್ನನ ನಿಧಾನಕ್ಕೆ ಗೋಂದು ಅಂಟನ್ನೆಲ್ಲ ಬಿಡಿಸ್ಬಿಟ್ಟು, ಅದೇ ಗೋಂದಂತ ಅನ್ನದಾಗಳಾಗ್ತಿದ್ರು ಅಷ್ಟೇ ಹಿಂದೆ. ಅದನ್ನ ಬಿಡಿಸ್ಬಿಟ್ಟು ನೋಡಿದ್ರೆ ಉತ್ಥಾನ, ರಾಷ್ಟ್ರೋತ್ಥಾನ ಪರಿಷತ್ನವರ ಉತ್ಥಾನ ಮಾಸಪತ್ರಿಕೆಯಲ್ಲಿ ಈ ದೇವಚಂದ್ರನ್ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು. ಈ ಆರ್ಟಿಕಲ್ ಅನ್ನು ಓದ್ದೆ, ಪೂರ್ತಿ ಭಾಗ ಸಿಗ್ಲಿಲ್ಲ. ಆಮೇಲೆ ಓಡೋದೆ ಅಂಗಡಿನಲ್ಲಿ, ಬೇರೆ ಪೊಟ್ನಗಳಲ್ಲಿ ನನಗೆ ಲೇಖನ ಸಿಕ್ತು. ನನಗೆ ಪಕ್ಕದ ಅಂಗಡಿನೇ, ಅವರು ಮಲ್ಲೇಶ ಅಂತ, ಅವ್ರು ಮಲ್ಲೇಶನ ಅಂಗಡಿನಲ್ಲಿ ಹಾಸನದಲ್ಲಿ, KR ಪುರದಲ್ಲಿ. ಆಮೇಲೆ ಆ ಲೇಖನ ನೋಡಿದ್ರೆ ಅದು ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳ ಲೇಖನ. ಅಂದ್ರೆ ದೇವಚಂದ್ರ ನನಗೆ ಸಿಕ್ಕದ್ದು ಒಂದು ದಿನಸಿ ಅಂಗಡಿಯಲ್ಲಿ. ನನಗೆ ತುಂಬಾ, ನನಗೆ ಆ ದಿನಸಿ ಅಂಗಡಿಯವ್ರನ್ನು ಗೌರವಿಸ್ತೀನಿ. ಆ ಪೊಟ್ನ ಕಟ್ಟಿದ ಮಹಾನ್ ಭಾವ ನನಗೋಸ್ಕರನೇ ಆ ಪೊಟ್ನ ಕಾಯ್ತಿತ್ತಲ್ಲ ಕವರ್ ಅಂತ ನಾನು ಇದ್ ಮಾಡ್ತೀನಿ. ಮತ್ತೆ ಅಂಗಡಿಯಲ್ಲಿ ಬೇರೆ ಲೇಖನದ ಭಾಗಗಳು ಸಿಕ್ತು. ಆಮೇಲೆ ನಾನು ಹೇಗೋ ಸಂಪಾದಿಸ್ಕೊಂಡು ಆಮೇಲೆ ಇದ್ ಮಾಡಿದೆ. ಅವ್ರದ್ದು ಯಾರು ಸಂಪರ್ಕ ಇರ್ಲಿಲ್ಲ ನನಗೆ. ಆಮೇಲೆ ನನಗೆ ಅಂದ್ರೆ ವೆಂಕಟಾಚಲ ಶಾಸ್ತ್ರಿಯವರ ಲೇಖನದ ಮೂಲಕ ನನಗೆ ದೇವಚಂದ್ರ ಒಂದು ಅಂಗಡಿನಲ್ಲಿ ಪರಿಚಯ ಆದ, ದಿನಸಿ ಅಂಗಡಿ ಪರಿಚಯ. ಬಹಳ ಸ್ವಾರಸ್ಯಕರವಾದ ವಿಚಾರ ಸರ್. ಕನ್ನಡದ ಮೊದಲ ದೇಸಿ ಇತಿಹಾಸಕಾರ ದೇವಚಂದ್ರನ ಜೀವನ, ಸಾಧನೆ, ಆಗಿನ ಸಾಮಾಜಿಕ ಪರಿಸ್ಥಿತಿ, ಇವುಗಳ ಬಗ್ಗೆ ಸವಿಸ್ತಾರವಾಗಿ, ವಿದ್ವತ್ಪೂರ್ಣವಾಗಿ ಇವತ್ತು ಉಪನ್ಯಾಸ ನಡೆಸಿಕೊಟ್ಟಿದ್ದೀರಾ. ಡಾಕ್ಟರ್ GB ಹರೀಶ್ ಅವರಿಗೆ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಹರೀಶ್ ಅವರ ಕಿರು ಪರಿಚಯ ಮಾಡಿಕೊಟ್ಟದ್ದು
ಅವರ ಸಹೋದ್ಯೋಗಿಯಾದ ಕಿರಣ್ಮಯಿ ಅವರು ಈ ಕಾರ್ಯಕ್ರಮ ಆಯೋಜಿಸಲು ಕೂಡ ಟೆಕ್ನಿಕಲ್ ಆಗಿ ನನಗೆ ಬಹಳ ಸಹಾಯ ಮಾಡಿದ್ದಾರೆ. ಅವರಿಗೂ ಕೂಡ ಅಕಾಡೆಮಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತೇವೆ ಸರ್. Thank you, ma'am. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಮುಂದಿನ ವಾರದ ಉಪನ್ಯಾಸ ಡಾಕ್ಟರ್ ರವಿ ಕೋರಿಶೆಟ್ಟರ್ ಅವರು ನಡೆಸಿಕೊಡ್ಲಿದ್ದಾರೆ. ವಿಷಯ ಭಾರತೀಯ ಪೂರ್ವೇತಿಹಾಸ ಪಿತಾಮಹ ರಾಬರ್ಟ್ ಬ್ರೂಸ್ಫುಟ್ ಅವರ ಬಗ್ಗೆ. ಈ ದಿನದ ಉಪನ್ಯಾಸವನ್ನು ಆಲಿಸಿದ ಎಲ್ಲ ಶ್ರೋತೃಗಳಿಗೂ ಅಕಾಡೆಮಿಯ ಪರವಾಗಿ ವಂದನೆಗಳು. ಧನ್ಯವಾದಗಳು ಸರ್.